16 ಅವರಿಗೆ ಅದೇ ಇಂಪಾರ್ಟೆಂಟ್, ಕ್ಯಾಟ್ ವಾಕು, ಫಿಸಿಕಲ್ ಸ್ಟ್ರೆಂತು, ಅವರು ಹಾಗಿರಬೇಕು, ಮೂಗು ಹೀಗಿರ್ಬೇಕು, ಇಷ್ಟಿಂಚು ಉಗುರು ಬಿಟ್ಟಿರ್ಬೇಕಂತ. ರೈತರು ಅಂತ ಹೇಳಿದ ತಕ್ಷಣ ರೈತ ಅಲ್ವಾ, ಒಬ್ಬ ರೈತ ಅಂತಾನೆ ಹೇಳೋದು, ರೈತ ಮಹಿಳೆ ಅಂತೇಳಿ ಸಹ ಹೇಳೋದಿಲ್ಲ. ಸೊ ನನಗೊಂದು ಐಡಿಯಾ ಬಂತು, ತುಳುನಾಡ ರೈತ ಮಹಿಳೆಯ ಒಂದು ಕಾಸ್ಟ್ಯೂಮ್ ಹಾಕಿಬಿಟ್ಟು ನಾನು ಹೇಳಿದೆ, ಒಬ್ಬ ರೈತ ಮಹಿಳೆ ಕೂಡ ನಮ್ಮ ಕ್ಯಾಲೆಂಡರಲ್ಲಿ ಬರಬೇಕು, ಫ್ಯಾಷನ್ ಫೀಲ್ಡಲ್ಲಿ ಬರಬೇಕು ಅಂತ ಹೇಳಿಬಿಟ್ಟು ನಿಸ್ವಾರ್ಥ ಸೇವೆ ಮಾಡಿರಬೇಕು. ಅದನ್ನು ಪಬ್ಲಿಕ್ಸ್ ಹೇಳಬೇಕು, ಇವ್ರು ನಮಗೆ ಮಾಡಿದ್ದಾರೆ ಅಂತ. ಹಾಗೆ ಅದರಲ್ಲಿ ನನಗೆ ನ್ಯಾಷನಲ್ ಅವಾರ್ಡ್ ಸಿಕ್ತು. ನನಗೆ ಇನ್ನು ನಮ್ಮೊಂದಿಗೆ ಇರುವವರು ಬಹುಮುಖ ಪ್ರತಿಭೆ. ಇವರು ಫ್ಯಾಷನ್ ಐಕಾನ್ ಕೂಡ ಹೌದು, ಸಮಾಜ ಸೇವಕಿಯೂ ಹೌದು, ಆ್ಯಂಕರ್ ಕೂಡ ಹೌದು, ನಟಿ ಕೂಡ ಹೌದು. ಹಾಗಾದರೆ ಇವರ ಬದುಕು ಮಹಿಳೆಯರಿಗೆ ಹೇಗೆ ಸ್ಫೂರ್ತಿಯಾಗುತ್ತೆ ಹಾಗೂ ಇವರು ಏನು ಸಲಹೆ ಕೊಡ್ತಾರೆ ಅಂತ ಕೇಳೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ನಿಮ್ಮ ಬಾಲ್ಯ ಮತ್ತು ಉಡುಪಿಯ ಜೀವನ ನಿಮ್ಮ ಈಗಿನ ಪ್ರಸ್ತುತ ಜೀವನಕ್ಕೆ ಹೇಗೆ ರೂಪುರೇಖೆ ಆಯಿತು? ನಾನು ಹುಟ್ಟಿದ್ದು ಉಡುಪಿಯಲ್ಲಿ. 7 years ಇರುವಾಗ ನಾವು ಶಿವಮೊಗ್ಗ ಹೋದ್ವಿ. ಮತ್ತು ಅಲ್ಲೇ ನಾವು ಬಾಲ್ಯ ಮತ್ತು ಮದುವೆ ಆಗಿದ್ದು. ನನ್ನ ಮಗನ ಎಜುಕೇಷನ್ಗೆ ಅಂತ ಹೇಳಿ ನಾನು ಉಡುಪಿಗೆ ಪುನಃ ಬಂದು ಸುಮಾರು 2010ರಲ್ಲಿ ಇಲ್ಲಿಗೆ ಬಂದೆ. 15-16 ವರ್ಷಗಳ ಕಾಲ ಆಯಿತು ಉಡುಪಿಯ ಒಂದು ಬದುಕಿನ ಪಯಣ. ಬಾಲ್ಯ ಅಂತ ಹೇಳಿದರೆ ನಮಗೆ ಅದು ತುಂಬ ತುಂಬ ನಮಗೆ ನಮ್ಮನ್ನು ಮಾಡಿಫೈ ಮಾಡ್ತು. ಯಾಕೆಂತೇಳಿದ್ರೆ ಈಗಿನ ಹಾಗೆ ನಮಗೆ ಈ ಟಿ ವಿ ಮತ್ತು ಮೊಬೈಲು ಮತ್ತು ಎಕ್ಸ್ಪೋಜರ್ಸ್ ಏನೂ ಇರಲಿಲ್ಲ ನಮಗೆ. ಮತ್ತು ಇಷ್ಟು ಫ್ರೀಡಮೂ ಇರಲಿಲ್ಲ. ಎಲ್ಲದಕ್ಕಿಂತ ಪ್ಲಸ್ ಲೈಫಲ್ಲಿ ಏನಂತಂದರೆ ಬಡತನ, ಅದು ನನಗೆ ಪ್ಲಸ್. ಅದು ಬಡತನ ಇದ್ದಾಗ ನಮ್ಗೆ ತುಡಿತಾ ಇರ್ತದೆ, ನಾವು ಏನಾದರೂ ಸಾಧಿಸಬೇಕು, ಏನಾದರೂ ಮಾಡಬೇಕು, ಒಂದಷ್ಟು ಜ್ಞಾನ ಸಂಪಾದನೆ ಮಾಡಬೇಕು. ಬಡತನ ಅಂದರೆ ಊಟಕ್ಕೊಂದೇ ಬಡತನ ಅಂತ ನಾನು ಹೇಳ್ತಾ ಇಲ್ಲ, ಜ್ಞಾನದ ಬಡತನ ಕೂಡ ಬಡತನವೇ. ಊಟ 2 ಹೊತ್ತಲ್ಲಿ 1 ಹೊತ್ತು ಮಾಡಿದರೂ ನಡೀತದೆ, ಆದರೆ ಜ್ಞಾನದ ಬಡತನ ಇದೆಯಲ್ಲ, ಅದು 5 ಹೊತ್ತಾದರೂ ನಮಗೆ ತಗೊಳ್ಳುವಂಥ ಅವಶ್ಯಕತೆ ಪ್ರತಿಯೊಬ್ಬ ಮನುಷ್ಯನಿಗಿದೆ. ಹಾಗೇ ನಾನು ಸೇವಾದಳದಲ್ಲಿದ್ದೆ 3ನೇ ಕ್ಲಾಸಲ್ಲಿ, ಸ್ಪೋರ್ಟ್ಸಲ್ಲಿದ್ದೆ, ಮತ್ತು NCCಲಿದ್ದೆ, ಸರ್ಜೆಂಟ್ ಆಗಿದ್ದೆ, ಬೆಸ್ಟ್ ಫೈರರು, ಬೆಸ್ಟ್ ಡ್ರಿಲ್ಲರ್. 10thಲ್ಲಿರುವಾಗ ನಾನು ಮಿಲ್ಟ್ರಿ ಸೆಲೆಕ್ಟ್ ಆಗಿದ್ದೆ. ಈಗಿನ ಹಾಗೆ ಸೆಲೆಕ್ಷನ್ಗೆ ಅಂತ ಸಪ್ರೇಟ್ ಏನು ಯೂನಿಟ್ ಬರ್ತಾ ಇರಲಿಲ್ಲ. ಶಾಲಾ ಕಾಲೇಜಲ್ಲಿ ಯಾರು ಹುಷಾರಿದ್ದಾರೆ, ಇದರಲ್ಲೆಲ್ಲ ಮುಂದಾಳತ್ವ ತಗೊಳ್ತಾರೋ, ಲೀಡರ್ಶಿಪ್ ಮೈಂಡ್ ಇದೆ, ಅವರನ್ನು ಇದಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಮಿಲ್ಟ್ರಿಗೆ. ಹಾಗೆ ಸೆಲೆಕ್ಟ್ ಆಗಿದೆ. ನಮ್ಮ ಮನೇಲಿ ನಾನು ಒಬ್ಬಳೇ ಮಗಳಂತ ಕಳಿಸ್ಲಿಲ್ಲ. ನನಗೆ ಅದು ಬೇಜಾರಾಯಿತು. ಆದರೆ ನನಗೆ ಆಗ NCCಲೆಲ್ಲ ನಮಗೆ ಟೀಚ್ ಮಾಡ್ತಾಯಿದ್ರು, ಅರ್ಧ ದಿನ ಟೀಚ್ ಮಾಡ್ತಾರೆ. ಏನಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಈಗ ನಾವು ದೇಶ ಕಾಯಕ್ಕೆ ಹೋದರೆ ಮಾತ್ರ ಒಂದು ದೇಶ ಸೇವೆ ಮಾಡಿದಾಗೆ ಅಲ್ಲ, ದೇಶದ ಒಳಗಡೆ ಇದ್ದರೂ ಕೂಡ ನಾವು ಯಾವುದೇ ಒಂದು ಸಮಸ್ಯೆಗಳನ್ನು ತಂದೊಡ್ದಲೆ ಒಳ್ಳೆಯ ಪ್ರಜೆಗಳಾದರೆ, ಯಾರು ಇಲ್ಲಿಂದ ಮಿಲ್ಟ್ರಿಗೆ ಹೋಗ್ತಾರೆ ಅವರು ಸೇಫಾಗಿ ರಿಟೈರ್ಮೆಂಟ್ ತೊಗೊಂಡು ವಾಪಸ್ ಬರ್ಬೋದು, ಅವರು ಕೂಡ ಒಂದು ತಾಯಿಯ ಮಕ್ಕಳು ನಿಮ್ಮ ಹಾಗೆ ಅಂತ ನಮಗೆ ಗೈಡ್ ಮಾಡಿದರು. ಸೊ ನಾನು ಸೆಕೆಂಡ್ ಆಪ್ಷನ್ನ ನಾನು ಸೆಲೆಕ್ಷನ್ ಮಾಡಿಕೊಂಡೆ. ಸೊ ಲೈಫಲ್ಲಿ ನನಗೆ ಟೈಮ್ ಸೆನ್ಸು ಮತ್ತು ಶಿಸ್ತು, ಪ್ರತಿಯೊಂದು ಕೆಲಸವನ್ನು ಬೇಗ ಎದ್ದು ಮಾಡೋದು, ಕಂಪ್ಲೀಟ್ ಮಾಡಿ ಕೂತ್ಕೊಳ್ಳೋದು. ವಾಟ್ ನೆಕ್ಸ್ಟ್ ನಮಗೆ ಹೇಳ್ಕೊಟ್ಟಿದ್ದಾರೆ, ಟೈಮ್ ಇದೆಯಲ್ಲ ಆಮೇಲೆ ಮಾಡುವ ಹಾಗೆಲ್ಲ ಇಲ್ಲ. ವಾಟ್ ನೆಕ್ಸ್ಟು, ಏನು ಟಾಸ್ಕ್ ಇದೆ ಅದೆಲ್ಲ ಮಾಡಿ ಕೂತ್ಕೊ, ವಾಟ್ ನೆಕ್ಸ್ಟ್ ಏನೂ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಎಲ್ಲಿ ಹೋದರೂ ಕಿವಿ 2 ಕಿವಿಯ ಬದಲು 10 ಕಿವಿ, 2 ಕಣ್ಣ ಬದಲು 10 ಕಣ್ಣನ್ನು ಓಪನ್ ಮಾಡಿಕೊಂಡು ನಾವು ನೋಡ್ತಾ ಇದ್ವಿ. ಏಕೆಂದರೆ ಜ್ಞಾನದ ಹಸಿವಿತ್ತು ನಮಗೆ, ಅದೆಲ್ಲ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇತ್ತು ನನಗೆ. ಪ್ರಪಂಚ ಒಂದು, ಈಗ ಮಗು ಹುಟ್ಟಿದಾಗ ಹೇಗೆ ಒಂದು ಅದ್ಭುತವಾಗಿ ಪ್ರಪಂಚವನ್ನು ನೋಡ್ತದ ಏನೂ ಗೊತ್ತಿಲ್ಲದಲೆ, ಸೊ ನನ್ನ ಬಾಲ್ಯದಲ್ಲಿ ನನ್ನ ಹೈಸ್ಕೂಲ್ ಲೈಫಲ್ಲಿ ನನಗೆ ಸಹ ಹಾಗೆ ಒಂದು ಕುತೂಹಲ ಅನ್ನೋದು ಇತ್ತು ನನಗೆ. ನಾನು ಎಲ್ಲದನ್ನೂ ದೃಷ್ಟಿಸಿ ನೋಡ್ತೀನಿ, ಏನಾದರೂ ಸಿಗ್ತದೆ ನನಗೇನೋ ಗೊತ್ತಿದೆ ಅನ್ನೋ ಪ್ರಶ್ನೆವೇ ಇಲ್ಲ. ನನಗೇನೂ ಗೊತ್ತಿಲ್ಲ, ನಾನು ಕಲಿಬೇಕು ಅನ್ನೋದು ಆ ತುಡಿತ. ಮತ್ತು NCCಯ ನಮಗೆ ಏನು ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಅದನ್ನು ನಾನು ಮೈಂಡಲ್ಲಿ ಇಟ್ಕೊಂಡು ಎಲ್ಲಿ ಹೋದರೂ ಲೀಡರಾಗಿ ನಾನು ಮುಂದಾಳತ್ವದಲ್ಲಿ ಇರ್ತಾಯಿದ್ದೆ ನಾನು. ಮತ್ತು ನಂಗೆ ಸ್ವಲ್ಪ ಮಾತಾಡೋದು ತುಂಬ ಇಷ್ಟ. ಏಕೆಂದರೆ ನಾವು ಮಾತಾಡಿದರೆ ಎದುರುಗಡೆಯವ್ರು ಮಾತಾಡ್ತಾರೆ, ಎದುರುಗಡೆಯವ್ರು ಮಾತಾಡಿದರೆ ನಮಗೆ ಅವರಿಂದ ನಮ್ಗೆ ಮಾಹಿತಿಗಳು ಸಿಗ್ತದೆ, ಒಂದಷ್ಟು ನಾವು ಕಲಿಬೋದು. ಎಲ್ಲೋ 10ರಲ್ಲಿ 1 ಮಾಹಿತಿ ನಮ್ಮಿಂದನೂ ಪಾಸ್ ಆಗ್ಬೋದು, ಯಾಕೆಂದ್ರೆ ನಮ್ಗೆ ತುಂಬ ಗೊತ್ತಿದೆ ಅಂತ ನಂಗೆ ಅನ್ಸೋದಿಲ್ಲ, ಎದುರುಗಡೆಯವ್ರ ಹತ್ರ ತುಂಬ ಗೊತ್ತಿರ್ತದೆ. ನಾನು ತುಂಬ ಗ್ರ್ಯಾಬ್ ಮಾಡಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡು ಅದನ್ನು ಬೇರೆಯವ್ರಿಗೆ ಪಾಸ್ ಮಾಡಿ ಆ ಥರ ಬದುಕಬೇಕು, ಒಂದು ಮಾದರಿ ವ್ಯಕ್ತಿಯಾಗಿ ಬದುಕಬೇಕು ಅನ್ನೋದು ನನಗೆ
ತುಂಬ ಆಸಕ್ತಿ ಇದ್ದದ್ದು. ಮತ್ತು ಇನ್ನೊಂದು ಏನಂದರೆ ನನ್ನ ಅಮ್ಮ ನನಗೆ ಮಾಡೆಲ್. ಏನಂದರೆ ಅವರು ಹೇಳಿಲ್ಲ ಏನನ್ನೋ, ಬದುಕಿ ತೋರಿಸಿದ್ರು. ಯಾವುದೇ ಒಂದು ಟಾಸ್ಕ್ ಅಂತ ಅವ್ರು ತಗೊಳ್ಳಿಲ್ಲ. ಓಕೆ, ಇದನ್ನು ಮಾಡಿ ಕಂಪ್ಲೀಟ್ ಮಾಡುವ ಅಂತ ಹೇಳಿ. ಅದು ನನಗೆ ಇಲ್ಲಿ ತನಕ ಲೀಡರ್ಶಿಪ್ ಆಗಿ ತೊಗೊಂಡು ಬಂದಿದ್ದು. ನಾನು ಬಂದದ್ದು ನನ್ನ ಮಗನ ಎಜುಕೇಷನ್ಗೆ. ಅವನಿಗೆ ಇಲ್ಲಿ ಎಜುಕೇಷನ್ ಮೀನ್ಸ್ ಶಾಲಾ ಕಾಲೇಜಲ್ಲಿ ಏನು ಹೇಳ್ಕೊಡ್ತಾರೆ ಅದಲ್ಲ, ಅದೆಲ್ಲ ಕಡೆ ಒಂದೇ ಥರ ಇರ್ತದೆ. ಇಲ್ಲಿಯ ಸಂಸ್ಕೃತಿ, ತುಳುನಾಡಿನ ಸಂಸ್ಕೃತಿ ನನಗೆ, ಯಾಕೆಂದರೆ ನಾನು ಹುಟ್ಟಿದ್ದಿಲ್ಲೇ, ನನ್ನ ಅಮ್ಮ ಇಲ್ಲಿದ್ದೇ ಫಾಲೋಅಪ್ ಮಾಡ್ತಾಯಿದ್ರು. ಇಲ್ಲಿಯ ಜನರ ಸಂಸ್ಕೃತಿ ನನಗೆ ತುಂಬ ಅಟ್ರ್ಯಾಕ್ಟ್ ಆಗಿದೆ. ಒಬ್ರಿಗೊಬ್ಬರು ಗೌರವಿಸ್ತಾರೆ, ಹೆಣ್ಮಕ್ಳಿಗೆ ತುಂಬ ಗೌರವ ಇದೆ ತುಳುನಾಡಿನಲ್ಲಿ. ಬೇರೆ ಘಟ್ಟದ ಮೇಲೆ ಈ ಥರದ್ದೆಲ್ಲ ನಾನು ನೋಡಲಿಲ್ಲ. ನಾನು ಸ್ವಲ್ಪ ಹೆಣ್ಮಕ್ಳಿಗೆ ಅಷ್ಟು ಎಕ್ಸ್ಪೋಸ್ ಆಗಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ನಾವು ಮನೆ ಒಳಗಡೆ ಇರಲಿಕ್ಕೆ ಇಷ್ಟಪಡೋದಿಲ್ಲ, ಹೊರಗಡೆ ಹೋಗಬೇಕು, ಜ್ಞಾನ ತಗೊಳ್ಬೇಕು, ಜ್ಞಾನ ಕೊಡಬೇಕು ಇನ್ನೋರಿಗೆ. ಸ್ವಲ್ಪ ನಮಗೆ ಈ ತುಳುನಾಡು ತುಂಬ ಒಳ್ಳೆ ಸೇಫ್ ಪ್ಲೇಸ್ ಅಂತ ನನ್ನ ಒಪಿನಿಯನು. ಮತ್ತು ಮಗನಿಗೆ ಜನರೊಟ್ಟಿಗೆ ಅವನೊಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು. ಇಂಥವರ ಮಗ ಅನ್ನೋದಕ್ಕಿಂತ ಇಂಥವರ ತಂದೆ, ಇಂಥವರ ತಾಯಿ ಅಂತ ಹೇಳಿಸ್ಕೊಳ್ಬೇಕು ನಾವು. ಈಗ ಕಾರ್ತಿಕ್ ವಿದ್ಯಾ ಸರಸ್ವತಿಯ ಮಗ ಅನ್ನೋದಕ್ಕಿಂತ ಕಾರ್ತಿಕನ ಅಮ್ಮ ನಾನು ಅಂತ ರೆಕಗ್ನೈಸ್ ಆಗಬೇಕು. ಯಾಕೆಂದರೆ ನಾವು ಸ್ವಂತ ನಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ನಮಗೆ ನಾವೇ ಸ್ಫೂರ್ತಿಯಾಗಿ ಬಂದಿರೋದು. ನಮ್ಗೆ ಯಾರು ಸಪೋರ್ಟ್ ಅಂತ ಮಾಡಲಿಲ್ಲ. ಹಾಗೆ ನನ್ನ ಮಗನಿಗೂ ಎಲ್ಲ ಫೆಸಿಲಿಟಿ ಇದ್ದಾಗ ಅವರು ದಾರಿ ತಪ್ಪಬಾರ್ದು. ಏಕೆಂದರೆ ಬದುಕಿನ ಒಂದು ಮುಖ್ಯ ಪಾತ್ರ ವ್ಯಕ್ತಿತ್ವ ಅನ್ನೋದು. ಆ ವ್ಯಕ್ತಿತ್ವನ ವಿಕಸನ ಆಗಬೇಕು ಅಂದರೆ ನಮ್ಮ ತುಳುನಾಡಿಗೆ ಬರಬೇಕು. ಆ ದೃಷ್ಟಿಲಿ ನಾನು ಇಲ್ಲಿ ಬಂದಿದ್ದು. ನಾನಿಲ್ಲಿ ಬೆಳಿಬೇಕು ಅನ್ನೋದು ಇರಲಿಲ್ಲ. ಅಂದರೆ ನಾನು 4 ಗೋಡೆ ಒಳಗೆ ಇದ್ದವಳು. ಶಿವಮೊಗ್ಗದಿಂದ ಇಲ್ಲಿಗೆ ಬರುವಾಗ ಕೆಲವು ಫೋಟೋಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಬಟ್ ಅದೇನೋ ಗೊತ್ತಿಲ್ಲ ನನಗೆ. ಹೇಳ್ತಾರಲ್ಲ, ಒಳಗಡೆ ಒಂದು ಕೂಗು ತುಡಿತ ಅನ್ನೋದು ಇದ್ದರೆ ದೇವ್ರು ನಮಗೆ ಎಲ್ಲಿಯಾದರೂ ಅವಕಾಶ ಕೊಡ್ತಾನೆ ಅಂತ ಹೇಳಿ. 2020 ನಮಗೆ ಈ ಮಲಬಾರ್ ಗೋಲ್ಡ್ ಇದೆಯಲ್ಲ, ಅಲ್ಲಿ ಜ್ಯುವೆಲ್ರಿ ಎಲ್ಲ ಹಾಕಲಿಕ್ಕೆ ಕರಿತಾಯಿದ್ರು ನಮಗೆ. ನಾವೊಂದು 15 ಜನನ ಕರ್ಕೊಂಡು ಹೋದಾಗ ಅಲ್ಲೊಬ್ಬರು ಬಂದವರು ಹೇಳಿದ್ರು, ನಿಮಗೆ ಫ್ಯಾಷನ್ ಫೀಲ್ಡಿಗೆ ಬನ್ನಿ ಅಂತ ಹೇಳಿ. ನನಗೆ ಮನೆಗೆ ಬಂದು ನಗು ಆವಾಗ. ಬಟ್ ಆವಾಗ ಇಷ್ಟು ಸ್ಟೈಲಾಗಿರಲಿಲ್ಲ ನಾನು. ನಮ್ಮ ಲೆಕ್ಕದಲ್ಲಿ ಏನಂದರೆ FTVಲಿ ಏನು ಪೂರ ಬರ್ತಾರಲ್ಲ ಈ ಕೋಲ್ ಥರ, ಅವ್ರು ಮಾತ್ರ ಫ್ಯಾಷನ್ ಫೀಲ್ಡಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ. ಮತ್ತು ಅವರು ಎಲ್ಲ ಫೋಟೋಸ್, ರಜನಿ ಅಂತ ಒಬ್ಬರು ನನಗೆ ಆಸಾಮ್ ಬ್ಯೂಟಿ ಪಾರ್ಲರ್ನವರು ಕರೆದದ್ದು ನನಗೆ. ಬಟ್ ಆಮೇಲೆ ಅವ್ರ ಫೋಟೋಸ್ ಎಲ್ಲ ಕಳಿಸಿ, ನೀವು ಬರಬೇಕು ಆಗತ್ತೆ ನಿಮ್ಮಿಂದ ಎಲ್ಲ ಹೇಳಿದಾಗ ಆ್ಯಕ್ಚುಲಿ ನನಗೆ ಝೀರೋ ನಾಲೆಡ್ಜ್. ಫ್ಯಾಷನ್ ಫೀಲ್ಡ್ ಬೇರೆ, ನನ್ನ ಫೀಲ್ಡು ಬೇರೆ. ನಂದೇನಿದ್ರು ಲೀಡರ್ಶಿಪ್ಪು, ಸ್ಪೋರ್ಟ್ಸು, ಟಾಕ್ ಕೊಡೋದು, ಮತ್ತು ಏನು ಸ್ವಯಂ ಸೇವಕರಾಗಿ ಕೆಲಸ ಮಾಡೋದು, ಆ ಥರ ಒಂದು ಹುಡುಗರ ಬುದ್ಧಿ. ಎಲ್ಲಿ ಹೋದರೂ ಕೂಡ ನಾನು ಒಂದು ಹುಡುಗನಾಗಿ ಎಲ್ಲದು ನಿಭಾಯಿಸ್ತೇನೆ, ಹಾಗೆ ಹಿಂದೆ ಹೋಗೋ ಅಭ್ಯಾಸ ಇಲ್ಲ. ಬಟ್ ಇದು ಕಂಪ್ಲೀಟ್ ಆಪೋಸಿಟ್ ನಮಗೆ ಟಾಸ್ಕು. ತುಂಬ ನಾಜೂಕಾಗಿರಬೇಕು. ಸೊ ಅದು ಕಷ್ಟ ಆಗ್ತಿತ್ತು. ಬಟ್ ನನ್ನ ಮಗ ಕೂರಿಸ್ಕೊಂಡು ಹೇಳ್ದ, 20 ವರ್ಷ ನನಗೆ ಟೈಮ್ ಕೊಟ್ಟಿದ್ದೀರಮ್ಮ, ಸೊ ನಾನು ಈಗ ನಿಮಗೆ ಟೈಮ್ ಕೊಡ್ತೀನಿ. ನಿಮ್ಮ ಟೈಮ್ ನನಗೆ ಅವಶ್ಯಕತೆಗಿಂತ ನನ್ನ ಟೈಮ್ ನಿಮಗೆ ಅವಶ್ಯಕತೆ ಏನೋ ಇದೆ ಅಂತ ಹೇಳ್ತಾ ಇದ್ದೀರಾ, ಆದರೆ ನೀವು 4 ಗೋಡೆ ಒಳಗಿದ್ದೀರಲ್ಲ, ನಾವು ನೋಡಬೇಕು ನಿಮ್ಮ ಒಂದು ಪ್ರೋಗ್ರೆಸ್ಸನ್ನು ಅಂತ ಹೇಳಿ ಅವ್ನು ಸಪೋರ್ಟ್ ಮಾಡ್ದ. ಆಗ ನನಗೆ ಆ ಶೂ ಹಾಕ್ಲಿಕ್ಕೆ ಬರ್ತಿರ್ಲಿಲ್ಲ, ಚಪ್ಪಲ್ ನಂಗೆ ಅದು ತಗೊಳ್ಲಿಕ್ಕೂ ಬರ್ತಿರ್ಲಿಲ್ಲ. ಎಲ್ಲ ನನ್ನ ಮಗ ಯೂಟ್ಯೂಬಲ್ಲಿ ನೋಡಿ ಡ್ರೆಸ್ಸಿಂಗ್ ಸೆನ್ಸು, ವಾಕು ಎಲ್ಲ ಹೇಳ್ಕೊಟ್ಟ. ಹಾಗೆ ಒಂದು ಸ್ಟೆಪ್ ಮೇಲೆ ಬರ್ತಾ ಬಂದ್ವಿ ನಾವು. ನೀವು ಮಾತಾಡುವಾಗ ನಿಲ್ಲಿಸ್ಬೇಕಂತ ಅನಿಸೋದಿಲ್ಲ? ಅದಕ್ಕೆ ನಾನು ಬ್ರೇಕ್ ಮಾಡಿದೆ. ಮಾತಾಡ್ತಾ ಹೋಗ್ತೀರಿ ಮತ್ತೆ ನೀವೇ ಇಲ್ಲದಿದ್ರೆ ಅದೇ ಕ್ವಶನ್ಗೂ ಕೇಳಲಿಕ್ಕೆ ನಿಲ್ಲಿಸ್ಬೇಕಂತಾನೆ ಅನಿಸೋದಿಲ್ಲ, ಮಾತಾಡ್ತಾನೆ ಹೋಗ್ತಿದ್ದೀರ ಹಾಗೆ. ಈಗ ನಿಮ್ಮದು ಸ್ಕೂಲಿಂಗ್ ಎಲ್ಲ ಶಿವಮೊಗ್ಗದಲ್ಲೇ ಆಯಿತು? ಹೌದು. ಅಂದರೆ ಈಗ ಸ್ಕೂಲಿಂಗಲ್ಲಿ ಹೋಗುವಾಗ ಇದು ಫ್ಯಾಷನ್ ಡಿಸೈನ್ ಬಗ್ಗೆ ಏನಾದರೂ ಆಸಕ್ತಿ ಇತ್ತಾ? ಹೇಗೆ? ಸೇವಾದಳ ಲೀಡರು, ಮತ್ತು ಅಲ್ಲಿ ಈ ಅಸೆಂಬ್ಲಿ ಎಲ್ಲ ಮಾಡಿದರು, ಅಲ್ಲಿ ಭಾಷಣ ಮಾಡೋದು ವಿರೋಧ ಪಕ್ಷದ ನಾಯಕಿಯಾಗಿ. ಅದು ಹೇಳಿದ್ದಲ್ಲ ಈಗಷ್ಟೇ ನಾನು, ಒಬ್ಬ ಗಂಡು ಹೇಗೆ ಮುಂದೆ ಹೋಗ್ತಾನ ಸಮಾಜದಲ್ಲಿ, ಆ ರೀತಿ ನಾವು ಮುಂದೆ ಹೋಗ್ತಾ ಇದ್ದೆ ಹೊರತು ಈ ನಯ ನಾಜುಕು ಡ್ಯಾನ್ಸು ಅದೆಲ್ಲ ಸ್ಕಿಟ್ ಮಾಡ್ತಾ ಇದ್ದೆ ನಾನು. ಮತ್ತು ಇದು ಫ್ಯಾನ್ಸಿ ಡ್ರೆಸ್ ಮಾಡ್ತಾ ಇದ್ದೆ ಬಿಟ್ಟರೆ ಹೆಣ್ಮಕ್ಳು ಪಾತ್ರ ಹಾಕ್ತಾ ಇರಲಿಲ್ಲ. ಅಂದರೆ ಆ ನಯ ನಾಜುಕು ನಮ್ಮ ಮೈಂಡಲ್ಲಿ ಬಂದಿರಲಿಲ್ಲ. ನಿಂತ್ಕೊಳ್ಬೇಕು ನನ್ನ ಮನಸ್ಸಲ್ಲಿ, ನಾನೊಬ್ಬ ಸೈನಿಕ, ಹಾಗೆ ಮೈಂಡಲ್ಲಿ ಸೈನಿಕ ಆಗಬೇಕಂತ ಆಸೆ ಇತ್ತು. ಹಾಗೆ ನನಗೆ ಅದೇ ಮೈಂಡ್ ಇರೋದ್ರಿಂದ ನಾನು ಈ ವೇನಲ್ಲಿ ನನ್ನ ಮೈಂಡನ್ನು ತಗೊಂಡು ಹೋದೆ, ನನ್ನ ಬಾಲ್ಯವನ್ನು. ಆ ಥರ ನಯ ನಾಜುಕು ಡ್ಯಾನ್ಸು ಅದೆಲ್ಲ ನನಗೆ ಕಲ್ಚರ್ ಏನೂ ಬರ್ತಾ ಇರಲಿಲ್ಲ ನನಗೆ. ಈಗ ಅವರು ಮಲಬಾರ್ ಗೋಲ್ಡಲ್ಲಿ ನಿಮಗೆ
ಒಂದು ಪ್ರೋತ್ಸಾಹ ಕೊಟ್ರು ಅಂತ ಹೇಳ್ಬೋದು. ಹೌದು. ಆದ ನಂತರ ಹೇಗೆ ಆಯಿತು? ಮತ್ತೆ ನಾನು ಉಡುಪಿಲಿ ಆಡಿಷನ್ಗೆ ಹೋದೆ. ಅಲ್ಲಿ ಅಲ್ಲಿ ಹೋದಾಗ ಗೊತ್ತಾಯಿತು ನಾನೇ ತುಂಬ ಪರ್ಫೆಕ್ಟ್ ಆಗಿರೋದು. ಬಾಕಿಯವರೆಲ್ಲ ಆ್ಯಕ್ಚುಲಿ ಅವರಿಗೆ ಫ್ಯಾಷನ್ ಫೀಲ್ಡ್ ಬಗ್ಗೆ ಗೊತ್ತುಂಟು. ಈ ಫ್ಯಾಷನ್ ಫೀಲ್ಡಿಗೆ ಬರೋರು ಆಲ್ಮೋಸ್ಟು ಈ ಪಾರ್ಲರ್ ಇಟ್ಕೊಂಡಿರೋರು ಕ್ರಿಶ್ಚಿಯನ್ಸ್. ಯಾಕೆಂದರೆ ಅವರಲ್ಲಿ ಈ ಫ್ಯಾಷನ್ ಬಗ್ಗೆ ತುಂಬ ಅವೇರ್ನೆಸ್ ಇದೆ. ನಮಗೆ ಅಷ್ಟು ಗೊತ್ತಿರೋದಿಲ್ಲ. ಬಟ್ ಅವ್ರಿಗೆ ಅವೇರ್ನೆಸ್ ಇದೆ, ಅವರು ವಾಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಆ ಕಾನ್ಫಿಡೆನ್ಸ್ ಇರಲಿಲ್ಲ ಎಷ್ಟೋ ಜನಗಳ ಹತ್ರ. ನನಗೆ ಕಾನ್ಫಿಡೆನ್ಸ್ ಇತ್ತು. ಆವಾಗ ಅಲ್ಲಿ ಏನು ಡೆವಲಪ್ ಆಯಿತು ನನ್ನ ಮನಸ್ಸು. ಏನು ನನಗೆ ಹೆದರಿಕೆ ಆಗ್ತಿತ್ತೋ ಎಲ್ಲ ಅವರೆಲ್ಲ ಹೆದರ್ತಾ ಇದ್ದಾರೆ, ಪರವಾಗಿಲ್ಲ ನಾನು ಅವ್ರಿಗಿಂತ ಬೆಟರ್ ಅಂತ ಅನಿಸಿ ಆ ಕಾನ್ಫಿಡೆನ್ಸ್ ಅಲ್ಲಿ ಡೆವಲಪ್ ಆಗಿ ನಾನು ಉಡುಪಿ ಆಡಿಷನಲ್ಲಿ ವಿನ್ ಆದೆ. ಅದರ ನಂತರ ಮಂಗಳೂರಲ್ಲಿ ಕರೆದ್ರು. ಮಂಗಳೂರಲ್ಲಿ ಟ್ರೆಡಿಷ್ನಲ್ ವಿನ್ನರ್ ಆಗಿ ಬಂದೆ ನಾನು. ಅಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಇಷ್ಟು ಕಾನ್ಫಿಡೆನ್ಸ್ ಆಗಿ ನಾವು ಮುಂದುವರಿಲಿಕ್ಕೆ ಒಬ್ಬರು 20+ನವರು, ಒಬ್ಬಳು ಮಾಡೆಲ್ ಆ್ಯಕ್ಚುಲಿ ಅವಳು, ನಾವು 40+ನವರು ಕ್ಯಾಟಗರಿ. ಫೋಟೋಶೂಟ್ ಮಾಡುವಾಗ ಅವಳು ಒಟ್ಟಿಗೆ ನಿಂತ್ಕೊಂಡಾಗ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ, ಕಾನ್ಫಿಡೆನ್ಸ್ ನೋಡಿಬಿಟ್ಟು ಅವಳು ಕೇಳಿದ್ಲು, ನೀವು 20+ ಥರ ಕಾಣ್ತಾ ಇದ್ದೀರಾ, ಮಾಡೆಲ್ ನಾನು ಅಂತ ನಂಗೆ ಡೌಟ್ ಆಗ್ತಿದೆ ಅಂತ ಮಾತು ಹೇಳಿದ್ಲು. ಅಲ್ಲಿಂದ ನಂದು ಕಾನ್ಫಿಡೆಂಟು, ನನ್ನ ಮೈಂಡ್ ಫುಲ್ ಚೇಂಜ್ ಆಯಿತು. ಓಕೆ, ನಾನು ಇವರೇ ನನ್ನನ್ನು ಹೇಳಬೇಕಂದ್ರೆ ನಮ್ಗಿಂತ ಚಿಕ್ಕವರು ಏನೋ ಇದೆ ನನ್ನ ಹತ್ರ, ಪುಷ್ ಬೇಕಂತ ಹೇಳ್ತಾರಲ್ಲ ಹಾಗೆ. ಹಾಂ, ಅಂದರೆ ಅದಕ್ಕೆ ರೀಸನು ಇತ್ತು. ಯಾಕೆಂದರೆ ನನ್ನ ಮಗ ಹಂಗೆ ನಾನು ಫ್ಯಾಷನ್ ಆಗಿರ್ಬೇಕಂತ. ನಾವು ಟ್ರೆಡಿಷ್ನಲ್ ಫ್ಯಾಮಿಲಿಯವರು. ಅವನು ಇಷ್ಟೇ ಒಂದು ಬಟ್ಟೆ ಕೊಡಿಸಿದ್ದ ನನಗೆ. ಅವನಿಗೆ ಬೇಜಾರಾಗತ್ತೆ ಅಂತ ನಾನು ತಗೊಂಡಿದ್ದೆ, ಅದೆಲ್ಲೂ ಹಾಕಿರಲಿಲ್ಲ. ಬಟ್ ಆ ಫ್ಯಾಷನ್ ಕಾಂಪಿಟೇಷನ್ ಟೈಮಲ್ಲಿ ಅದನ್ನು ಹಾಕಿದ್ದೆ ನಾನು. ಸೊ ಅವ್ರಿಗೆ ಏನು ಅನಿಸ್ತು, ಇವ್ರು ತುಂಬ ಫ್ಯಾಷನ್ ಆಗಿದ್ದಾರೆ, ಇವ್ರು ಅಪ್ಡೇಟ್ ಇದ್ದಾರೆ, ಆ ಕಾನ್ಫಿಡೆಂಟ್ ಅದ್ರಲ್ಲಿ ಕಾಣ್ತಾ ಇತ್ತು. ಆ ಡ್ರೆಸ್ಸು, ನಾನು ಮಾತಾಡೋದು ಇದರಲ್ಲಿ ಅದೆಲ್ಲ ನನಗೆ ಹೆಲ್ಪ್ ಆಯಿತು. ಯಾವುದೂ ಕೂಡ ಪ್ರಿಪೇರ್ ಆಗಿ ಹೋಗಲಿಲ್ಲ ನಾನು. ನೋಡುವ ಒಂದು ಇವರು ಇಷ್ಟು ಪುಷ್ ಮಾಡ್ತಾ ಇದ್ದಾರಲ್ಲ ಅಂತ ನಾನು ಈ ತಿರುಪತಿ ಲೈನಲ್ಲಿ ಹೋದಾಗೆ ದುಡ್ಕೊಂಡು ಹೋಗಿದ್ದಾಯಿತು ನಾನು. ಅಲ್ಲಿಂದ ಮತ್ತೆ ಬ್ಯಾಂಗ್ಳೂರಿಗೆ ಹೋದೆ ನಾನು. ಅಲ್ಲಿ ಹೋಗುವಾಗ ತುಂಬ ನಾನು ಕಲಿತೆ. ಅಲ್ಲಿ ಬೇರೆ ಬೇರೆ ಟೈಪ್, ನಮಗೆ ಅವಾಗ ಫ್ಯಾಷನಲ್ಲಿ ನಾವು ಫಸ್ಟ್ ಬರಬೇಕು ಅನ್ನೋದು ಹೋಯ್ತು ಮನಸ್ಸಲ್ಲಿ. ಏಕೆಂದರೆ ಅಲ್ಲಿ ಅಂದರೆ ಅದು ಸಮುದ್ರ, ಅದು ನಮ್ಗಿಂತ ಮುಂದೆ ಇರೋರು ಬಂದಿದ್ದಾರೆ. ಅದು ಕಂಪ್ಲೀಟ್ ಬೇರೆ. ಅದಕ್ಕೆ ರ್ಯಾಂಪ್ ವಾಕಿಗೇನೆ ಪ್ರಾಕ್ಟೀಸ್ ಎಲ್ಲ ಮಾಡಿ ಬಂದಿರ್ತಾರೆ. ಅದು ನಾವು ಅವ್ರ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ನಂಗೆ ಒಂದು ಖುಷಿಯಾಗಿದ್ದು, ಅವ್ರಗಳ ಮಧ್ಯೆ ನಾವು 40+ನವರು ರ್ಯಾಂಪ್ ಮಾಡ್ತಿದ್ದೀವಿ ಅಂದರೆ ಅದು ಇಟ್ಸ್ ಗ್ರೇಟ್. ಇಲ್ಲಿ ಮೇಜರ್ ಏನಂತ ಹೇಳಿದ್ರೆ, ನಮಗೆ ಈ ಫ್ಯಾಷನ್ ಫೀಲ್ಡಿಗೆ ಯಾಕೆ ನಮಗೆ ಕರೀತಾರೆ ಅಂತಂದರೆ, ಮೊದಲೆಲ್ಲ ಏನು FTVಲಿ ಏನು ಬರ್ತದೆ ಅಷ್ಟೇ ಮಾಡ್ಲಿಂಗ್ ಅಂತ. ವಿತಿನ್ 14, 16, 18 ಮಾಡ್ಲಿಂಗ್ ಹೋಗೋದಂದ್ರೆ ಒಂದು ಅಪರಾಧ ಅನ್ನೋ ಹಾಗೆ ಇತ್ತು. ಒಳ್ಳೆಯ ಅಭಿಪ್ರಾಯಗಳಿರಲಿಲ್ಲ. ಈಗ ಏನಾಗಿದೆ, ಒಂದು ಜನ್ರೇಷನ್ ಏನಾಯಿತು, ಸ್ವಲ್ಪ ಕಲಿತು ಹೆಣ್ಮಕ್ಳು ಎಲ್ಲ ಒಳ್ಳೆ ರೀತಿಲಿ ಮುಂದೆ ಬಂದರು. ಅವ್ರ ಹತ್ರ ಟ್ಯಾಲೆಂಟ್ ಎಲ್ಲ ಹೊರಗಡೆ ಬರ್ಲಿಕ್ಕೆ ಪೇರೆಂಟ್ಸು ಸಪೋರ್ಟ್ ಮಾಡಿದರು. ನಂತರ ಏನಾಯಿತು, ಮದುವೆ ಆದ ನಂತರ, ಮಗು ಆದ ನಂತರ ಮನೆಗೆ ಸೀಮಿತ ಆಗಿಬಿಡ್ಬೇಕಾಗತ್ತೆ. ಆ ಮಕ್ಕಳನ್ನು 10 ವರ್ಷ ಬೆಳೆಸೋಷ್ಟೊತ್ತಿಗೆ ನಾವು ಡಿಪ್ರೆಷನ್ಗೆ ಹೋಗಿರ್ತೀವಿ. ಅಂದರೆ ನಾವೇನೂ ಇಲ್ಲ ಅಲ್ಲಿ. ಹೌದು. ಏನಂದರೆ ಮನೇಲಿ ಒಂದು ಸರ್ವೆಂಟ್ ಥರ ಕೆಲಸ ಮಾಡ್ತಾ ಇರ್ತೀವಿ. ಆ ಫೀಲ್ ಬರ್ತದೆ. ಅದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮ್ಮನೆ ಅಂತ ಬರ್ತದೆ. ಯಾವಾಗ ಅದು ವರ್ಷಗಟ್ಟಲೆ ರೊಟೀನ್ ಆಗ್ತದೆ, ಮಕ್ಳಿಗೆ ರೆಡಿ ಮಾಡು, ಗಂಡನಿಗೆ ರೆಡಿ ಮಾಡು, ಮನೆದು ನೋಡ್ಕೊ, ಮನೆ ಜವಾಬ್ದಾರಿ ಇದಿಷ್ಟೇ ಆದರೆ, ಹೊರಗಡೆ ಎಲ್ಲರಿಗೂ ಮಕ್ಳಿಗೆ ಚಪ್ಪಾಳೆ ತಡ್ತಾರೆ, ಗಂಡನಿಗೆ ಚಪ್ಪಾಳೆ ತಡ್ತಾರೆ. ಹೊರಗಡೆ ನೋಡ್ತೀವಿ ಸೊಸೈಟಿಲಿ ಹೆಣ್ಮಕ್ಳೆಲ್ಲ ಹೊರಗಡೆ ಬರ್ತಾ ಇದ್ದಾರೆ, ಗಂಡಂದ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಹತ್ರನೂ ಏನೋ ಇದೆ, ನಮ್ಗೆ ಅವಕಾಶ ಇಲ್ಲ, ಹೋಗಬೇಕು ಹೊರಗಡೆ, ಹೆಂಗೆ ಹೋಗೋದು, ಒಂದು ಸೆಟ್ ಆಗಿಬಿಟ್ಟಿರುತ್ತೆ ನಾವು ಮನೆಗೆ ಅಂತೇಳಿ. ಹೋಗ್ಲಿಕ್ಕೆ ಕೇಳೋದಾದ್ರೂ ಹೇಗೆ ನಾವು ಸ್ಟಾರ್ಟಪ್ ಮಾಡೋದು ಎಲ್ಲ ಇರ್ತದೆ. ಅದು ನಮಗೆ ಈ ಪ್ಯಾಜೆಂಟಲ್ಲಿ ನಮಗೆ ಅವಕಾಶ ಓಪನ್ ಅಪ್ ಆಯಿತು. ಅಲ್ಲಿ ಹೋದ ನಂತರ ನಮಗೆ ಫ್ಯಾಷನಿಂದ ಬಿಟ್ಟೋಯ್ತು. ವಾಪಸ್ ಬಂದೆ ಅಲ್ಲ, ಅಲ್ಲಿ ಏನು, ನಾನು ತುಳುಕೂಟದಲ್ಲಿದ್ದೆ. ಒಂದು 2 ದಿವಸ ಬಿಟ್ಟು ನಮ್ಮ ಮನೆ ಹತ್ರ ಒಂದು 5-6 ಜನ ಬಂದಿದ್ದಾರೆ, ಎಲ್ಲ ತುಳುಕೂಟದವ್ರು. ಏನು ಇದು ಅಂತ ಹೇಳಿದ್ರೆ, ವಿದ್ಯಕ್ಕ ಇರು ಎಂಕಲ್ಲ, ನನ್ನ ಹಾಡು ನನ್ನದು, ಪ್ರಕಾಶ್ ಕಟ್ಪಡಿಯವರು, ದಯಾನಂದ್ ಮಾಸ್ಟ್ರು ಎಲ್ಲ ಬಂದಿದ್ದರು, ಭಾಗ್ಯಲಕ್ಷ್ಮಿ ಉಪ್ಪೂರು ಅವರೆಲ್ಲ. ನನ್ನ ಹಾಡು ನನ್ನದು ಕಾರ್ಯಕ್ರಮ ಮಾಡ್ತಾರೆ ಅವರು, ಅದಕ್ಕೆ ನೀವು ಅಧ್ಯಕ್ಷರಾಗಬೇಕು. ನಂಗೊಂದ್ಸರಿ ಉಸಿರು ನಿತ್ತಾಗೆ ಆಯಿತು. ಯಾಕೆಂದರೆ ಹಾಡಿನ ಬಗ್ಗೆ ನನಗೇನು ಗೊತ್ತಿಲ್ಲ. ಬಟ್ ನನಗೆ ಅದು ಖುಷಿ ಆಗ್ತಾ ಇದೆ, ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ, ಕಾನ್ಫಿಡೆನ್ಸ್ ಇದೆ. ನೀವು ಬರ್ಬೇಕು. ನಾನು ಹೇಳಿದ್ದು ನನಗೆ ಸಂಗೀತ ಏನು ನಿಮ್ಮ ಸಂಗೀತ ಏನು, ನೀವೇನು ಹಾಡೋದು ಬೇಡ, ನೀವು ಅಧ್ಯಕ್ಷರಾಗಬೇಕು ಅಂತ ಹೇಳಿದರು. ಆಯ್ತು ಅಂತ ಹೇಳಿದೆ. ಮತ್ತು ಅದ್ರ ನಂತರದ 1 ವಾರದಲ್ಲಿ ನನಗೆ ಕ್ವಶನ್ ಶುರುವಾಯಿತು. ಅಕ್ಕಪಕ್ಕ ಎಲ್ಲ ಕೂತ್ಕೊಳ್ಳಿರೋರು, ಅವರು ಸಂಗೀತ ಕಲಿತವರು, ವಿದ್ವಾನ್ಗಳು, ಅವ್ರ ಮಧ್ಯೆ ನಾನು ಅಧ್ಯಕ್ಷೀಯ ಭಾಷಣ ಮಾಡಬೇಕಂದ್ರೆ ಹೇಗೆ ಅಂದರೆ, ನನಗೆ ಆ ಸೊಸೈಟಿಲಿ
ಹೇಗೆ ಮಾತಾಡ್ತಾರೆ ಅಂತಲೂ ನಾನು ಎಲ್ಲಿ ಹೋಗಿ ನೋಡಿರಲಿಲ್ಲ. ಹಾಂ ಒಂದು ಏನು ಪ್ರೋಗ್ರಾಮ್ ಆಗ್ತದೆ, ಅಧ್ಯಕ್ಷತೆ ಅಂದರೆ ಏನು, ಅತಿಥಿಗಳಂದರೆ ಏನು, ಅಲ್ಲಿ ಅಜೆಂಡಾ ಪ್ರಕಾರ ಮಾತಾಡಬೇಕು, ಅಜೆಂಡಕ್ಕೆ ಏನು ಮಾತಾಡಬೇಕು, ನಮ್ಮ ಮನಸ್ಸಲ್ಲಿ ಇದ್ದಿದ್ದು ಮಾತಾಡೋದಲ್ಲ, ನಮ್ಮ ಅನುಭವ ಮಾತಾಡೋದಲ್ಲ, ಆ ಅನುಭವನ ಅದಕ್ಕೆ ಹೇಗೆ ಜೋಡಿಸಬೇಕು, ಇದೆಲ್ಲ ಇದೆ ಅದರಲ್ಲಿ ವಿಷಯ. ಒಟ್ರಾಶಿ ಹೋಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದೊಂದು ಸ್ವಲ್ಪ ಹೆದರಿಕೆ ಶುರುವಾಯಿತು, ಏನು ಮಾಡೋದು ಅಂತ. ಮತ್ತೆ ಒಂದು ಧೈರ್ಯ ಏನಾಯ್ತು ಅಂದರೆ, ಎಲ್ಲರೂ ಮಾತಾಡಿದ ಮೇಲೆ ನಾನು ಮಾತಾಡೋದಲ್ಲ, ನಾನು ಸ್ವಲ್ಪ ವಿಭಿನ್ನವಾಗಿ ಯಾವಾಗಲೂ ನೋಡ್ತೇನೆ, ಯಾವುದೇ ವಿಷಯವನ್ನು ನೋಡ್ತೇನೆ ಮತ್ತು ಆಲೋಚನೆ ಮಾಡ್ತೀನಿ ನಾನು. ಎಲ್ಲರೊಟ್ಟಿಗೆ ಲೈನಲ್ಲಿ ಹೋಗಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಸಮಥಿಂಗ್ ಏನೋ ಡಿಫ್ರೆಂಟ್ ಮಾಡಬೇಕು ಅಂತ ಹೇಳಿ ಆ ಮೂಮೆಂಟಲ್ಲಿ ನನಗೆ ತಲೆಗೊಳಿತದೆ. ಯಾವುದಕ್ಕೂ ಖಾಲಿ ತಲೆಯಲ್ಲಿ ಹೋಗಿ ಕೂತ್ಕೊಂಡೆ. ಎಲ್ಲರೂ ಮಾತಾಡಿದರು, ಎಲ್ಲರೂ. ಅದನ್ನೆಲ್ಲ ಗ್ಲಾನ್ಸ್ ಮಾಡಿ ವಿಮರ್ಶಕಳಾಗಿ ಮಾತಾಡಿದೆ ನಾನು. ಅದು ಅವಾಗ ನಂಗೆ ಗೊತ್ತಾಯ್ತು ನನ್ನೊಳಗೆ ವಿಮರ್ಶಕತ್ವ ಅನ್ನೋದು ಇದೆ ಅಂತ ಹೇಳಿ. ಸೊ ಅದೊಂದು ಸ್ಟೇಜ್ ನಾನು ನಿಭಾಯಿಸ್ಕೊಂಡೆ. 15 ಡೇಸ್ ಬಿಟ್ಟು ಒಂದು ಪುಸ್ತಕ ಬಿಡುಗಡೆ, ಬನ್ನಿ ಕರೀತಾರೆ. ಪುಸ್ತಕ ನನಗೆ ಓದೋದಂದ್ರೆ ಆಗೋದೇ ಇಲ್ಲ. ನನಗೆ ಹೈಸ್ಕೂಲಲ್ಲಿ ಈ ಪದ್ಯ ಭಾಗದಲ್ಲೆಲ್ಲ 0 ಮಾರ್ಕ್ಸ್, ಗದ್ಯದಲ್ಲಿ ಮಾತ್ರ ಮಾರ್ಕ್ಸ್ ತಗೊಳ್ತಾ ಇದ್ದಿದ್ದು. ಯಾಕೆಂದರೆ ಅದು ಅರ್ಥ ಆಗಲ್ಲ, ಆ ಭಾಷೆ ಅರ್ಥ ಆಗಲ್ಲ ನಮಗೆ. ಅವ್ರು ಬಿಡಿಸಿ ಹೇಳಿದ್ರು ನಮ್ಗೆ ಅರ್ಥ ಆಗೋದು, ಅವ್ರು ಹೇಳ್ತಾರೆ, ಪುನಃ ಓದುವಾಗ ನಮ್ಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಇದು ವಚನಗಳು, ವಾಸಂತಿ ಅಂಬಲ್ಪಾಡಿ ಅವ್ರದ್ದು ವಚನಗಳು ಪುಸ್ತಕ ಬಿಡುಗಡೆ. ಆಗ ನಾನು ಅತಿಥಿಯಾಗಿ ಬರಬೇಕು. ಸೊ ಅಲ್ಲಿ ಸಹ ಅಷ್ಟೇ, ಎಲ್ಲ ಕನ್ನಡ ಪಂಡಿತರು ಬರ್ತಾರೆ, ಕವಿಗಳು ಬರ್ತಾರೆ, ನಾನೇನು ಮಾತಾಡೋದು ಅಂತ. ಮತ್ತು ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ಒಂದಿಬ್ಬರು ಮಾತಾಡಿದ ಮೇಲೆ ನಂಗೆ ಮಾತಾಡ್ಲಿಕ್ಕೆ ಕೊಡಿ, ಯಾಕೆಂದ್ರೆ ನಾನೊಬ್ಬಳೇ ಲೇಡಿ ಇದ್ದೆ ಅಲ್ಲ, ಕೊಡಬೇಡಿ ನನಗೆ ಫಸ್ಟಿಗೆ ಅಂತ. ಆ ಟೈಮಲ್ಲಿ ನನಗೇನು ಅನ್ನಿಸ್ತು, ನಾನು ಸುಮಾರು ಈ ಕೊರೋನಾ ಬಂದಾಗ ಅಬಾಬಿ ಅಂತ ಒಂದು ಕವನ ಬರಿತಾ ಇದ್ರು ವಾಸಂತಿ ಅಂಬಲ್ಪಾಡಿಯವರು. ಅದು ತುಂಬ ಸರಳವಾದ ಭಾಷೆ ಇತ್ತು. ಈ ಕ್ಷಣದಲ್ಲಿ ಏನು ನಡೀತದೆ ವಿದ್ಯಮಾನಗಳು, ಅದ್ರ ಬಗ್ಗೆ 4 ಲೈನ್ ಬರೆಯೋದು. ಆ ಸಾಹಿತ್ಯ ನಮ್ಗೆ ಅರ್ಥ ಆಗ್ತಿತ್ತು. ಅದು ನನಗೆ ಇಮ್ಮಿಡಿಯೇಟಾಗಿ ಅದು ನೋಡಿದ ತಕ್ಷಣ ಅದ್ರ ಬಗ್ಗೆ ವಿಮರ್ಶೆ ಬರಿತಾ ಇದ್ದೆ ನಾನು. ಕೊರೋನಾದಲ್ಲಿ ಬೇರೆ ಏನೂ ಕೆಲಸ ಇಲ್ಲ. ನನಗೆ ಆಶ್ಚರ್ಯ ಆಯಿತು, ನಂಗೆ ಬರೀಲಿಕ್ಕೆ ಬರ್ತದ ಈ ಸಾಹಿತ್ಯಿಕ ಲೋಕದಲ್ಲಿ, ನನಗೆ ವರ್ಡಿಂಗ್ಸ್ ಹಾಕ್ಲಿಕ್ಕೆ ಬರ್ತದ ಅಂತ. ಆದರೆ ಅವರು ಸೈಲೆಂಟ್ಸ್ ಆದಕ್ಕಿ ಮಾತ್ರ ಅವ್ರು ನನಗೆ ಪ್ರಶಂಸೆ ಕೊಡೋರು, ನೀವು ಚಂದ ವಿಮರ್ಶೆ. ಏಕೆಂದರೆ ಯಾರು ಸಾಹಿತಿಗಳಿರ್ತಾರೋ, ಕವಿಗಳಿರ್ತಾರೋ, ಅವರಿಗೆ ವಿಮರ್ಶೆ ಮಾಡೋರು ಕಡ್ರೆ ಆಗೋದಿಲ್ಲ, ಯಾಕೆಂದರೆ ಅವ್ರನ್ನ ನಾವು ಒಪ್ಪೋದಿಲ್ಲಲ್ಲ. ಆದರೆ ಇವ್ರು ನನ್ನನ್ನು ಅಪ್ರಿಷಿಯೇಟ್ ಮಾಡಿದ್ರು. ಹೌದು, ನೀವು ಹೇಳಿದ್ದು ಕರೆಕ್ಟು, ತುಂಬ ಚೆನ್ನಾಗಿ ವಿಮರ್ಶೆ ಮಾಡ್ತೀರ, ನೀವು ಇದನ್ನು ಕಂಟಿನ್ಯೂ ಮಾಡಿ ಅಂತೆಲ್ಲ ಹೇಳ್ತಾ ಬಂದಿದ್ರಲ್ಲ. ಹಾಗೆ ನನಗೇನಾಯಿತು, ಅಲ್ಲಿ ಕುತ್ಕೊಂಡಾಗ ಎಲ್ಲರೂ ಇದು ಏನಿದೆ ಸಾಹಿತ್ಯಿಕ ಲೋಕದಲ್ಲಿ, ಕವಿ ಏನು ಕಾಣ್ತಾನೆ ಅದನ್ನು ಬರೆದಿದ್ದಾರೆ, ಅದನ್ನು ನೀವು ಒಪ್ಕೊಳ್ಬೇಕು ಅಂತ ಪಬ್ಲಿಕ್ಸಿಗೆ ಭಾಷಣ ಮಾಡ್ತಾಯಿದ್ರು. ಸೊ ನಾ ಫೈನಲಿ ಮಾಡಿದ್ದೇನೆಂದರೆ, ಕವಿ ಅವನ ಮನಸ್ಸಿನ ಅಥವಾ ಅವಳ ಮನಸ್ಸಿನ ಭಾವನೆಗಳನ್ನು ಪಬ್ಲಿಕ್ಕಿಗೆ ಅಥವಾ ಸಾಮಾನ್ಯರಿಗೆ ಅರ್ಥ ಆಗುವಂತಹ ಸಾಹಿತ್ಯದಲ್ಲಿ ಬರೆದ್ರೆ ನಿಮ್ಮನ್ನು ಒಪ್ಕೊಳ್ಬೋದು. ಅದರ್ವೈಸು ನೀವು ಕವಿಗಳು ನಿಂತ್ಕೊಂಡು ಎಲ್ಲ ಬರೆದು ನಿಮ್ಮ ಅಷ್ಟು ನಮಗೆ ಯೋಚನೆ ಮಾಡಲಿಕ್ಕೆ ಆ ದೃಷ್ಟಿ ಇರೋದಿಲ್ಲ. ನೀವು ಹೇಗೆ ನಾವು ಒಪ್ಕೊಳ್ಬೇಕು ಅಂತಂದರೆ ಇದೇನು ಹೇಳ್ತಾರೆ, ಮಾನದಂಡ ಅಂತ ಆಗ್ತದೆ. ಹಾಗಲ್ಲ, ಇವರದ್ದು ನಮ್ಗೆ ಅರ್ಥ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಅರ್ಥ ಆಗುವ ಭಾಷೆಯಲ್ಲಿ ಬರೀಬೇಕು. ಹಿಂದೆ ಎಲ್ಲ ಏನಾಯ್ತು ಅಂದರೆ ಅದನ್ನು ಬಿಡಿಸಿ ಹೇಳೋರಿದ್ರು. ಈಗ ಕನ್ನಡಕ್ಕೆ ಅಷ್ಟು ಮಾನ್ಯತೆ ಕಡಿಮೆ ಆಗ್ತಾ ಬಂದಿದೆ. ಯಾಕೆಂದರೆ ನಾವು ಹೇಳ್ತೀವಿ ಕನ್ನಡ ಬೆಳೆಸ್ಬೇಕು, ಉಳಿಸ್ಬೇಕು ಅಂತ, ಬರೀ ಭಾಷಣಕ್ಕೆ ಅಥವಾ ಒಂದು ಪ್ರೊಸೆಷನ್ ಮಾಡಲಿಕ್ಕೆ ಅಷ್ಟೇ ಸೀಮಿತ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಇಂಗ್ಲೀಷೇ ಬೇಕಾಗಿರೋದು ಎಲ್ಲ ಕಡೆ. ಹಾಗಾಗಿ ಅದನ್ನು ಬಿಡಿಸಿ ಹೇಳಿದ್ರೆ ಯಾರು ತೊಗೊಳ್ತಾರೆ, ಅದನ್ನೆಲ್ಲ ಮಂಡೆಗೆ ತೊಗೊಳ್ಳೋದೇ ಇಲ್ಲ. ಇವರು ತುಂಬ ಸಿಂಪಲಾಗಿ ಬರೆಯೋದ್ರಿಂದ ಈ ಥರ ಬರೀಬೇಕು ಅಂತ ಒಂದು ವಿಮರ್ಶಕಳಾಗಿ ನಾನು ಸ್ಪೀಚ್ ಮಾಡಿದೆ. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನನ್ನನ್ನು ಕರೆದಾಗ ನನ್ನ ಒಳಗಡೆ ಏನಿದೆ ವ್ಯಕ್ತಿತ್ವ ಅಥವಾ ಒಂದು ನಾಲೆಡ್ಜ್ ಅಂತಲ್ಲ, ಪ್ರತಿಭೆ, ಅದು ಹೊರಗಡೆ ಬರಲಿಕ್ಕೆ ಶುರುವಾಯಿತು. ಈ ಫ್ಯಾಷನ್ ಫೀಲ್ಡಿಗೆ ಹೋಗಿ ಫ್ಯಾಷನಿಂದ ಏನೂ ಉಪಯೋಗ ಆಗಲಿಲ್ಲ, ಬಟ್ ನನ್ನೊಳಗಿನ ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ನಮಗೆ ಅವಕಾಶ ಆಯಿತು. ನನಗೆ ಒಂದು ಒಳ್ಳೆ ವಿಮರ್ಶಕ ಆಗಬೇಕಾದ್ರೆ ಒಳ್ಳೆ ಕೇಳುಗನೂ ಆಗಬೇಕು, ಒಳ್ಳೆ ಓದುಗಾರನೂ ಆಗಬೇಕಾಗುತ್ತೆ ಅಲ್ಲ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಯಾಕೆಂದರೆ ನೀವು ಹೇಳೋ ಮಾತು ಲೋಕರೂಢಿ, ನನಗೆ ಹಾಗನ್ಸೋದಿಲ್ಲ. ವಿಮರ್ಶಕರಾಗಬೇಕು ಅಂತಂದ್ರೆ ರಪಕ ಸಿಟ್ಟು ಬರಬೇಕು. ಈಗ ನೀವು ಹೇಳಿದ್ದನ್ನೆಲ್ಲ ಕೇಳೋಷ್ಟು ನಂಗೆ ಪೇಷನ್ಸ್ ಇದೆ ಅಂತಾದರೆ ನಿಮ್ಮದನ್ನೆಲ್ಲ ಒಪ್ಕೊಳ್ತೀನಿ ನಾನು. ವಿಮರ್ಶಕರಾಗಬೇಕು ಅಂದರೆ ನೀವು 2 ಲೈನ್ ಮಾತಾಡುವಾಗ ನಾನು ಮಧ್ಯೆ ಬರ್ತೀನಿ, ಇದು ಮುಂದಿಂದ ನೀವು ಮತ್ತೆ ಹೇಳಿ, ಇದು 2 ಲೈನಿಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತೇನೆ, ಅದು ಈ ರೀತಿ ಚಿಂತನೆ ಮಾಡ್ಬೋದು, ನೀವು ಈ ಥರ ಹೇಳಿದ್ರಿ, ಹೀಗೆ ಸಹ ಇದೆ ವಿದ್ಯಮಾನ, ನೀವು ಆ ಥರ ಯಾಕೆ ಯೋಚನೆ ಮಾಡೋದಿಲ್ಲ.
ಒಂದು ಈಗ ಹಿಂದಿನ ಕವಿಗಳ ಥರನೇ ಯಾಕೆ ಯೋಚನೆ ಮಾಡ್ತೀರಾ? ಅದನ್ನು ಫಾಲೋಅಪ್ ಮಾಡಿಬಿಡಿ. ನೀವೇ ಒಂದು ಹೊಸದಾಗಿ ನಿಮ್ಮೊಳಗಡೆ ಈ ವಿದ್ಯಮಾನದಲ್ಲಿ ಏನು ಕಾಣ್ತದೆ ಅದನ್ನು ಹೇಳಿ ಅಂತ ಹೇಳಿ ನಾನು ನಿಮಗೆ ರಪ್ಪ ಹೇಳ್ತೀನಿ. ಅವ್ರು ಮಾತ್ರ ವಿಮರ್ಶಕರಾಗೋದು. ಅದಕ್ಕೆ ಕವಿಗಳಿಗೆ ವಿಮರ್ಶಕರಿಗೆ ಅಷ್ಟು ತುಂಬ ಅಪರೂಪ ಮಾತ್ರ. ಒಳ್ಳೆಯ ಕವಿ ಇರ್ತಾರಲ್ಲ ಅವರು ವಿಮರ್ಶಕರನ್ನು ಆಹ್ವಾನ ಮಾಡ್ತಾರೆ. ಏಕೆಂದರೆ ಅದರಲ್ಲಿ ಆನ್ಸರ್ ಮಾಡಬೇಕು ಅವರು. ಹಾಗಲ್ಲ ಹೀಗೆ ಅಂತೇಳಿ ನಾವು ಕ್ವಶನ್ ಕೇಳ್ದಂಗೆ ವಿಮರ್ಶೆ ಮಾಡ್ದಂಗೆ ಕವಿಗಳದ್ದು ಹಾಗಲ್ಲ ನಮಗೆ ಅರ್ಥೈಸ್ತಾರಲ್ಲ ಅವರು ಒಳ್ಳೆಯ ಕವಿ. ಅಂಥ ಕವಿಗಳು ಮಹಾನ್ ಕವಿಗಳು ತುಂಬ ಹಿಂದೆ ಇದ್ದರು. ಈಗ ಎಲ್ಲರೂ ಬರೀತಾರೆ, ಆದರೆ ಅವ್ರಿಗೆ ಯಾರೂ ಕಮೆಂಟ್ ಮಾಡಲಿಕ್ಕಿಲ್ಲ. ಈಗ ಏನಂದರೆ ವಿಮರ್ಶಕರು ಅಗತ್ಯ ಯಾವುದೇ ಕ್ಷೇತ್ರದಲ್ಲಿ, ಕವಿಗಳಿಗೆ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ವಿಮರ್ಶಕರು ಅಂದರೆ ನಮ್ಮ ತಪ್ಪು ಏನಂತ ನಮಗೆ ಗೊತ್ತಾಗಬೇಕಲ್ಲ. ಅಲ್ಲ, ನಾವು ತಪ್ಪು ಬರ್ದದ್ದನ್ನು ಎಲ್ಲ ಸರಿ ಅಂತ ಹೇಳ್ಕೊಂಡು ಹೋದ್ರೆ ನಾವು ತಪ್ಪೇ ಮಾಡ್ಕೊಂಡು ಹೋಗ್ತೇವೆ. ಹಾಗೆ ವಿಮರ್ಶೆ ಅಂತ ವಿಮರ್ಶಕರು ಹೇಳಿದರೆ ತಪ್ಪನ್ನು ಕಂಡುಹಿಡಿಯೋದು ಅಂತಲ್ಲ, ಅದರ ಬಗ್ಗೆ ಚರ್ಚೆ, ಇನ್ನೊಂದು ದೃಷ್ಟಿಯಲ್ಲಿ ನೋಡೋದು. ಹೌದು, ಇನ್ನೊಂದು ದೃಷ್ಟಿಯಲ್ಲಿ ಈಗ ಒಂದು ಸೂರ್ಯನನ್ನು ನೋಡಿದರೆ, ಚಂದ್ರನನ್ನು ನೋಡಿದರೆ ಕವಿಗಳಿಗೆ ಒಂದು ಆಗುವ ಅನಿಸಿಕೆಗಳು ಜನಸಾಮಾನ್ಯರಿಗೆ ಅರ್ಥ ಆಗಬೇಕು. ಸುಮ್ಮನೆ ನನಗೆ ಹೀಗೆ ಕಾಣ್ತಾನೆ ಹಾಗೆ ಕಾಣ್ತಾನೆ ಹೇಳಿದರೆ ಉಪಯೋಗ ಆಗೋದಿಲ್ಲ. ಬಾಲ್ಯದಿಂದಲೇ ನಾವು ಹಿಂದಿನ ಕಾಲದಲ್ಲಿ ಚಂದಮಾಮ ನೋಡು, ಈಗ ಚಂದಮಾಮ ಗೊತ್ತೇ ಇಲ್ಲ ಎಲ್ಲಿದ್ದಾನೆ ಅಂತ. ಅದನ್ನು ತೋರಿಸ್ತಾ ಇದ್ರೆ ನಮ್ಮ ಆ ಮಕ್ಕಳಿಗೆ ಆ ಚಂದಮಾಮ ಹೇಗಿದ್ದಾನೆ ಅನ್ನೋ ಪಿಕ್ಚರು ತಲೆಯಲ್ಲಿ ಇರ್ತದೆ. ನಾವು ಅದನ್ನು ಮಾಡ್ಕೊಂಡು ಬಂದಾಗ ನೀವು ಆ ಚಂದಮಾಮ ನೋಡು ನನಗೆ ಹೀಗೆ ಕಾಣ್ತದೆ ಚಂದಮಾಮ ಅಂತ ಹೇಳಿದ್ರೆ ಆ ಮಗು ಅದಕ್ಕೆ ವಿಮರ್ಶೆ ಮಾಡ್ತದೆ, ಇಲ್ಲ ನನಗೆ ಹೀಗೆ ಕಾಣ್ತಾ ಇತ್ತು ಅಂದರೆ ಅದ್ರ ಬಾಲ್ಯ ನೆನಪಾಗ್ತದೆ. ಪ್ರತಿಯೊಂದು ಚೈಲ್ಡ್ಹುಡ್ ಟ್ರಾಮಾನೇ. ಇದು ನಾವು ದೊಡ್ಡವರಾದ್ಮೇಲೆ ಏನು ಮಾತಾಡ್ತೀವಿ, ಪ್ಲಸ್ ಇರ್ಬೋದು ಮೈನಸ್ ಇರ್ಬೋದು, ನಾವು ಚೈಲ್ಡ್ಹುಡ್ ಟ್ರಾಮಾನೇ. ಈಗ ಏನು ನಾವು ಕಲಿಯೋದಿಲ್ಲ, ಹಿಂದೆ ಕಲ್ತದ್ದೇ ಬಾಲ್ಯದಲ್ಲಿ ಒಂದು 15 ವರ್ಷದೊಳಗೆ ಏನು ಕಲ್ತಿದ್ದೀವಿ ಪ್ಲಸ್ಸು ಮೈನಸ್ ಎಲ್ಲ ಈಗ ಹೊರಗಡೆ ಬರ್ತದೆ. ಫ್ಯಾಷನ್ ಲೋಕಕ್ಕೆ ಬರಬೇಕಂತ ತಿಳ್ಕೊಂಡು ಮೊದಲ ರ್ಯಾಂಪ್ ಹೇಗಿತ್ತು ನಿಮ್ಮದು? ನೆನೆಸ್ಕೊಂಡ್ರೆ ಈಗಲೂ ಭಯ ಆಗತ್ತೆ. ರ್ಯಾಂಪ್ ಅಂದರೆ ಅದು ಹೀಗೆ ಕ್ಯಾಟ್ ವಾಕ್ ಮಾಡಬೇಕು. ಹೀಗೆ ನಮಗೆ NCCಲಿ ಸ್ಟ್ರೈಟ್ ನಡಿಬೇಕು. ಇದು ತುಂಬ ಕಷ್ಟ. ರೆಗ್ಯುಲರ್ ಆದರೆ ಸ್ವಲ್ಪ ಹೀಗೀಗೆ ನಡೀತಾರೆ ಜನ, ಈಗ ಎಲ್ಲ ಫ್ಯಾಷನಬಲ್ ಆಗಿದ್ದಾರೆ, ಹೀಗೀಗೆ ನಡೀತಾರೆ. ನಮಗೆ ಸ್ಟ್ರೈಟ್ ನಡೆಯೋದು, ಅದರಲ್ಲಿ ಕ್ಯಾಟ್ ವಾಕು. ಕಾಲು ಹೀಗೆ ಇಟ್ಟರೆ ಬೀಳ್ತಾ ಇದ್ವಿ ನಾವು. ಬಟ್ ಏನೋ ಒಂದು ಮುಂದೆ ನಗಾಡ್ಕೊಂಡು ಚಪ್ಪಾಳೆಗಳೊಂದು ಸ್ಫೂರ್ತಿ ತಗೊಂಡು ಕ್ಯಾಟ್ ವಾಕ್ ಮಾಡಿದ್ದೀವಿ. ಅಲ್ಲಿ ಕ್ಯಾಟ್ ವಾಕ್ಕಿಂತ ಹೆಚ್ಚಾಗಿ ನಮಗೆ ಏನಾಯಿತು, ಈ 16+ ವಿತಿನ್ 16 ಅವರಿಗೆ ಅದೇ ಇಂಪಾರ್ಟೆಂಟ್. ಕ್ಯಾಟ್ ವಾಕು, ಫಿಸಿಕಲ್ ಸ್ಟ್ರೆಂತು, ಅವರು ಹಾಗಿರಬೇಕು, ಮೂಗು ಹೀಗಿರಬೇಕು, ಇಷ್ಟಿಂಚು ಉಗುರು ಬಿಟ್ಟಿರ್ಬೇಕಂತ. ಬಟ್ ಮದುವೆ ಆದವರಿಗೆ ಅದೆಲ್ಲ ಮೇಯ್ನ್ ಬರೋದಿಲ್ಲ. ಕಾನ್ಫಿಡೆನ್ಸ್ ತುಂಬ ಪ್ಲಸ್ ಪಾಯಿಂಟ್ ಆಗ್ತದೆ. ಸೊ ಅದರಲ್ಲಿ ನಂಗೆ ಜಾಸ್ತಿ ಮಾರ್ಕ್ಸ್ ಬಂತು. ಆವಾಗ ನಾವು ಯಾವಾಗ ಕಾನ್ಫಿಡೆಂಟಾಗಿ ಮಾತಾಡ್ತೀವೋ ಈ ಕ್ಯಾಟ್ ವಾಕೆಲ್ಲ ಮೇಯ್ನ್ ಪಾರ್ಟ್ ಆಗೋದಿಲ್ಲ. ಅದು ಅವಾಗ ನಮಗೂ ಆ ಭಯ ಎಲ್ಲ ಹೊಟ್ಟೋಯ್ತು. ಮತ್ತು ನಾವು ರೆಗ್ಯುಲರಾಗಿ ನಡೆಯುವಾಗ ಸುಮ್ಮನೆ ನಡೆಯುವಾಗ ಕ್ಯಾಟ್ ವಾಕ್ ನಡೆಯೋಕ್ಕೆ ಶುರು ಮಾಡಿದ್ವಿ. ಕ್ಯಾಟ್ ವಾಕಲ್ಲಂತೂ ನಾನು ದೊಡ್ಡ ಪರಿಣತೆ ಅಲ್ಲ, ಅಲ್ಲಿ ಆ ಸ್ಟೇಜೇ ಕಾನ್ಫಿಡೆನ್ಸ್ ಡೆವಲಪ್ ಮಾಡೋದು. ಸೊ ಆ ಕಡೆ ನಾವು ಗಮನ ಕೊಟ್ವಿ. ಪರ್ಸ್ನಾಲಿಟಿ ನಮ್ಮದು ಏನಿದೆ, ಹಿಂದೆ ಏನಿದ್ವಿ ನಾವು, ಈಗ ಎಲ್ಲಿ ಅದೆಲ್ಲ ಸ್ಟ್ರಕ್ ಆಗಿದೆ ಅದನ್ನು ಹೊರಗಡೆ ನಮಗೆ ಮಾತಾಡಿಸ್ತಾರೆ, ಕ್ವಶನ್ ಕೇಳ್ತಾರೆ, ಅದಕ್ಕೆ ನಮ್ಮೊಳಗಿರೋ ಆನ್ಸರ್ ಮಾಡಬೇಕು 1 ನಿಮಿಷದಲ್ಲಿ. ಸೊ ಆ ಕಡೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಈಗ ಅದೇ ಕ್ಯಾಟ್ ವಾಕ್ ಮಾಡಬೇಕು, ರ್ಯಾಂಪಲ್ಲಿ ನಡಿಬೇಕಾದ್ರೆ ಕಾನ್ಫಿಡೆನ್ಸ್ ಬೇಕಂತ ಹೇಳಿದ್ರು. ಅದಕ್ಕೆ ಹೋಗೋ ಮೊದಲು ತಯಾರಿ ಅಂದರೆ ಮಾನಸಿಕ ತಯಾರಿ ಇರ್ಬೋದು, ದೈಹಿಕ ತಯಾರಿ ಇರ್ಬೋದು, ಹೇಗಿರಬೇಕಾಗ್ತದೆ? ದೈಹಿಕ ತಯಾರಿ ಅಂತೂ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 1 ತಿಂಗಳು 2 ತಿಂಗಳು ಇದರಲ್ಲಿ ಅವೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಅಲ್ಲಿ ಇಂಪಾರ್ಟೆಂಟು ಆಗೋದಿಲ್ಲ. ನಾನು ಹೋಗಿದ್ದು ಅಂದರೆ ಮದುವೆ ಆದ ನಂತರ ಯಾರಿಗೆ ಫ್ಯಾಷನ್ ಫೀಲ್ಡಿಗೆ ಹೋಗ್ತಾರ ಅವರಿಗೆ ದೈಹಿಕವಾಗಿ ಹೀಗಿರಬೇಕು ಅನ್ನೋದೇನಿಲ್ಲ, ಅದೆಲ್ಲ ಕಂಡೀಷನ್ಸ್ ಇಲ್ಲ. ಮತ್ತು ಆತ್ಮವಿಶ್ವಾಸ ಅನ್ನೋದು ನನಗೆ ಅದು ಆಸ್ತಿ ದೊಡ್ಡದು ಇತ್ತು ನನ್ನ ಕೈಯಲ್ಲಿ. NCCಗೆ ಹೋಗಿರೋದ್ರಿಂದ ಆವಾಗಿಂದ ನನಗಿತ್ತು, ಅದು ನನಗೆ ಸಪೋರ್ಟ್ ಆಯಿತು. ಮತ್ತು ಏನಾದರೂ ಆ ಮೂಮೆಂಟಲ್ಲಿ ನಾನು ನಿಭಾಯಿಸ್ತೀನಿ ಅನ್ನೋದಿತ್ತು ನನಗೆ, ಅದು ನಂಗೆ ತುಂಬ ಹೆಲ್ಪ್ ಆಯಿತು ನನಗೆ. 2022ರಲ್ಲಿ ಕ್ಯೂಟೆಸ್ಟ್ ಮಾಮ್ ಆಫ್ ದ ಇಯರ್ ಸಿಗ್ತದೆ ನಿಮಗೆ, ಅದು ಹೇಗಿತ್ತು? ಇದಿಷ್ಟು ಉಡುಪಿಯಿಂದ ಮಂಗಳೂರು ಬ್ಯಾಂಗ್ಳೂರು ಹೋಗಿ ಬಂದಿದ್ದಾಯಿತು. ಫ್ಯಾಷನ್ ಲೋಕ ಇರೋದು ನಮ್ಮ ಕರ್ನಾಟಕದಲ್ಲಿ ಬ್ಯಾಂಗ್ಳೂರು. ಅಲ್ಲಿ ನಾವು ಯಾರೋ ಒಂದು ಕಾಲ್ ಮಾಡಿ ಹೇಳ್ತಾರೆ ಕ್ಯೂಟೆಸ್ಟ್ ಮಾಮಿಗೆ ಬನ್ನಿ ಅಂತ ಹೇಳಿ. ಮತ್ತು ಒಂದು ಪೇಜೆಂಟ್ ನಡೆಸೋರು. ಹೋದ್ವಿ. ನಾನು ನನ್ನ ಮಗನ ಕರ್ಕೊಂಡು ಹೋಗ್ಬೋದಾ ಅಂತ ನಾನು ಪ್ರಶ್ನೆ ಕೇಳಿದೆ. ನನಗೆ ಮೇಯ್ನ್ ಏನಂದರೆ ಅಷ್ಟು ತನಕ ನನ್ನ ಮಗ ನಂಗೆ ತುಂಬ ಸಪೋರ್ಟಿವ್ ಆಗಿದ್ದ. ನಾನೇ ಎಲ್ಲ ಕಡೆ ಪ್ರಶಂಸೆ ತೊಗೊಂಡು ಬರ್ತೀನಿ, ಅವಾರ್ಡ್ ತೊಗೊಂಡು ಬರ್ತೀನಿ. ಅವನು ಹಿನ್ನೆಲೆ ಒಂದು ಪರ್ಸನ್ ಆಗಿ ಉಳಿಬಾರ್ದು ಅಂತ ಹೇಳಿ ಮಗನ ಕರ್ಕೊಂಡು ಬರ್ಬೋದಕ್ಕ. ಆವಾಗ ಅವ್ರು ಹೇಳಿದರು,
ಮಕ್ಕಳ ಜೊತೆಗೆ ವಾಕ್ ಮಾಡಬೇಕು ಬನ್ನಿ ಅಂತೇಳಿ. ಹಾಂ. ಆವಾಗ ನಾನು ತುಂಬ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ನನಗೇನು ಬರ್ತದೆ ಸ್ವಲ್ಪ ನಾನು ಕ್ರಿಯೇಟಿವಿಟಿ ಮೈಂಡ್ ನಂದು, ನಾನೇ ಒಂದು ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಿಕೊಂಡು ಎಂತೆಲ್ಲ ಮಾಡಿಕೊಂಡು ನನ್ನ ಮಗನ ಕರ್ಕೊಂಡು ಬ್ಯಾಂಗ್ಳೂರಿಗೆ ಹೋದೆ. ಆದರೆ ಬೆಂಗಳೂರು ಅನ್ನೋದು ಸಮುದ್ರ ಅದು. ಅಲ್ಲಿ ಒಬ್ಬೊಬ್ರದ್ದು ಬಂದು ಹೇಳ್ತಾರೆ ಅಚೀವ್ಮೆಂಟು 60 ಅವಾರ್ಡು 70 ಅವಾರ್ಡು, ನನ್ನ ಹತ್ರ ಇದ್ದಿದ್ದು 2 ಆವಾಗ ಅಪ್ರಿಷಿಯೇಷನ್ ಇದ್ದಿದ್ದು. ಅಷ್ಟೊಂದು ಹೇಳುವಾಗ ಒಂದು ಸ್ವಲ್ಪ ಭಯ ಆಗ್ತಿತ್ತು. ಭಯ ಅಂದರೆ ಇವ್ರ ಮುಂದೆ ಹೋಗೋದು ಹೆಂಗೆ, ನನಗೆ ಎಷ್ಟು ಕಾನ್ಫಿಡೆನ್ಸ್ ಡೆವಲಪ್ ಆಗಿತ್ತೋ ಅದೆಲ್ಲ ಆಲ್ಮೋಸ್ಟ್ ಅಲ್ಲಿ ಹೋಗ್ಬಿಡ್ತು. ಅಂದರೆ ನನ್ನ ಹೆಸರು ಕರೆಯುವಾಗ ನಾನೊಂದು ವಾಮನ ಕೊಡೆ ಅಂತ ತುಳುನಾಡಲ್ಲಿ ಉಂಟಲ್ಲ, ನಾನು ಅದಕ್ಕೆಲ್ಲ ಹೂವೆಲ್ಲ ಹಾಕಿದ್ದೆ. ನಾನು ತುಳುನಾಡನ್ನು ನಾವು ಪ್ರೆಸೆಂಟ್ ಮಾಡಬೇಕು, ತೋರಿಸ್ಬೇಕು, ನಾನು ಇರುವ ಊರು ಅಂತೇಳಿ. ಅದು ಅಲ್ಲಿ ಅದ್ರದ್ದು ಕೋಲಿಂದು ಗಮ್ ಕಿತ್ತು ಹೋಗ್ಬಿಡ್ತು. ಅಲ್ಲಿ 19 ಹೋಗಿದ್ದಾರೆ, ನಂದು 20. ವಾಕ್ ಮಾಡಿ ವಾಪಸ್ ಬರೋದ್ರೊಳಗೆ ಯಾರೋ ನಿಮಗೆ ಒಂದು ಹುಡುಗ ಬಂದು ಹಾಕಿ ಅದನ್ನು ಕೋಲನ್ನು ಕೊಟ್ಟರು ಸೀದಾ ನಡ್ಕೊಂಡು ಹೋಗಿದ್ದೆ. ಮತ್ತು ಅಲ್ಲಿ ನನ್ನ ಕಾನ್ಫಿಡೆನ್ಸ್ ಬಿದ್ದೋಯ್ತು ಎಲ್ಲ. ಅಂದರೆ ಇಷ್ಟು ನಾನು ಪ್ರಿಪೇರಾಗಿ ಬಂದಿದ್ದೆ, ಕಾಸ್ಟ್ಯೂಮ್ ಎಲ್ಲ ಚೆನ್ನಾಗಿತ್ತು, ಮಗನ ಕರ್ಕೊಂಡು ಬಂದಿದ್ದೀನಿ, ಹೀಗಾಯ್ತಲ್ಲ ಅಂತ. ಲಾಸ್ಟ್ ಮೂಮೆಂಟಲ್ಲಿ ಯಾರಿಗಾದ್ರೂ ಪ್ರಾಬ್ಲಮ್ ಆದರೆ ಕಾನ್ಫಿಡೆನ್ಸ್ ಹೋಗ್ಬಿಡತ್ತೆ. ನನ್ನ ಮಗ ತುಂಬ ನನಗೆ ಅಲ್ಲಿ ಆನ್ಸರ್ ಎಲ್ಲ ಮಾಡೋಕ್ಕೆ ಅವನೇ ಆನ್ಸರ್ ಮಾಡ್ದ. ಆಗ ಅವನಿಗೆ ಕೇಳಿದ್ರು, ಪ್ರಶ್ನೆ ಕೇಳಿದ್ರು, ಇವತ್ತು ಅಮ್ಮನಿಗೆ ಇಷ್ಟು ಸಪೋರ್ಟ್ ಮಾಡ್ತೀಯಲ್ಲ, ನಾಳೆ ಹೆಂಡತಿ ಬಂದರೆ ಮಾಡ್ತೀಯ ಅಂತ. ಅವನು ತುಂಬ ಚೆನ್ನಾಗಿ, ನನಗೂ ಗೊತ್ತಾಗಿದ್ದು ಅವನಷ್ಟು ಟ್ಯಾಲೆಂಟೆಡ್ ಗೈ ಅಂತ. ಆ ಜಾಗದಲ್ಲಿ ಯಾವುದೇ ಹೆಣ್ಣು ಬಂದರೂ ನಾನು ಸಪೋರ್ಟ್ ಮಾಡ್ತೀನಿ ಅಂತಂದ. ನಿಜವಾಗ್ಲೂ ನನಗೆ ಪ್ರೌಡ್ ಮೂಮೆಂಟ್ ಮಾತ್ರ ಅದು. ಯಾಕೆಂದ್ರೆ ನನಗೆ ರೆಡಿ ಮಾಡ್ದ ಕರೆಕ್ಟು, ಬಟ್ ಅವು ಮಕ್ಕಳು ತುಂಬ ನಾಲೆಡ್ಜ್ಫುಲ್ ಆಗಿರ್ತಾರೆ, ನಮ್ಗೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಬರೋದಿಲ್ಲ. ಈ ಥರ ಎಲ್ಲ ನಾವು ಹೊರಗಡೆ ಎಕ್ಸ್ಪೋಸ್ ಮಾಡಿದಾಗ ನಮ್ಮ ಜೊತೆಗೆ ಕೆಲವೊಂದು ಅವ್ರ ಮಾತುಗಳು ಬರ್ತದಲ್ಲ, ಅದರಿಂದ ಗೊತ್ತಾಗುತ್ತೆ ನಮ್ಮ ಮಕ್ಕಳು ಎಷ್ಟು ಬುದ್ಧಿವಂತರಿದ್ದಾರೆ ಅಥವಾ ಎಷ್ಟು ಸಮಾಜಕ್ಕೆ ಬರಲಿಕ್ಕೆ ರೆಡಿ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ. ಈಗ ಉಡುಪಿಯಿಂದ ಶಿವಮೊಗ್ಗದಿಂದ ಮತ್ತೆ ಉಡುಪಿಯಿಂದ ಬ್ಯಾಂಗ್ಳೂರು, ಇದು ಜರ್ನಿ ಹೇಗೆ ಆಯಿತು? ಅಂದರೆ ಉಡುಪಿ ಮತ್ತು ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದರೆ ಬ್ಯಾಂಗ್ಳೂರ್ ಲೈಫ್ ಸ್ವಲ್ಪ ಫಾಸ್ಟ್ ಇದೆ. ಹೌದು, ಅದಕ್ಕೆ ಹೇಗೆ ಅಡ್ಜಸ್ಟ್ ಆಗಿ? ಇಲ್ಲಿಂದ ನಾವು ಅಲ್ಲಿ ಹೋಗಿದ್ವಲ್ಲ, ಕ್ಯೂಟೆಸ್ಟ್ ಮಾಮಲ್ಲಿ ಹೋಗಿ ಗೆದ್ದು ಬಂದ್ವಿ. ಅಲ್ಲಿ ಒಂದು ಅಂದರೆ 5 ಜನಕ್ಕೆ ಒಂದೇ ಅವಾರ್ಡ್ ಕೊಟ್ಟಿದ್ರು. ಯಾಕೆಂದರೆ ಎಲ್ಲರೂ ರೆಡಿಯಾಗಿ ಬಂದಿರ್ತಾರಲ್ಲ ಅಂತ, ಸುಮಾರು ಜನ, ಒಂದು 35 ಕಂಟೆಸ್ಟೆಂಟ್ಸ್ ಇದ್ವಿ, 5 ಜನಕ್ಕೆ ಕೊಟ್ಟಿದ್ರು. ಬಟ್ ಅಲ್ಲಿ ಬೆಂಗಳೂರಿನವರು ನಮ್ಮನ್ನು ರಿಸೀವ್ ಮಾಡಲಿಲ್ಲ. ಅಂದರೆ ಅವರು ಈಚೆಯವ್ರನ್ನೇ, ಅಂದ್ರೆ ಬೇರೆ ಊರಿನವ್ರು ರಿಸೀವ್ ಮಾಡೋದಿಲ್ಲ. ಗ್ಲಾಮರ್ ಫೀಲ್ಡ್ ಬೆಂಗಳೂರಿಗೇನೆ ಅವರು ರಿಸೀವ್ ಮಾಡ್ತಾ ಇರಲಿಲ್ಲ. ಬಟ್ ನನಗೆ ಎಲ್ಲರನ್ನು ಪ್ರೀತಿ ಮಾಡೋದು ತುಂಬ ಇಷ್ಟ ನನಗೆ. ಸೊ ಅವರನ್ನೆಲ್ಲ ಚಂದ ಮಾಡಿ ಮಾತಾಡಿಸ್ದೆ. ಸ್ಟಾರ್ಟಿಂಗಲ್ಲಿ ಮಾತಾಡಿಸ್ತಿರ್ಲಿಲ್ಲ, ಆಮೇಲೆ ಅವ್ರ ಜೊತೆಗೆ ಫೋಟೋ ತಕ್ಕೊಂಡೆ, ಅಪ್ರಿಷಿಯೇಟ್ ಮಾಡಿದೆ, ಅವರದ್ದು ನಂಬರ್ ತೊಗೊಂಡ್ಮೇಲೆ ಅವ್ರ ಸ್ಟೇಟಸ್ಗೆಲ್ಲ ಲೈಕ್ ಕೊಟ್ಟೆ, ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡಿದೆ. ನಾನು ನೆಕ್ಸ್ಟ್ ಬ್ಯಾಂಗ್ಳೂರಿಗೆ ಸುಮ್ಮನೆ ಹೋದಾಗಲಾದರೂ ಹೋಗಿ ಅವ್ರಗಳ ಜೊತೆಗೆ ಒಂದು ಊಟ ಮಾಡಿ ಮಾತಾಡಿಕೊಂಡು ತಮಾಷೆ ಎಲ್ಲ ಮಾಡಿದಾಗ ನನ್ನ ಸಿಂಪ್ಲಿಸಿಟಿ ನೋಡಿ ಅವರು ನನ್ನನ್ನು ರಿಸೀವ್ ಮಾಡಿದ್ರು. ಅಲ್ಲೊಂದು ಮಿರಾಕಲ್ ಏನಂತ ಹೇಳಿದ್ರೆ, ಆ ಬ್ಯಾಂಗ್ಳೂರ್ದು ಟೀಮ್ ಯಾರು ಫ್ಯಾಷನ್ ಫೀಲ್ಡಲ್ಲಿ ಇದ್ದಾರೆ, ಎಲ್ಲ ವಿನ್ನರ್ಸು ತುಂಬ ಜನ ಇದ್ದಾರೆ, ಅವರೆಲ್ಲ ಇಂಟರ್ನ್ಯಾಷನಲ್ ವಿನ್ನರ್ ಇದ್ದಾರೆ. ಅಲ್ಲಿ ಇಷ್ಟಿಷ್ಟು ದೊಡ್ಡ ಕಿರೀಟ ಎಲ್ಲ ತೊಗೊಂಡು ಬಂದಿರ್ತಾರೆ, ಅವ್ರು ಹಾಕ್ಕೊಂಡೇ ಬರ್ತಾರೆ ಅವರು ರಾಣಿಗಳಾಗಿ. ಬಟ್ ಅವ್ರಿಗೆ ನಾನು ಲೀಡರ್ ಆದೆ. ಆ ವಿದ್ಯಾ, ನೀನು ಬಾ ನೀನು ಹೇಳು, ಹೆಂಗೆ ಮಾಡುವ, ಡ್ರೆಸ್ ಏನು ಮಾಡುವ ಇದನ್ನು. ಅಲ್ಲಿ ಒಂದು ಏನಾಯಿತು, ಅಲ್ಲೂ ಒಂದು ಟ್ವಿಸ್ಟ್ ಆಯಿತು ನಮಗೆ. ಅಲ್ಲಿ ತುಂಬ ಆಪರ್ಚುನಿಟಿ ಬ್ಯಾಂಗ್ಳೂರಲ್ಲಿ. ಒಂದು ಕ್ಯಾಲೆಂಡರ್ ಶೂಟ್ ಅಂತ ಕರೆದ್ರು ನಮಗೆ. ಅದರಲ್ಲಿ 12 ಜನನ ಸೆಲೆಕ್ಟ್ ಮಾಡಿದ್ರು. ನಾವೊಂದು 25 ಜನ ಇದ್ವಿ. ನಾನು ಸೆಲೆಕ್ಟ್ ಆಗಿದ್ದೆ. ಅವರೊಂದು ಟಾಸ್ಕ್ ಏನಂದರೆ, ನೀವು ಯಾವ ಮಂತ್ ಹುಟ್ಟಿದ್ದೀರಾ ಆ ಮಂತಿಂದು ಏನು ಹಬ್ಬ ಇದೆ ಅದ್ರದ್ದು ಕಾಸ್ಟ್ಯೂಮ್ ಹಾಕ್ಬೇಕಂತ. ನಾನು ಆಮೇಲೆ ಹೇಳಿದೆ, ನಾನು ಜುಲೈ ತಿಂಗಳಲ್ಲಿ ಹುಟ್ಟಿದ್ದು. ಅವ್ರಿಗೆ ಕಾಲ್ ಮಾಡಿ ಹೇಳಿದೆ, ನಾನು ಜುಲೈ ತಿಂಗಳಲ್ಲಿ ಹುಟ್ಟಿದ್ದು, ಯಾವ ಹಬ್ಬನೂ ಇಲ್ಲ ಆವಾಗ. ಸೊ ನಾನು ಏನು ಮಾಡ್ಬೋದು, ಯಾವುದಾದ್ರೂ ಒಂದು ತಿಂಗಳಲ್ಲಿ 2 ಹಬ್ಬ ಬಂದಿರ್ತದಲ್ಲ, ಅದು ಯಾವುದಾದ್ರೂ ನನಗೆ ತೊಗೊಳ್ಬೋದಾ ನಾನು. ಅದಕ್ಕೆ ಅವ್ರು ಹೇಳಿದ್ರು, ನೀವು ನೆಗೆಟಿವ್ ಮಂತಲ್ಲಿ ಹುಟ್ಟಿದ್ದೀರಾ, ನೀವೇನು ಮಾಡಲಿಕ್ಕಾಗತ್ತೆ ಅಂದರು. ಅದು ನನಗೆ ಟ್ರಿಗರ್ ಆಯಿತು. ಅದಕ್ಕೆ ನಾನು ಹೇಳಿದೆ, ನಾನು ಇಷ್ಟು ದೊಡ್ಡವಳಾಗಿದ್ದೀನಿ, ಬದುಕಿದ್ದೀನಿ, ನಾನು ಒಳ್ಳೇದಿದ್ದೀನಿ, ನಾನು ಅದೇ ನೆಗೆಟಿವ್ ಮಂತು, ಇಲ್ಲ ನಾನು ಮಾಡ್ತೀನಿ, ಜುಲೈ ತಿಂಗಳದೇ ಮಾಡ್ತೀನಿ. ಹೇಳುವಾಗ ನನ್ನ ಹತ್ರ ಏನೂ ಇರಲಿಲ್ಲ ಐಡಿಯಾಸ್. ಬಟ್ ಆಮೇಲೆ ಕ್ವಶನ್ ಮಾಡಿದೆ, ನಾನು ಏನು ಮಾಡ್ಬೋದು. ನಾನಿರೋದು ತುಳುನಾಡಿನಲ್ಲಿ, ತುಳುನಾಡ ರೈತ ಮಹಿಳೆ. ಈಗ ರೈತರು ಅಂತ ಹೇಳಿದ ತಕ್ಷಣ ರೈತ ಅಲ್ವಾ, ಒಬ್ಬ ರೈತ ಅಂತಲೇ ಹೇಳೋದು, ರೈತ ಮಹಿಳೆ ಅಂತೇಳಿ ಸಹ ಹೇಳೋದಿಲ್ಲ. ಸೊ ನನಗೊಂದು ಐಡಿಯಾ ಬಂತು, ತುಳುನಾಡ ರೈತ ಮಹಿಳೆಯ ಒಂದು ಕಾಸ್ಟ್ಯೂಮ್ ಹಾಕಿಬಿಟ್ಟು ನಾವು ಅದನ್ನು ಕ್ಯಾಲೆಂಡರಲ್ಲಿ ತೊಗೊಂಡು ಬಂದರೆ ಫ್ಯಾಷನ್ ಫೀಲ್ಡಲ್ಲಿ ರೈತ ಮಹಿಳೆಗೆ ಕೊಟ್ಟಂಥ ಒಂದು ಗೌರವ ಆಗತ್ತೆ. ನಾವು ಸುಮ್ಮನೆ ಫ್ಯಾಷನ್ ಫೀಲ್ಡಿಗೆ ಹೋಗಿ ಬರೋದು ಚೆನ್ನಾಗಿರಲ್ಲ, ಅದರಲ್ಲಿ ಏನಾದ್ರು ಒಂದು ಥೀಮ್ ಇರಬೇಕು.
ಅಲ್ಲಲ್ಲದೆ ಆಗಷ್ಟೇ ನನಗೆ ಇಲ್ಲಿ ಉಡುಪಿ ಕೈಮಗ್ಗ ಸೀರೆ ಅಳಿವಿನಂಚಿನಲ್ಲಿತ್ತು. ಹೌದಾ? ಆಗ ನನಗೊಂದು ಜಡ್ಜಾಗಿ ಕರೆದಿದ್ರು, ಅಲ್ಲಿ ಫ್ಯಾಷನ್ ಇದಿತ್ತು, ರ್ಯಾಂಪ್ ವಾಕ್ ಇತ್ತು, ಕಾಂಪಿಟೇಷನ್ ಇತ್ತು. ಅವಾಗ ನಾವು ಬರಬೇಕು ಅಂತ ಕರೆದಿದ್ರು. ಅವಾಗ ನಾನು ಕಾಟನ್ ಸ್ಯಾರಿ ತಗೊಂಡಿದ್ದೆ, ಜಡ್ಜಾಗಿ ಹೋಗಿದ್ದೆ. ಅಲ್ಲಿದೆ ಒಂದು ಸಮಸ್ಯೆಗಳನ್ನು ನಾನು ಅರ್ಥ ಮಾಡಿಕೊಂಡೆ. ಉಡುಪಿಯಲ್ಲಿದ್ದು ಯಾರೂ ಅದನ್ನು ತಗೊಳ್ಳೋದಿಲ್ಲ, ಅಳಿವಿನಂಚಿನಲ್ಲಿದೆ ಅಂತ. ಆಗ ನನಗೆ ಕಾಣ್ತು ಅದೇ ಸೀರಿಯಲ್ ಅಲ್ಲಿ ಹೋಗಿ ನಾನು ಅದನ್ನು ಮಾಡಬೇಕು, ಕಾಸ್ಟ್ಯೂಮ್ ಹಾಕಬೇಕು ಅಂತೇಳಿ. ಅದು ನನಗೆ ಅಲ್ಲಿ ಕ್ವಶನ್ 1 ಮಿನಿಟ್ ಟೈಮ್ ಇದೆ ನಮಗೆ 12 ಜನಕ್ಕೂ ಲಾಂಚ್ ಆಗುವಾಗ, ಯಾಕೆ ನೀವು ಈ ಕಾಸ್ಟ್ಯೂಮ್ ಹಾಕಿದ್ದೀರಾ ಅಂತ ಹೇಳಿ. ಆಗ ನಾನು ಹೇಳಿದೆ, ಒಬ್ಬ ರೈತ ಮಹಿಳೆ ಕೂಡ ನಮ್ಮ ಕ್ಯಾಲೆಂಡರಲ್ಲಿ ಬರಬೇಕು, ಫ್ಯಾಷನ್ ಫೀಲ್ಡಲ್ಲಿ ಬರಬೇಕು ಅಂತ ಹೇಳಿಬಿಟ್ಟು. ಅದು ಅವರಿಗೆ ತುಂಬ ಇಂಪ್ರೆಸ್ ಆಯಿತು. ಅದ್ರ ಮೇಲೆ ನಂಗೆ ಅಲ್ಲಿ ಮೂವಿಗೆ ಕರೆದ್ರು, ಬೇರೆ ಕ್ಯಾಲೆಂಡರ್ ಶೂಟಿಗೆ ಕರೆದ್ರು, ಬೇರೆ 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 ಕ್ಷೇತ್ರದಲ್ಲಿ ಜಡ್ಜಾಗಿ ಬನ್ನಿ ಅಂತ ಎಲ್ಲ ಕರೆದ್ರು. 1 ವರ್ಷ ನಾನು ಹೋದೆ. ಮತ್ತು ನನ್ನ ಮಗ MCA ಸೇರೋಕ್ಕೆ ಟೈಮ್ ಆಯಿತು. ಹಾಗಾಗಿ ನಾನು ಅಲ್ಲಿ ಹೋಗ್ತಾ ಇದ್ದರೆ ಮತ್ತೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಸ್ಟಾಪ್ ಮಾಡಿದೆ ಅಲ್ಲಿ. ಅದೀಗ ಉಡುಪಿ ಕೈಮಗ್ಗ ಸೀರೆ ಅಳಿವಿನಂಚಿದೆ ಅಂತ ಹೇಳಿದ್ರು. ಅದನ್ನು ಉಳಿಸಲು ನಿಮ್ಮದು ದೃಷ್ಟಿಕೋನ ಎಂತ ಉಂಟು? ಆ ದೃಷ್ಟಿಕೋನ ಇದೆ ಅನ್ನೋದಕ್ಕಿಂತ ಅದನ್ನು ನಾನು ಮಾಡಿದ್ದೀನಿ ನಾನು ಕೂಡ. ಅಂದರೆ ಈಗ ಕ್ಯಾಲೆಂಡರ್ ಆಯಿತು, ಕ್ಯಾಲೆಂಡರ್ ಕೊಟ್ಟರು. ನಾನೇನು ಮಾಡಿದೆ, ನನ್ನ ಸ್ವಂತ ದುಡ್ಡಲ್ಲಿ ಒಂದು 2 ವರ್ಷದಲ್ಲಿ 1 ಲಕ್ಷ ಖರ್ಚು ಮಾಡಿದ್ದೀನಿ. 2,000 ಕ್ಯಾಲೆಂಡರ್ ಮಾಡಿದೆ. ಫಸ್ಟು ಅಲ್ಲಿಂದ ಫೋಟೋಶೂಟ್ ಮಾಡ್ಕೊಂಡು ಬಂದಿದ್ದನ್ನು ಕ್ಯಾಲೆಂಡರ್ ಮಾಡಿ, ಇಲ್ಲಿ ನನಗೆ ಯಾರ್ಯಾರು ಪರಿಚಯ ಇದ್ದಾರೆ ಅಲ್ಲೆಲ್ಲ ಹೋಗಿ ಆ ಕ್ಯಾಲೆಂಡರ್ ಕೊಟ್ಟು ಫೋಟೋನ ತೆಗೆದು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಹಾಕೋದು, ಸ್ಟೇಟಸಲ್ಲಿ ಹಾಕೋದು. ಆಮೇಲೆ ಬೇರೆ ಬೇರೆ ಶೈಲಿಯಲ್ಲಿ ನಾನು ಸೀರೆಗಳು, ಅಂದರೆ ಯಾವ ಕಾರ್ಯಕ್ರಮಕ್ಕೆ ಕರೆದ್ರೂ ಕೂಡ ಅದೇ ಕೈಮಗ್ಗ ಸೀರೆಯನ್ನೇ ಸ್ವಲ್ಪ ಟ್ರೆಡಿಷನ್, ಅದು ಅಜ್ಜಿ ಸೀರೆ ಅಂತ ಇದೆ ಅದಕ್ಕೆ ಹೆಸರು. ಹಿಂದೆ ಅಜ್ಜಿ ಅಂದರೆ ಉಡ್ತಾ ಇದ್ದು, ಅಲ್ಲಿಗೆ ಅದು ನಿಂತೋಗಿತ್ತು. ಆಮೇಲೆ ಯಾರೂ ಉಟ್ಟಿಲ್ಲ, ಅದಕ್ಕೆ ಅದು ಅಜ್ಜಿ ಸೀರೆ ಅಂತ. ಅದಕ್ಕೆ ಫ್ಯಾಷನ್ ಬ್ಲೌಸಸ್ ಹಾಕಿ ನಾನು ಅದನ್ನು ಟ್ರೆಂಡಿಯಾಗಿ ಅದನ್ನು ಪ್ರಮೋಟ್ ಮಾಡಿದೆ. ನಾನು ಸುಮಾರು 2,000 ಕ್ಯಾಲೆಂಡರ್ಗಳನ್ನು ಹಂಚಿದ್ದೀನಿ ನಾನು. ಹೇಳಬೇಕಂದ್ರೆ ಗೋವಾ ಮತ್ತು ಚೆನ್ನೈ, ಬ್ಯಾಂಗ್ಳೂರು, ಶಿವಮೊಗ್ಗ, ಮಂಗಳೂರು, ಕುಂದಾಪುರ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಪಾಪ ನನ್ನ ಮಗ ಒಂದು ಬ್ಯಾಗ್ ಇಟ್ಕೊಂಡು ಬರ್ತಿದ್ದ, ಫೋಟೋ ತೆಗಿತಿದ್ದ. ಎಲ್ಲ ಕಡೆ ಹೋಗಿ ಅದನ್ನು ಪ್ರಚಾರ ಮಾಡ್ತಾಯಿದ್ದೀವಿ. ಹೇಗಾಯಿತು ಅಂತ ಹೇಳಿದ್ರೆ ನಿಮ್ಗೆ ಆ ಸೀರೆಗಳೇ ಸಿಗ್ತಾ ಇರಲಿಲ್ಲ ಇಲ್ಲಿ. ಆಮೇಲೆ ಇನ್ನೊಂದು ಏನು ಮಾಡಿದೆ ಅಂದರೆ ಆಟಿಕೂಟ ಸಂಚಾಲಕಿಯಾಗಿದೆ ತುಳುಕೂಟದಲ್ಲಿ. ಆಗ ನಾನು ಏನು ಮಾಡಿದೆ, ಆ ಒಂದು ಸ್ಯಾರಿ ಥೀಮ್ ಇಟ್ಟೆ, ಎಲ್ಲರೂ ಕೈಮಗ್ಗ ಸೀರೆ ಉಡುವ, ಆಗ ಅವರಿಗೆ ಸೇಲ್ ಆಗ್ತದಲ್ಲ. ಅದು ನಾನು ಥೀಮ್ ಇಟ್ಟಿದ್ದು. ಮತ್ತು ಫೋಟೋಶೂಟ್ ಎಲ್ಲ ಮಾಡಿದ್ವಿ ನಾವಿಲ್ಲಿ ವೈಟ್ ಲೋಟಸಲ್ಲಿ, ಬೇರೆ ಬೇರೆ ಟೈಪ್ ತುಂಬ ಟ್ರೆಡಿಷ್ನಲ್ ಆಗಿ ಎಲ್ಲ ಮಾಡಿದ್ವಿ. ಎಲ್ಲರೂ ಲೇಡೀಸ್ ನಮ್ಮ ತುಳುಕೂಟದವ್ರು ಸೇರಿ ಅದನ್ನು ನಾವೆಲ್ಲ ಸ್ಟೇಟಸ್ ಹಾಕಿದ್ದು ನೋಡಿಕೊಂಡು ಉಡುಪಿಯ ಎಲ್ಲ ಸಂಸ್ಥೆಯವರು ಆ ವರ್ಷ ಆಟಿಕೂಟದಲ್ಲಿ ಎಲ್ಲ ಉಡುಪಿ ಕೈಮಗ್ಗ ಸೀರೆ. ಸೊ ಕೈಮಗ್ಗ ಸೀರೆಯೇ ಇಲ್ಲ, ಆ ಮಟ್ಟಕ್ಕೆ ತಗೊಂಡು ಬಂದು ಇಟ್ವಿ ನಾವು. ಅದು ಪ್ರಚಾರ ಮಾಡಿದೆ. ಅದು 1 ವರ್ಷದಲ್ಲಿ ನಾನು ನೋಡಿದ್ದೆ, ಎಲ್ಲಿ ಹೋದ್ರು ಉಡುಪಿ ಕೈಮಗ್ಗ ಸೀರೆ ಕಾಣಲಿಕ್ಕೆ ಸಿಕ್ತಿತ್ತು. ಏನು ಒಮ್ಮೆಲೆ ರೈಸ್ ಆಯ್ತು ಅಂತ ನೋಡಿದೆ. ಅದರಲ್ಲೊಂದು ಖುಷಿ ಅಂದರೆ, ಒಂದು ದಿವಸ ಯಾರೋ ಕಳಿಸ್ತಾರೆ, ಒಂದು ಫೋಟೋ ಕಳಿಸ್ತಾರೆ, ನಿಮ್ಮದು ಪೋಸ್ಟರ್ ಇದೆ ಅಲ್ಲಿ ಕಲ್ಸಂಕದಲ್ಲಿ ಹೋಗಿ ಅಂತ. ಇಮ್ಮಿಡಿಯೇಟಾಗಿ ನಾನು ನನ್ನ ಮಗ ಹೋಗಿ ಅದ್ರ ಮುಂದೆ ಫೋಟೋ ತಕ್ಕೊಂಡು ಬಂದ್ವಿ. ಅದು ನಮಗೆ ಗೊತ್ತಿಲ್ಲದಲೇ ಸಾಧನೆ ಮಾಡಬೇಕು ಅಂತ ನಾನು ಹೋಗಲಿಲ್ಲ. ಏನು ಹೇಳ್ತಾರೆ, ಸುಮ್ಮನೆ ಏನು ಮಾಡಬೇಕು, ಒಳ್ಳೇದು ಮಾಡ್ತಾ ಹೋದರೆ ಅದೇ ಸಾಧನೆಯಾಗಿ ಪರಿವರ್ತನೆ ಆಯಿತು ಅಂತ ಹೇಳೋಕ್ಕೆ ಇದೊಂದು ನಿದರ್ಶನ. ನಂಗೆ ಖುಷಿ ಆಗುತ್ತೆ. ಅಲ್ಲಿ ಎಲ್ಲೆಲ್ಲೋ ಕಟೌಟ್ ಎಲ್ಲ ಹಾಕಿದ್ರು ನಮ್ಮ ಫೋಟೋಗಳು, ತುಂಬ ಖುಷಿ ಆಗುತ್ತೆ. ಎಲ್ಲದಕ್ಕಿಂತ ಈ ನನಗೊಂದು ನ್ಯಾಷನಲ್ ಅವಾರ್ಡ್ ಬಂತು. ಎಲ್ಲ ಅವಾರ್ಡು ಖುಷಿನೇ, ಅದರ ಬಗ್ಗೆ ಕೇಳಬೇಕಂತಿದ್ದೆ, ಹೇಳಿ. ಖುಷಿನೇ. PRCI ಅಂತ ಒಂದು ಸಂಸ್ಥೆ ಆಯಿತಾ, ಪಬ್ಲಿಕ್ ರಿಲೇಷನ್ ಆಫ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ. ಅದರಲ್ಲಿ ಚಾಣಕ್ಯ ಅವಾರ್ಡ್ ಅಂತ, ಅದು ತುಂಬ ದೊಡ್ಡ ಅವಾರ್ಡ್, ಎಲ್ಲರಿಗೂ ಸಿಗೋದಿಲ್ಲ, ಯಾರು ಇನ್ಫ್ಲುಯೆನ್ಸ್ ಮಾಡಿದ್ರೆ ಸಿಗೋದಿಲ್ಲ ಅದು. ಅದು ನಮಗೆ ಅವರೇ ಒಂದು ಟೀಮ್ ಇದೆ, ಸರ್ಚ್ ಮಾಡ್ತಾರೆ ಇವರು ಪಬ್ಲಿಕ್ಕಿಗೆ ಏನಾದರೂ ಕೊಟ್ಟಿದ್ದಾರಾ ಅಂತ. ಕೊಟ್ಟರೆ ಮಾತ್ರ ನಮ್ಗೆ ಅವರು ಅವಾರ್ಡ್ ಕೊಡೋದು, ಅವೇರ್ನೆಸ್ ಏನಿದೆ ಅಂತೇಳಿ. ಅದು ಫ್ಯಾಷನ್ಗೆ ಮಾತ್ರ ಅಲ್ಲ, ಎಲ್ಲ ಫ್ಯಾಷನಿಂದಿಲ್ಲ ಅದರಲ್ಲಿ. ಪಬ್ಲಿಕ್ಕಿಗೆ ನೀವೇನು ಕೊಟ್ಟಿದ್ದೀರಾ, ಈಗ ಪುವರ್ ಪೀಪಲಿಗೆ ನೀವು ಹೆಲ್ಪ್ ಮಾಡಿದ್ದೀರಾ. ಆಮೇಲೆ ಯಾರೋ ಆಕ್ಸಿಡೆಂಟ್ ಆಗುತ್ತೆ, ಈಗ ವಿಶು ಶೆಟ್ಟಿ ಅಂಬಲ್ಪಾಡಿ ಅವರಿದ್ದಾರೆ, ಅವರಿಗೂ ಸಿಗ್ತದೆ. ಅಂದರೆ ಅವರು ಪಬ್ಲಿಕ್ಕಿಗೆ ತುಂಬ ರಿಲೇಟಿವ್ ಆಗಿ ಹೆಲ್ಪ್ ಮಾಡ್ತಾರೆ, ಅವರು ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ. ಹಾಗೆ ನಾವೇನಾದ್ರು ಪಬ್ಲಿಕ್ಕಿಗೆ ಕೊಟ್ಟಿರಬೇಕು. ಇಲ್ಲಾಂದರೆ ಕೆಲವರು ಕುಡಿಯುವ ನೀರನ್ನೆಲ್ಲ ಶಾಲಾ ಕಾಲೇಜಿಗೆ ಕೊಡೋದು, ಅಥವಾ ಸಭೆ ಸಮಾರಂಭಗಳಲ್ಲಿ ಹೊರಗಡೆ ಇಟ್ಟು ಕೊಡೋದು. ಹಾಗೆ ಪಬ್ಲಿಕ್ಕಿಗೆ ನಾವು ನಿಸ್ವಾರ್ಥ ಸೇವೆ ಮಾಡಿರಬೇಕು. ಅದನ್ನು ಪಬ್ಲಿಕ್ಸ್ ಹೇಳಬೇಕು ಇವ್ರು ನಮಗೆ ಮಾಡಿದ್ದಾರೆ ಅಂತ. ಹಾಗೆ ಅದರಲ್ಲಿ ನನಗೆ ನ್ಯಾಷನಲ್ ಅವಾರ್ಡ್ ಸಿಕ್ತು ನನಗೆ.
ಅದು ನಿಜವಾಗ್ಲೂ ನನಗೆ ದೊಡ್ಡ ಅವಾರ್ಡ್ ಅಂತಲೇ ಹೇಳ್ಬೋದು. ಮತ್ತೆ ನಿಮಗೆ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ, ಹೌದು. ಅದರ ಬಗ್ಗೆ ಒಂದು ಕೇಳ್ಬೋದಾ? ಅದು ಏನಂದರೆ ಇವಾಗ ಹಿಂದೆ ಎಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಯಾವುದೇ ಒಂದು ವಿಷಯದ ಬಗ್ಗೆ PhD ಮಾಡಿದ್ರೆ ನಮ್ಗೆ ಡಾಕ್ಟರೇಟ್ ಸಿಕ್ಕತ್ತೆ ಅಂತ. ಈಗ ಏನು ಮಾಡ್ತಾರೆ, ಒಂದು ಪುಷಪ್ ಕೊಡೋಕ್ಕೋಸ್ಕರ ಡಾ ಗೌರವ ಡಾಕ್ಟರೇಟ್ ಪುರಸ್ಕೃತರು ಅಂತ ಒಂದು ಸನ್ಮಾನ ಅಂತ ಮಾಡ್ತಾರೆ. ಅದು ನಮಗೇನಾಗುತ್ತೆ, ಇನ್ನೊಂದು ಸ್ವಲ್ಪ ಡಾಕ್ಟ್ರೇಟ್ ತೊಗೊಂಡಿದ್ದೀವಿ ಅನ್ನೋ ಫೀಲ್. ಈಗ ನಾವು ಮನೆಯಲ್ಲಿ ಮಕ್ಕಳಿಗೆ ಏನಂತೀವಿ, ನಮ್ಮನೆ ಕೃಷ್ಣ ಇವನು ಅಂತ ಹೇಳ್ತೀವಿ, ನಮ್ಮನೆ ಮಹಾಲಕ್ಷ್ಮಿ ಇವಳು ಅಂತ ಹೇಳ್ತೀವಿ. ನಮ್ಮ ಹೆಸರು ಮಹಾಲಕ್ಷ್ಮಿ ಆಗಿರೋದಿಲ್ಲ, ಆದರೆ ಅದು ಮಕ್ಕಳ ಮೇಲೆ ಇಡುವ ಪ್ರೀತಿಗೆ ಆ ಮಾತುಗಳು. ಹಾಗೆ ನಮ್ಗದು ಪುಷಪ್ ಕೊಡ್ತದೆ. ಈಗ ಹಲವು ಅಂದರೆ ಕಾರ್ಯಕ್ರಮಗಳಲ್ಲಿ ಜಡ್ಜ್ ಆಗಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀರಿ ನೀವು. ಅಂದರೆ ಜಡ್ಜ್ ಆಗಿ ನೀವು ಅದರ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವವರಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಎಂತೆಲ್ಲ ಸಲಹೆ ಕೊಟ್ಟಿದ್ದೀರಿ? ನಾನೇನು ಹೇಳ್ತೀನಿ, ನಾನು ಗೆದ್ದವ್ರ ಬಗ್ಗೆ ನಾನೇನು ಅಪ್ರಿಷಿಯೇಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಎಲ್ಲರೂ ಮಾಡ್ತಾರೆ, ಕಂಗ್ರಾಟ್ಸ್ ಅಂತ ಹೇಳ್ಬೋದು ಅಷ್ಟೇ. ಯಾಕೆಂದರೆ ಅದರಿಂದ ಅವ್ರು ಪರಿಶ್ರಮ ಪಟ್ಟು ಬಂದಿರ್ತಾರೆ. ನಂದೇನಿದ್ರು ಮಾತು ಸೋತವ್ರ ಬಗ್ಗೆ. ಸೋಲ್ಬೇಕು ಯಾವಾಗ್ಲೂ. ಈಗ ನ್ಯೂಟನ್ ಕೂಡ ಯಾವಾಗ ಸೈಂಟಿಸ್ಟ್ ಆಗಿರೋದು ಅಂದರೆ 99 ಬಾರಿ ಸೋತ ಮೇಲೆ ಅವನು ಆಗಿರೋದು. ಆ ಪ್ರಯತ್ನ ನಿಮ್ಮಲ್ಲಿದ್ದರೆ ಲೈಫಲ್ಲಿ ಒಂದು 40% ಟೈಮ್ ನಮ್ಮದು ಪಾಸ್ ಆಗಿಬಿಡತ್ತೆ ಸಾಧನೆ ಮಾಡೋದ್ರಲ್ಲ. ಯಾಕೆಂದರೆ ಪ್ರತಿ ಸರಿ ಸೋಲ್ತಾ ಇರ್ತೀವಿ. ಸೋತವ್ರು ಮಾತ್ರ ಮತ್ತೆ ಮತ್ತೆ ಗೆಲ್ಲಲಿಕ್ಕೆ ಪ್ರಯತ್ನ ಪಡೋದು. ಯಾವಾಗ ಒಮ್ಮೆ ಗೆಲ್ತಾರೋ ಅವರಲ್ಲಿ ಮನೇಲಿ ಕುತ್ಕೊಂಡ್ಬಿಡ್ತಾರೆ, ಸ್ಟ್ರಕ್ ಆಗ್ತಾರೆ. ಯಾಕೆಂದರೆ ಅದು ಎಂಡ್, ಈ ಮೌಂಟ್ ಎವರೆಸ್ಟ್ ರೀಚ್ ಆದ ಹಾಗೆ. ಮತ್ತೆ ಅವ್ರು ಇನ್ನೊಂದು ಸರಿ ಬೆಟ್ಟ ಹತ್ತಕ್ಕೆ ಹೋಗಲ್ಲ, ಅಲ್ಲಿಲ್ಲ ಅಲ್ಲಿ ಏನನ್ನು. ಸೋತವ್ರು ಮಾತ್ರ ಪ್ರತಿ ಸರಿನೂ ಪಾರ್ಟಿಸಿಪೇಟ್ ಮಾಡ್ತಾರೆ, ಸ್ಪರ್ಧೆಗೆ ಹೋಗ್ತಾರೆ. ಪ್ರತಿ ಸರಿ ಹೋಗುವಾಗ ಇನ್ನೊಂದಷ್ಟು ನಾವು ತರುವಾಗಿ ಹೋಗ್ತೀವಿ. ಈ ಸರಿ ನಾನು ಗೆಲ್ಲೇಬೇಕು, ಈ ಸರಿ ನಾನು ಗೆಲ್ಲೇಬೇಕು. ಆ್ಯಕ್ಚುಲಿ ಯಾರು ಗೆದ್ದಿರ್ತಾರೋ ಅವರು ಒಂದೇ ದಿವಸ ಸ್ಟೇಜಲ್ಲಿ, ಅವರು ಒಂದೇ ದಿವಸ ಸ್ಟೇಟಸ್ ಹಾಕ್ಲಿಕ್ಕೆ ಸಾಧ್ಯ. ಯಾರು ಸೋತಿರ್ತಾರೋ ಪದೇ ಪದೇ ನಾವು ಸ್ಟೇಜ್ ಹತ್ತುತ್ತೀವಿ. ಆಗ ನಾವು ನಿರಂತರವಾಗಿ ನಾವು ಚಾಲ್ತಿಯಲ್ಲಿರ್ತೀವಿ. ಸೊ ಈಗ ಗೆಲುವು ಯಾರ್ದು? ಸೋತು ಗೆಲ್ಬೇಕಂತ ಹೇಳೋದು ಅದಕ್ಕೆ ಅವರಿಗೆ ಅದು ಒಂದು ಕ್ಷೇತ್ರದಲ್ಲಿ ಮತ್ತೆ ಕರೆದ್ರೆ ಇನ್ನೊಂದು ಸರಿ ಬಂದಾರು. ಬಟ್ ಹೀಗೆ ಪ್ರತಿ ಸರಿ ಸೋತು ಪ್ರತಿ ಸರಿ ಅವರು ಏನು ಮಾಡ್ತಾರೆ, ಇಲ್ಲಿ ಫ್ಯಾಷನ್ ಫೀಲ್ಡಲ್ಲಿ ಒಂದು ಸರಿ ಬಂದು ಸೋತಿರ್ತಾರಲ್ಲ, ಕಾನ್ಫಿಡೆನ್ಸ್ ಡೆವಲಪ್ ಆಗಲಿಕ್ಕೋಸ್ಕರ ಬೇರೆ ಯಾವುದೋ ಒಂದು ಅವ್ರಿಗೆ ಪ್ರತಿಭೆ ಇರುತ್ತೆ. ಅಲ್ಲಿ ಸಹ ಅವರು ಅಷ್ಟೇ ಪ್ರಯತ್ನ ಪಟ್ಟು ಇಲ್ಲಿ ನಾನು ಗೆಲ್ಲಬೇಕು, ಇಲ್ಲಿ ನಾನು ಗೆಲ್ಲಬೇಕು, ಅಲ್ಲಿ ನಾನು ಗೆಲ್ಲಬೇಕು, ಎಲ್ಲ ಕಡೆ ಗೆಲ್ಲಬೇಕು ಅನ್ನೋದು ಭ್ರಮೇಲಿರ್ತಾರೆ. ಆಗ ಏನಾಗುತ್ತೆ, ಅವರು ಒಳಗಿರೋ ಪ್ರತಿಭೆ ಎಲ್ಲ ಹೊರಗಡೆ ಬರ್ತಾರೆ, ಎಲ್ಲ ಕಡೆ ಗೆಲ್ತಾರೆ, ನಿತ್ಯ ನೂತನವಾಗಿ ಅವರು ಸ್ಟೇಜ್ ಮೇಲೆ ಇರ್ತಾರೆ. ಅದಕ್ಕೆ ಎಕ್ಸಾಂಪಲ್ ನಾನು ಮೇಯ್ನ್ ಕ್ರೌನ್ ವಿನ್ನರ್ ಅಲ್ಲ, ನಾನು ಸಬ್ ಟೈಟಲ್ ವಿನ್ನರ್. ನಾನು ಮೇಯ್ನ್ ಕ್ರೌನ್ ವಿನ್ನರ್ ಎಲ್ಲಿದ್ದಾರೆ ಅಂತ ಇವತ್ತಿಗೂ ಎಲ್ಲೂ ಸ್ಟೇಟಸಲ್ಲೂ ಬರಲ್ಲ, ಎಲ್ಲೂ ಬರೋದಿಲ್ಲ. ಏಕೆಂದರೆ ಅದು ಆ್ಯಂಬಿಷನ್ ಇದ್ದಿದ್ದು ಅದರಲ್ಲಿ ಗೆಲ್ಲಬೇಕು ಅಂತ, ಗೆದ್ದಾಯಿತು, ಫುಲ್ಫಿಲ್ ಆಯಿತು. ನಮಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಸೋತಿದ್ದೀವಲ್ಲ, ಸೋಲು ಒಪ್ಕೊಳ್ಳೋಕ್ಕಾಗಲ್ಲ. ಹೌದು, ನಮ್ಗೆ ಅದು ಆ ಸ್ಟೇಜಲ್ಲಿ ಆಗಲಿಲ್ಲ ನಮಗೆ, ಆದರೂ ಕೂಡ ಸೋಲು ಅನ್ನೋದು ಹಾಗೆ ಅಲ್ಲ, ಟ್ರಿಗರ್ ಆಗ್ತಾ ಇರುತ್ತೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಅವಕಾಶ ಸಿಕ್ಕಿದಾಗ ಹೀಗೆ ಮುಂದೆ ಬಂದು 5 ವರ್ಷದ ತನಕ ನಾನು ಚಾಲ್ತಿಯಲ್ಲಿದ್ದೇನೆ. ಇವಾಗ ಫ್ಯಾಷನ್ ಫೀಲ್ಡ್ ಅಂದರೆ ನನಗೊಂದು ತುಂಬ ಆಸಕ್ತಿ ಏನಂತ ಹೇಳಿದ್ರೆ, ನಾನು ಆ ಸ್ಟೇಜಿಗೆ ಹೋಗುವಾಗ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡಿದರು, ನನಗೆ ಅದನ್ನು ನಾನು ಪಾಸ್ ಮಾಡಬೇಕು. ಸೊ ನನ್ನ ನಂತರ ಯಾರೆಲ್ಲ ಫ್ಯಾಷನ್ ಫೀಲ್ಡಿಗೆ ಹೋಗ್ತಾರೋ ಅವ್ರಿಗೆ, ನಮ್ಮ ವಿದ್ಯಾ ಅವರೇ 50+ ಹೋಗಿ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ನಾನು ಮಾಡ್ಕೋಬೋದು, ಇದು ಹೇಗೆ ಅಂತ ನನ್ನ ಹತ್ರ ಕೇಳಲಿಕ್ಕೆ ತುಂಬ ಜನ ಬಂದರು. ನಾನು ಅವರಿಗೆಲ್ಲ ಸಪೋರ್ಟ್ ಮಾಡಿದ್ದೆ. ನಾನು ತುಂಬ ಜನ ಹೆಣ್ಮಕ್ಳಿಗೆ ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಹೋಗಬೇಡಿ, ನಾನು ಹೋಗಿದ್ದು ಮಿಸಸ್ ಇಂಡಿಯಾ ಕರ್ನಾಟಕದ ಮೂಲಕನೇ ಹೋಗಿ ಸೇಫ್ ಆಗಿದೆ. ಅಂದರೆ ಈ ಗ್ಲಾಮರ್ ಫೀಲ್ಡು ತುಂಬ ಡೇಂಜರ್, ಹೆಣ್ಮಕ್ಳಿಗೆ ಅಷ್ಟು ಒಳ್ಳೇದಲ್ಲ. ಒಂದ್ಸರಿ ಅದರೊಳಗೆ ಅರ್ಧ ದಾರಿ ನಾವು ಹೋದ ನಂತರ ವಾಪಸ್ ಬರಲಿಕ್ಕೂ ಆಗಲ್ಲ. ಯಾಕೆಂದರೆ ಅದು ಆ ಫೀಲ್ಡೇ ಹಾಗೆ. ಎಲ್ಲರೂ ನಮಗೆ ಎಲ್ಲಿ ಹೋದರೂ ಫೋಟೋ ತೆಗಿತಾರೆ, ನಮ್ಮನ್ನು ಹೊಗಳ್ತಾರೆ, ನಮ್ಮನ್ನು ಮಾತಾಡ್ಸೋಕ್ಕೆ ನೋಡ್ತಾ ಇರ್ತಾರೆ. ಅದು ತುಂಬ ಅಟ್ರಾಕ್ಟಿವ್ ಫೀಲ್ಡ್ ಅದು. ಸೇಫೆಸ್ಟು ಇದರಿಂದ ಹೋಗಿ ಕ್ಯಾಟಗರಿ ಅಂದರೆ ಈಗ ನಾವು ಮಿಸ್ಸಸ್ ಇಂಡಿಯಾ ಕರ್ನಾಟಕದಲ್ಲಿ ಹೋದೆ, ಯಾವ ಪೇಜೆಂಟಿಂದ ಹೋದರೆ ಸೇಫ್ ಆಗಿರ್ತಿರೋದೆಲ್ಲ ಗೈಡ್ ಮಾಡಿಕೊಂಡು ನಾನು ತುಂಬ ಜನಕ್ಕೆ ಆ ಥರ ಪ್ರಮೋಟ್ ಮಾಡಿದೆ. ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಪ್ರಭಾವತಿ ಅಂತ. ಅವ್ರ ಮಗಳು ಅವಾಗ 5ನೇ ಕ್ಲಾಸ್ 6ನೇ ಕ್ಲಾಸ್ 6ನೇ ಕ್ಲಾಸ್. ಆಗ ಹೇಳಿದ್ರು, ನಿಮ್ಮ ಹಾಗೆ ನನ್ನ ಮಗಳನ್ನ ತೊಗೊಂಡು ಬರಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ನಾನು 50+ ಹೋಗಿರೋದು, ನಾವು ಸೇಫಾಗಿ ಬರ್ತೀವಿ, ನಮ್ಗೆ ಅದರದ್ದು ಆಸಕ್ತಿ ಕಡಿಮೆ ಇರುತ್ತೆ, ಒಂದು ಜಸ್ಟ್ ಚೇಂಜ್ಗೆ ಹೋಗಿರ್ತೀವಿ, ಬಟ್ ಹೆಣ್ಮಕ್ಳನ್ನ ಕಳಿಸ್ಬೇಡಿ ಅಲ್ಲಿ ತನಕ, ಬೇರೆ ಆಪರ್ಚುನಿಟಿ ಉಡುಪಿಲೇ ಸಿಗತ್ತೆ ಅಂತ. ಇಲ್ಲೊಂದು ಆಡಿಷನ್ ಆಯಿತು, ಪ್ರಕಾಶ್ ಕಟ್ಪಾಡಿ ಅವರು
ಒಂದು ಮೂವಿಗೆ ಆಡಿಷನ್ ಮಾಡಿದ್ರು, ಮಕ್ಕಳದ ಪಿಕ್ಚರ್ ಸ್ಕೂಲ್ ಲೀಡರ್ ಅಂತ. ಆಗ ಅವಳಿಗೆ ಅಲ್ಲಿ ಬರಲಿಕ್ಕೆ ಹೇಳಿ ಆಡಿಷನಲ್ಲಿ ಅವಳು ಗೆದ್ದು ಒಂದು ಒಳ್ಳೆ ಪಾಠ ಮಾಡಿದ್ದಾಳೆ. ಅದ್ರ ನಂತರ ಅವಳಿಗೆ ತುಂಬ ಬೇರೆ ಬೇರೆ ಮೂವಿಗೆಲ್ಲ ಕರೆದ್ರು. ಸೊ ಆ ಥರ ಪ್ರಮೋಟ್ ಮಾಡ್ತೀನಿ ನಾನು ಅವರಿಗೊಂದು ಒಳ್ಳೆ ವೇದಿಕೆ. ಅದಲ್ದಲೇ ಭಾರತಿ ಗೋಪಾಲ್ ಸ್ಯಾಕ್ಸೋಫೋನಿಸ್ಟ್ ಅಂತ ಇದ್ದಾರೆ, ಅವ್ರಿಗೆ ಕರೆದೆ. ನಮಗೇನೂ ಇರಲಿಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ, ಹೋಗಿ ಇಷ್ಟು ಮಾಡ್ಕೊಂಡು ಬಂದ್ವಿ, ನಿಂಗೆಲ್ಲ ಇದೆ ಬಾ ಅಂತ ಹೇಳಿ ಅವ್ರನ್ನೂ ಸ್ಟೇಟ್ ಲೆವೆಲ್ ತನಕ ಕಳಿಸಿದ್ದೆ. ಮತ್ತು ನಿಮಿತಾ ಸತೀಶ್ ಚಂದ್ರ ಅವ್ರಿಗೂ ಕಳಿಸಿದ್ದೆ ನಾನು ಅಲ್ಲಿ ತನಕ. ಸೊ ಅವರು ಒಂದು ಸ್ವಲ್ಪ ತುಂಬ ಈಗೆಲ್ಲ ನಾವು ಒಟ್ಟಿಗೆ ಸೇರ್ತೀವಿ, ಅಷ್ಟೇ ಫ್ಯಾಷನಾಗಿ ಇರ್ತೇವೆ. ಅದಲ್ದಲೇ ಡಾಕ್ಟರ್ ಶ್ರುತಿ ಬಲ್ಲಾಳ್ ಅಂತ ಇದ್ದಾರೆ ಇಲ್ಲಿ, ಮಧುಮೇಹ ತಜ್ಞೆ. ಅವರು ಸಹ ನನಗೆ ಡೇ ಒನ್ನಿಂದ ನಂಗೆ ನೀವು ಹೇಳ್ಕೊಡಿ, ನನಗೆ ಏನೆಲ್ಲ ಪ್ರಿಪೇರ್ ಮಾಡಬೇಕು. ನಾನು ಹೇಳಿದೆ ನಂಗೆ ಅಷ್ಟು ಗೊತ್ತಿಲ್ಲ ಅಂತ. ಅವ್ರು ಹೇಳಿದರು, ನಿಮ್ಗೆ ಗೊತ್ತಿಲ್ಲ ಅನ್ನೋದು ಮಾತ್ರ ನಿಮ್ಗೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆ ಅಂತ ನನಗೆ ಗೊತ್ತಿದೆ ಅಂತ. ಅವ್ರು ನನ್ನ ಹಠ ಹಿಡಿದು ನನ್ನ ಸಪೋರ್ಟ್ ತಕ್ಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ ತನಕ ಹೋಗಿ ಬಂದರು ಅವರು. 1 ವರ್ಷ ಆದ ನಂತರ ನನಗೊಂದು ವಾಯ್ಸ್ ಮೆಸೇಜು ಹಾಕಿದರು. ನಾನು ಮರ್ತಿಲ್ಲ, ಇವತ್ತಿಗೆ 1 ವರ್ಷ ಆಯಿತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾನು ಅವಾರ್ಡ್ ತೊಗೊಂಡು ಬಂದು, ಕಿರೀಟ ತೊಗೊಂಡು ಬಂದು. ಅದೆಷ್ಟು ನಿಮಗೆ ಸೇರುತ್ತೆ. ಒಂದು ಚಪ್ಪಲಿಯಿಂದ ಹಿಡಿದು, ಒಂದು ಡ್ರೆಸ್ಸಿಂದ ಹಿಡಿದು, ಒಂದು ಮಾತಾಡೋದ್ರಿಂದ ಹಿಡಿದು ನನಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದೀರಾ. ನನ್ನಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ, ಹೀಗೆ ಮಹಿಳೆಯರಿಗೆ ಒಂದು ಸ್ಫೂರ್ತಿಯಾಗಿರಿ ಅಂತ ಒಂದು ವಾಯ್ಸ್ ಮೆಸೇಜು ಹಾಕಿದರು. ಇದು ನಮಗೆ ಅವ್ರು ಕೊಡೋದು ರಿಟರ್ನ್ಸ್. ನಮಗೆ ಅವರು ನಮ್ಮನ್ನೆಲ್ಲೂ ಹೈಲೈಟ್ ಮಾಡಬೇಕಂತಿಲ್ಲ, ಅಟ್ಲೀಸ್ಟ್ ಆ ಒಂದು ಹೇಳ್ತಾರಲ್ಲ, ನಮಗೆ ಅವಾಗ ಇನ್ನೊಬ್ರಿಗೆ ನಾವು ಮಾಡುವ, ನನಗೆ ನಾನು ಮುಂದೆ ಬರೋದಕ್ಕಿಂತ ಬಂದಾಗಿದೆ. ಈಗ ಇನ್ನೊಂದಷ್ಟು ಜನ ಯಾರೋ ಹೆಜ್ಜೆ ಇಡ್ತಾ ಇದ್ದಾರಲ್ಲ, ಅವ್ರನ್ನ ಕರ್ಕೊಂಡು ಬಂದು ಲೀಡರ್ ಮಾಡೋದ್ರಲ್ಲಿ ನನಗೆ ತುಂಬ ಆಸಕ್ತಿ. ಮುಖ್ಯವಾಗಿ ನನಗೆ ಮಕ್ಕಳನ್ನು ಮುಂದೆ ತರೋದ್ರಲ್ಲಿ ನಂಗೆ ತುಂಬ ಆಸಕ್ತಿ. ಈಗ ಫ್ಯಾಷನ್ ಲೋಕದೊಟ್ಟಿಗೆ ನೀವು ಆ್ಯಂಕರಿಂಗ್ ಮಾಡ್ತಿದ್ದೀರಿ, ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ಮೋಟಿವೇಶ್ನಲ್ ಸ್ಪೀಚ್ ಕೂಡ ಕೊಡ್ತೀರಿ ಅಂತ ಕೇಳಿದೆ. ಅದೆಲ್ಲ ಹೇಗೆ ಸಾಧ್ಯ? ಮತ್ತು ಒಂದು ಶಾರ್ಟ್ ಮೂವಿ ಕೂಡ ಮಾಡಿದ್ದೀರಿ, ಅದರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ನಿಮಗೆ? ಅದು ಕೊರೋನಾ ಟೈಮಲ್ಲಿ ಹೀಗೆ ನಾವು ಫ್ಯಾಷನ್ ಫೀಲ್ಡಲ್ಲಿ ಹೋಗಿ ಬಂದಾಗ ದೀಪಕ್ ಗಂಗೂಲಿ ಅಂತ ಹೇಳಿ ಅವರು ನಮಗೆ ಶಾರ್ಟ್ ಮೂವಿ ಮಾಡುವ, ಅಮ್ಮನ ಪಾಠ ಮಾಡಲಿಕ್ಕೆ ನೀವೇ ಆಗಬೇಕು. ಆಗ ಎಲ್ಲ ಬಸ್ಸಲ್ಲಿ ಹೋಗಂಗಿರಲಿಲ್ಲ, ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕಿತ್ತು. ನಂದಿದ್ದಿದ್ದು 2 ನಿಮಿಷ, 3 ದಿನ ಹೋಗಿದ್ದೀನಿ. ಸುಮಾರು ಒಂದು 3 ಬಾಟ್ಲು ಗ್ಲಿಸರಿನ್ ಹಾಕಿದ್ದೀನಿ. ಲಾಸ್ಟಿಗೆ ಗ್ಲಿಸರಿನ್ ಹಾಕ್ದಲ್ಲಿ ನಾವು ಹೋಗೋಕ್ಕೆ ಶುರು ಮಾಡಿದ್ದೀವಿ. ಅದೊಂದು ಏನು ಅನಿಸುತ್ತೆ ಅಂದರೆ, ಅದ್ರ ಹಿಂದೆ ತುಂಬ ಸ್ಟ್ರಗಲ್ ಇದೆ ಆಯಿತಾ. ಒಂದು ಶಾರ್ಟ್ ಮಾಡಬೇಕಂತ ಹೇಳಿದರೆ ಆ ಕಡೆ ಫ್ಯಾನ್ ಸೌಂಡ್ ಆಗಲಿಕ್ಕಿಲ್ಲ, ಯಾರಿಗೂ ಫೋನ್ ರಿಂಗ್ ಬರಲಿಕ್ಕಿಲ್ಲ, ಯಾರೂ ಅಗಸಿ ಮಾಡಲಿಕ್ಕಿಲ್ಲ, ಕೆಮ್ಮಲಿಕ್ಕಿಲ್ಲ, ಚೂರು ನಗಲಿಕ್ಕಿಲ್ಲ, ಯಾವುದೋ ಪಕ್ಷಿ ಬರಲಿಕ್ಕಿಲ್ಲ, ರೀಟೇಕ್ ಮಾಡ್ತಾರಲ್ಲ, ಮಧ್ಯಾಹ್ನ ಆಗೋಗ್ಬಿಡತ್ತೆ. ನಮ್ಮಂಥವ್ರಿಗೆ ಇದು ಬೇಡ ಅಂತ ಅನಿಸುತ್ತೆ. ಆದರೆ ಈಗಿನ ಯೂತ್ಸಿಗೆ ಏನಾಗುತ್ತೆ, ಹೊರಗಡೆ ಪಾಪ್ಯುಲಾರಿಟಿ ಬೇಕಾಗತ್ತೆ, ಮತ್ತೆ ಅದರಿಂದ ಹೋಗ್ತಾರೆ. ನಿಜವಾಗ್ಲೂ ತುಂಬ ಕಷ್ಟದ ಕೆಲಸ ಆ್ಯಕ್ಟಿಂಗ್ ಮಾಡೋದು ಮಾತ್ರ. ನೈಜತೆಗಿಂತ ಆ್ಯಕ್ಟಿಂಗ್ ಮಾಡೋದು ತುಂಬ ಕಷ್ಟದ ಕೆಲಸ. ಮತ್ತು ಆ್ಯಂಕರಿಂಗ್ ಹೇಗೆ ಶುರು ಮಾಡಿದ್ದು? ಆ್ಯಂಕರಿಂಗ್ ಅಂತ ಹೇಳಿದ್ರೆ ನಮಗೆ ತುಳುಕೂಟದಲ್ಲಿ ನೀವು ಒಳ್ಳೆ ಮಾತಾಡ್ತೀರಾ, ನೀವೇ ಆ್ಯಂಕರಿಂಗ್ ಮಾಡಬೇಕಂತ. ನನಗೆ ಅಷ್ಟರವರೆಗೆ ಆ್ಯಂಕರಿಂಗ್ ಅನ್ನೋದೊಂದು ಪಾರ್ಟ್ ಇದೆ ಅನ್ನೋದೇ ಗೊತ್ತಿಲ್ಲ. ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೆ, ಇದಿಷ್ಟು ಹೊಸ ಟಾಸ್ಕ್ಗಳು, ಯಾವುದನ್ನು ನೀವು ಹಿಂಗೆ ತಗೊಂಡು ಸುಧಾರಿಸ್ಕೊಳ್ತೀವಿ ಅನ್ನೋ ಜೊತೆಗೆ ಇನ್ನೊಂದಕ್ಕೆ ಕರೀತಾರೆ. ಅದ್ರ ಮಧ್ಯೆ ಮಗನಿಗೆ ನೋಡ್ಕೊಳ್ಬೇಕು, ಅಮ್ಮ ಇದ್ದರು ಅವಾಗ, ಅಮ್ಮ ಬೆಡ್ ರಿಡನ್ ಆಗಿದ್ದರು, ಮನೆ ಕೆಲಸ, ಇದೆಲ್ಲ ಹೊಸ ಟಾಸ್ಕ್ಗಳು ನಮಗೆ. ಒಂದು ತುಳುಕೂಟದಲ್ಲಿ ಹೇಳಿದ್ರು, ಇಲ್ಲ ನೀವು ವಿದ್ಯಕ್ಕ ನೀವೇ ನಮಗೆ ಆ್ಯಂಕರಿಂಗ್ ಮಾಡಬೇಕು ಅಂತೇಳಿ. ಅದು ಏನು ಅಜೆಂಡಾ, ಹೇಗೆ ಏನು ಮಾಡೋದು, ಅದ್ರದ್ದು ಪ್ರೊಸೀಜರ್ಸ್ ಎಲ್ಲ ಗೊತ್ತಿಲ್ಲ ನನಗೆ. ಮತ್ತು ನನಗೆ ಗೊತ್ತಿರೋರ ಹತ್ರ ಕೇಳಿದೆ, ಒಬ್ಬರು ತಾರಾ ಆಚಾರ್ಯ ಅಂತಿದ್ರು, ಇದು ಹೇಗೆ ಮಾಡೋದು ಅಂತ. ಅವರು ಜಸ್ಟ್ ಒಂದು ಬಯೋಡಾಟಾ ಹಾಕಿಕೊಟ್ರು, ಆ್ಯಂಕರಿಂಗ್ ಮಾಡೋದಂದರೆ ಹೇಗೆ ಅಂತ ಹೇಳಿ. ಮತ್ತು ನಾನು ಅವರು ಆ್ಯಂಕರಿಂಗ್ ಮಾಡೋದನ್ನು ನೋಡ್ತಾ ಇದ್ದೆ. ನಾನು ಒಂದು ಅಂದಾಜು ಮೇಲೆ ಮತ್ತು ನನ್ನ ಒಳಗೆ ಇರೋದು, ಬೇಡಪ್ಪ ಇದೆಲ್ಲ ಬೇಡ, ಯಾರು ಮಾಡಿದೆ ಇಷ್ಟರವರೆಗೆ ನಾನು ಯಾರು ಮಾಡಿದ್ದನ್ನು ಮಾಡ್ತಾ ಇರಲಿಲ್ಲ, ನಾನಾಗಿ ಇದ್ದೆ. ಇದನ್ನು ಒಂದು ಬೇರೆಯವರ ಹಾಗೆ ನಾನು ಪ್ರತಿರೂಪ ಆಗಬಾರ್ದು, ನಾನೇ ರೂಪ ಆಗಬೇಕು ಅಂತ ಹೇಳಿ ಅದನ್ನು ಬಿಟ್ಟೆ. ನಾನು ಇನ್ವಿಟೇಷನ್ನು ಅದೆಲ್ಲ ಬರೆದಿಟ್ಕೊಂಡಿದ್ದು ಬಿಟ್ಟೆ. ಕೈಯೆಲ್ಲ ನಡುತ್ತೆ ಅವಾಗ ಆ ಟೈಮಲ್ಲಿ. ಮತ್ತು ನನ್ನ ಒಳಗಡೆ ಏನು ಬರ್ತಿತ್ತು ಅದನ್ನು ಮಾತ್ರ ಮೈಕಲ್ಲಿ ನಾನು ಹೇಳ್ತಾ ಇದ್ದೆ. ವಾಯ್ಸನ್ನು ಲೈಕ್ ಮಾಡ್ತಾಯಿದ್ರು, ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಹಾಗಾಗಿ ನೀವೇ ಆ್ಯಂಕರಿಂಗ್ ಮಾಡಿ. ಮತ್ತು ನಂಗೆ ತುಂಬ ಉದ್ದ ಮಾಡಿ ಅದು ಮಾತಾಡೋಕ್ಕೆ ಬರ್ತಾರಿಲ್ಲ, ಆ ಪಾರ್ಟ್ ಆ್ಯಂಕರಿಂಗ್ ಅನ್ನೋದು ನನ್ನ ಕ್ಷೇತ್ರದ್ದಲ್ಲ. ಹಾಗಾಗಿ ನನಗೆ ಸ್ವಲ್ಪ ಮಾತಾಡ್ತಾ ಇದ್ದೆ.
ಈ ಕಾರ್ಯಕ್ರಮದಲ್ಲಿ ಏನಾಗುತ್ತೆ, ಭಾಷಣ ಮಾಡುವವರೇ ತುಂಬ ಮಾತಾಡ್ತಾರೆ. 2 ನಿಮಿಷ ಅಂತ ಹೇಳಿದ್ರು 20 ನಿಮಿಷ ಮಾತಾಡಿ ಚೀಟಿ ಕೊಡಿಸ್ಕೊಳ್ತಾರೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಕಡಿಮೆ ಮಾತಾಡಿದಾಗ ಅವ್ರಿಗೆ ಖುಷಿ ಆಗ್ತಾ ಇತ್ತು. ಆ ರೀಸನಿಂದ ನನಗೆ ಆ್ಯಂಕರಿಂಗಿಗೆ ಮತ್ತೆ ಮತ್ತೆ ಕರಿತಾ ಇದ್ರು ನನಗೆ. ಇಷ್ಟೆಲ್ಲ ಮಾಡ್ತಿದ್ದೀರಿ, ಇದರ ಮಧ್ಯದಲ್ಲಿ ಕುಟುಂಬವನ್ನು ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಿ? ಕರೆಕ್ಟ್. ಟೈಮ್ ಕೊಡಲೇಬೇಕಾಗ್ತದೆ. ಮನೇಲೇ ಅಷ್ಟು ವರ್ಷ ಇದ್ದು ನಾನು ಹೊರಗಡೆ ಹೋಗು ಅಂತ ಮಗ ಕಳಿಸಿದ. ಕಂಟಿನ್ಯೂಸ್ ಆಗಿ ಹೊರಗಡೆ ಹೋಗೋದು, ಮನೆಗೆ ಬಂದ ತಕ್ಷಣ ಅಲ್ಲಿಂದ ಬರೋ ಫೋನ್ಗಳು, ಮತ್ತೆ ಮಾತಾಡಬೇಕಾಗತ್ತೆ. ಎಷ್ಟೋ ಜನ ನಮಗೆ ಅಭಿಮಾನಿಗಳು ಹುಟ್ಕೊಳ್ತಾರೆ. ಅವ್ರು ಕೇಳ್ತಾರೆ, ನಾನು ಈ ಪ್ರೋಗ್ರಾಮಲ್ಲಿ ಏನು ಮಾಡಲಿ, ಹೇಗೆ ಮಾಡಲಿ, ಅಥವಾ ನೀವು ಇದನ್ನೆಲ್ಲ ಮಾಡಿದ್ದೀರಲ್ಲ ಚೆನ್ನಾಗಿ, ಅಪ್ರಿಷಿಯೇಷನ್ಗೆ ನಮಗೆ ಕಾಲ್ ಮಾಡ್ತಾರೆ. ಇದೆಲ್ಲ ಮಾಡಿದಾಗ ನಾವು ಮನೆಗೆ ಬಂದ್ರೂ ಅಲ್ಲೇ ಟೈಮ್ ಕೊಡಬೇಕಾಗತ್ತೆ. ಮಗನಿಗೆ ಸ್ವಲ್ಪ ಡಿಸ್ಟರ್ಬ್ ಆಯಿತು ಅದರಿಂದ. ಆಗ ಅವನಿಗೂ ಬೇಸರ ಆಯಿತು, ನನಗೆ ಟೈಮೇ ಕೊಡೋದಿಲ್ಲಲ್ಲಮ್ಮ, ನೀವೆಲ್ಲಿ ಸಹ ಹೋಗೋದು ಬೇಡ ಅಂತ ಒಂದು ದಿವಸ ಹೇಳ್ತಾನೆ. ಮತ್ತೆ ಮರುದಿವಸ ಇಲ್ಲ, ನೀವೇ ಫಸ್ಟ್ ರೆಡಿಯಾಗಿ ಹೋಗಬೇಕು. ಆ ವೇರಿಯೇಷನ್ಸು ತುಂಬ ಇದೆ. ಇದರಲ್ಲಿ ಟಾಸ್ಕ್ ಏನಂತ ಹೇಳಿದ್ರೆ, ನಾನು 2020 ಫ್ಯಾಷನ್ ಫೀಲ್ಡಿಗೆ ಹೋಗಿ ಬಂದಿದ್ದು. ಅವತ್ತಿಂದ ಇವತ್ತಿನ ತನಕ ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂತಂದರೆ ಅದು ತುಂಬ ಕಷ್ಟದ ಕೆಲಸ. ಒಂದು ಸರಿ ಒಂದು ಕಾಂಪಿಟೇಷನಿಗೆ ಹೋಗುವಾಗ ಪ್ರಿಪೇರ್ ಆಗಿ ಹೋಗ್ಬೋದು. ಒಂದು ವಾರ ಅದೇ ಟ್ರೆಂಡಲ್ಲಿ ಇರ್ತೀವಿ, ಅದೇ ಥರ ಡ್ರೆಸ್ಸಿಂಗು ಎಲ್ಲ. ನಾರ್ಮಲಾಗಿ ನಾವು ಹೊರಗಡೆ ಹೋದ ತಕ್ಷಣ ಕೇಳ್ತಾರೆ, ಒಂದೇ ಪುಂಜೆಗೂ ಏರ್ ಕೊರ್ತಿನ ಕ್ರೌನ್ ಅಂತ. ನಾನೊಮ್ಮೆ ಹೂ ತರ್ಲಿಕ್ಕೆ ಹೋಗ್ಬೇಕಾದ್ರೆ ಲಿಪ್ಸ್ಟಿಕ್ ಹಾಕ್ಕೊಂಡು ಹೋಗಿರಲಿಲ್ಲ. ರೆಗ್ಯುಲರ್ ಲೈಫಲ್ಲೆಲ್ಲ ಲಿಪ್ಸ್ಟಿಕ್ ಇರೋದಿಲ್ಲ. ಆಗ ಒಬ್ಬರು ನಾನು ಹೂ ತೊಗೊಳ್ಳುವಾಗ ಪಕ್ಕದವ್ರು ಕೇಳಿದ್ರು, ಒಂದೇ ಪುಂಜ ಅಂತ ಫೇಸ್ಬುಕ್ ಹಿಡಿತೀನ, ಏರ್ ಕೊರ್ದಿನ ಕ್ರೌನ್ ಅಂತ ಕೇಳಿದರು. ಆ ದಿವಸದಿಂದ ನನ್ನ ಮಗ ಹೇಳಿದ, ಹೊರಗಡೆ ಹೋಗ್ಬೇಕಾದ್ರೆ ಅಪ್ಡೇಟಾಗಿ ಹೋಗಬೇಕು. ಇದು ಸ್ವಲ್ಪ ಕಷ್ಟ ಆಗತ್ತೆ, ಯಾಕೆಂದರೆ ರೆಗ್ಯುಲರ್ ಲೈಫು ನಮಗೆ ಮೇಜರ್ ಇರೋದು. ಅದು ಸ್ವಲ್ಪ ಹೊತ್ತು ಮಾತ್ರ ನಮಗೆ ಫ್ಯಾಷನ್ ಫೀಲ್ಡ್ ಆಗಲಿ ಹೊರಗಡೆ ಪ್ರಪಂಚ ಇರೋದು. ಆದರೆ ನಾವು ಅದನ್ನು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಅದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನಾನೇನು ಮಾಡ್ತೀನಿ, ಮಗನನ್ನು ಜೊತೆ ಕರ್ಕೊಂಡು ಹೋಗ್ತೀನಿ. ಈಗ ಸ್ವಲ್ಪ ಅದೇನು ಹೇಳ್ತಾರಲ್ಲ, ಹಾಡ್ತಾ ರಾಗ ಅಂತ, ಅವನಿಗೂ ಅಭ್ಯಾಸ ಆಯ್ತು. ಈಗ ಸಪೋರ್ಟ್ ಮಾಡ್ತಾನೆ ತುಂಬ ನನಗೆ. ಈಗ ನಿಮ್ಮಂತೆ ಬಹುಮುಖ ಪ್ರತಿಭೆ ಆಗಬೇಕಂತ ಬಯಸುವ ಗೃಹಿಣಿಯರಿಗೆ ಮತ್ತು ಮಹಿಳೆಯರಿಗೆ ಏನು ಎಂಥ ಸಲಹೆ ಕೊಡ್ತೀರಿ ನೀವು? ಎಲ್ಲರೂ ಬಹುಮುಖ ಪ್ರತಿಭೆಗಳೇ, ಅದಕ್ಕೆ ಅಂತ ಏನು ಕಲ್ತಿರ್ಬೇಕಂತ ಖಂಡಿತ. ನಾನು ಒಂದು ಆರ್ಟಿಕಲ್ ಓದಿದ್ದೆ, ಹೆಣ್ಣು ಒಂದು ಸಮಯದಲ್ಲಿ 5 ಕೆಲಸವನ್ನು ಮಾಡಬಲ್ಲ, ಅಷ್ಟು ಪ್ರಕೃತಿ ನಮ್ಗೆ ಕೊಟ್ಟಿದೆ. ಒಬ್ಬ ಗಂಡು 2 ಕೆಲಸ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಪ್ರಕೃತಿಯಲ್ಲಿ ಗಂಡಿಗೆ ಬೇರೆ ಒಂದು ಶಕ್ತಿ ಇದೆ, ಹೆಣ್ಣಿಗೆ ಬೇರೆ ಶಕ್ತಿ ಇದೆ. ಹೆಣ್ಣಂದ್ರೆ ಶಕ್ತಿ ಇಲ್ಲ, ಗಂಡು ಸಹ ಶಕ್ತಿ, ಆದರೆ ಹೆಣ್ಣಂದ್ರೆ ಯಾವುದು ಒಂದು ಪ್ರಕೃತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದರದ್ದು ಜನನ ಗಂಡು ಹೆಣ್ಣಿನಿಂದೇ ಹೊರತು ಯಾರೊಬ್ಬರಿಂದ ಅಲ್ಲ. ಇರ್ಬೋದು, ಹೆಣ್ಣಿನ ಸಾಮರ್ಥ್ಯ ಬೇರೆ, ಗಂಡಿನ ಸಾಮರ್ಥ್ಯ ಬೇರೆ. ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ, ಹೆಣ್ಣು ನಾನೇ ಮುಂದು, ಗಂಡಸಕ್ಕಿಂತ ನಾನು ಮುಂದೆ ಇದ್ದೀನಿ ಎಲ್ಲದರಲ್ಲೂ ಅಂತಾರೆ. ಹಾಗಲ್ಲ. ಅದು ನನ್ನ ದೃಷ್ಟಿಕೋನ ಏನಿತ್ತು, ಒಂದು ಗಂಡು ತಪ್ಪು ಮಾಡ್ತಾನೆ ಅಂದರೆ ಅದಕ್ಕೆ ಹೆಣ್ಣೆ ಕಾರಣ ಅಂತ. ಏಕೆಂದರೆ ಈಗ ಮಕ್ಕಳನ್ನು ಬೆಳೆಸೋದು ಹೆಣ್ಣೆ ಅಲ್ಲ, ಮಗನನ್ನು ಬೆಳೆಸೋದು ತಾಯಿನೇ, ಮಗಳನ್ನು ಬೆಳೆಸೋದು ತಾಯಿನೇ ಅಲ್ವಾ? ಹಾಗಾದರೆ ಅವನು ತಪ್ಪು ಮಾಡ್ತಾನೆ ಅಂದರೆ ಕಾರಣ ಯಾರು? ಅದಕ್ಕೆ ನಾವು ಸರಿ ಗೈಡ್ ಮಾಡಿಲ್ಲ ಅವರಿಗೆ, ಎಲ್ಲ ತಪ್ಪಿದ್ದೀವಿ ನಾವು. ನಮಗೆ ಪೇರೆಂಟಿಂಗ್ ಗೈಡ್ಲೈನ್ ನಮಗೆ ಸಹ ಇಲ್ಲ. ನಮ್ಮದು ತಪ್ಪಂತ ಹೇಳಲಿಕ್ಕಾಗಲ್ಲ, ನಮಗೆ ಆ ಗೈಡ್ಲೈನ್ ಇಲ್ಲ. ಯಾರು ಸ್ವಲ್ಪ ಆಸಕ್ತಿ ಕೊಟ್ಟು ನಾವು ದೇಶಕ್ಕೆ ಒಂದು ಒಳ್ಳೆಯ ಪ್ರಜೆಯನ್ನು ಕೊಡಬೇಕು, ನಮ್ಮ ನಂತರ ಮಕ್ಕಳು ಒಳ್ಳೆ ಇಂಥವ್ರ ಮಕ್ಕಳು ಅಂದರೆ ಒಂದು ಒಳ್ಳೆ ಹೆಸರು ಇರಬೇಕು ಅಂತ ಚಿಂತನೆ ಇಟ್ಕೊಂಡು ಬೆಳೆಸ್ತಾರ, ಅಂಥವ್ರ ಮನೇಲಿ ಎಲ್ಲ ಮಕ್ಕಳು ಒಳ್ಳೆಯದಾಗ್ತಾರೆ. ಅದು ಬಿಟ್ಟು ತುಡಿತ, ನಾನು ನನ್ನ ಹೆಸರು ಬರಬೇಕು, ಮಕ್ಕಳದ ಆಮೇಲೆ ಅವ್ರು ಬರ್ಕೊಳ್ತಾರೆ ಅಂತ ಯಾರದು ತುಡಿತಾ ಇರುತ್ತಾ, ಆ ಮನೇಲಿ ಕಷ್ಟ ಇದೆ. ಸ್ವಲ್ಪ ಮುಂದಿನ ಜನ್ರೇಷನ್ ಕಷ್ಟ ಇದೆ. ನನ್ನ ಯೋಚನೆ ಅಂದರೆ ನಮ್ಮದೇ ತಪ್ಪು, ನಾವು ಮಕ್ಕಳನ್ನು ಸರಿ ಬೆಳೆಸದೇ ಇದ್ದಾಗ ಸಮಾಜಘಾತಕರಾಗ್ತಾರೆ. ಒಂದು ಗಂಡೇ ರಕ್ಷಕರು, ಗಂಡೇ ಭಕ್ಷಕರು, ಎರಡೂ ಅವರೇ. ಹೇಗೆ ರಕ್ಷಕರು ಅಂತ ಹೇಳಿದರೆ, ನಾವು ಈಗ ಒಂದು ಲೇಡೀಸ್ ಒಂದು 10 ಜನ ಹೋಗ್ತಾ ಇರ್ತೀವಿ, ತುಂಬ ಸ್ಕರ್ಟ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಆಗ ಯಾರೋ ಒಬ್ಬ ಗಂಡು ಬಂದು ನಮಗೆ ತಮಾಷೆ ಮಾಡಿದಾಗ ನಾವು 10 ಜನ ಇದ್ದರೂ ಕೂಡ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಅದೇ ಒಬ್ಬ ಗಂಡಸು ಬಂದು, ಅಲ್ಲಿ ಯಾರೋ ವಯಸ್ಸಾದವರೇ ಆಗಲಿ, ರಾತ್ರಿ ಹೊತ್ತು ಮನೆಗೆ ಹೋಗೋರು ಬಂದುಬಿಟ್ಟು, ಏನು ಯಾರು ನೀವು ಯಾಕೆ ಹೇಗೆ ಮಾಡ್ತಿದ್ದೀರಾ ಅವರಿಗೆಲ್ಲ ಅಂತ ಒಬ್ಬನಿದ್ರೆ, ಆ್ಯಕ್ಚುಲಿ ಅವ್ರಿಗೆ ವಯಸ್ಸಾಗಿರುತ್ತೆ, ಅಷ್ಟು ಸ್ಟ್ರೆಂತ್ ಇಲ್ದಲೇ ಇರ್ಬೋದು, ಬಟ್ ಸ್ಟ್ರೆಂತ್ ಇರೋ ಗಂಡಸು ಓಡಿ ಹೋಗ್ತಾರೆ. ಹಾಗಾದರೆ ಗಂಡಸು ಭಕ್ಷಕ ಅಂತ ಹೇಳೋಕ್ಕಾಗ್ತದಾ? ಇದು ನಾವು ಆಲೋಚನೆ ಮಾಡಬೇಕು.
ಅಂದರೆ ನಾವು ಒಂದೇ ಸಮಾನಾಂತರ ರೇಖೆಗಳು, ಗಂಡು ಹೆಣ್ಣು ಅನ್ನೋದು ಯಾರು ಹಿಂದೆ ಮುಂದೆ ಇಲ್ಲ. ನಾನು ಮೆನ್ಸ್ ಡೇ ಕೂಡ ಮಾಡಿದ್ದೆ, ನಾನು 2019 ಮೆನ್ಸ್ ಡೇ ಮಾಡಿದ್ದೆ. ಅದಕ್ಕೆ ತುಂಬ ಜನ ಗಂಡಸರೇ ಅಪೋಸಿಟ್ ಮಾಡ್ತಾಯಿದ್ರು, ಏನು ನಿಮಗೆ ಗಂಡಸ್ರ ಬಗ್ಗೆ ಭಾರಿ ಆಸಕ್ತಿ ಅಂತ. ನನಗೆ ನಗು ಬಂತು. ನನಗೆ ನಿಮಗೆ ಹೇಗೆ ಆಸಕ್ತಿ ಇದೆಯೋ ನಮಗೂ ಆಸಕ್ತಿ ಇರೋದೇನು ತಪ್ಪಲ್ಲ. ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀವಿ, ನೀವು ಖುಷಿ ಪಡಬೇಕು. ತುಂಬ ಕಮೆಂಟ್ಗಳು ಬಂದವು, ಬಟ್ ಎಷ್ಟೋ ಜನ ಭಾವುಕರಾದರು. ನಾವೊಂದು ನಿವೃತ್ತ ಪೊಲೀಸ್ ಅಧಿಕಾರಿಗಳದ್ದು ವಾರ್ಷಿಕೋತ್ಸವ ನಡೀತಾ ಇತ್ತು. ಅಲ್ಲಿ ಹೋಗಿ ಅವರಿಗೆಲ್ಲ ಒಂದು ರೋಸ್ ಕೊಟ್ವಿ. ಆ ಪೊಲೀಸ್ನವ್ರು ರಿಟೈರ್ಡ್ ಅವರೆಲ್ಲ, ಎಲ್ಲ ದೊಡ್ಡ ದೊಡ್ಡ ಹುದ್ದೆಯವರೆಲ್ಲ ಇದ್ದವ್ರು ಇದ್ದರು. ಅವರೆಲ್ಲ ನಮಗೆ ಎಷ್ಟೋ ಜನ ಕಾಲಿಗೆ ನಮಸ್ಕಾರ ಮಾಡಿದ್ರು. ಕೈಯೆಲ್ಲ ನಡುಕ್ತಿತ್ತು ಅವರಿಗೆ ನಮ್ಮ ಹತ್ರ ರೋಸ್ ತೊಗೊಳ್ಳುವಾಗ. ಎರಡೂ ಕೈ ಹಿಡ್ಕೊಂಡು ಹಿಂಗೆ ಮಾಡೋರು, ಕಣ್ಣಲ್ಲಿ ನೀರು ಹಾಕೋರು, ನನ್ನ ಅಮ್ಮ ನೀನು ಅಂತ ಹೇಳೋರು, ನನ್ನ ಮಗಳು ನೀನು ಅಂತ ಹೇಳೋರು. ಬಟ್ ಅವ್ರೊಂದು ಸ್ಪೀಚ್ ಮಾಡಿದ್ರು. ಆಮೇಲೆ ಅದ್ರ ಬಗ್ಗೆ 1 ನಿಮಿಷ ಹೇಳಿದ್ರು. ಅದು ಅಲ್ಲಿ ಅಜೆಂಡಾ ಆಗಿರಲಿಲ್ಲ, ಬಟ್ ನಾವು ಹೋಗಿ ರೋಸ್ ಕೊಟ್ಟಾಗ ಅವ್ರು ಹೇಳಿದ್ರು, ಪೊಲೀಸ್ ಅಂದರೆ ಹೇಗೆ, ನಮ್ಮ ಮೈಂಡ್ಸೆಟ್ಟೂ ಅದೇ ಥರ ಆಗಿರುತ್ತೆ ಕಳ್ಳರು ನಡೆಯೋದ್ರಲ್ಲಿ. ನಾವು ರಿಟೈರ್ಮೆಂಟ್ ಆದ ನಂತರ ನಮಗೆ ಜನರು ನಮ್ಮನ್ನು ರಿಸೀವ್ ಮಾಡೋದಿಲ್ಲ, ತುಂಬ ಒಂಥರ ನೋಡ್ತಾರೆ. ನೀವು ನಮ್ಮನ್ನು ಬಂದು ನಾನೊಬ್ಬ ಗಂಡಸು ಅಂತ ಹೇಳಿ ನೀವು ಹೇಳ್ತೀರಲ್ಲ, ಸೊ ನಮಗೆ ಮನೆಯಲ್ಲೇ ಪ್ರಶಂಸೆ ಕೊಡೋದಿಲ್ಲ. ಇದು ನನಗೆ ತುಂಬ ಭಾವುಕತೆ ಬಂದಿದೆ. ನಿಮ್ಮ ಥರ ಹೆಣ್ಮಕ್ಳು ಪ್ರಪಂಚದಲ್ಲಿ ಎಲ್ಲ ಇರಬೇಕು. ಸೊ ಈ ಥರ ಕ್ಷಣಗಳನ್ನೆಲ್ಲ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀನಿ. ಮನುಷ್ಯನಿಗೆ ಬಂಧುತ್ವ ಇರಬೇಕು ಯಾವಾಗ್ಲೂ. ಎಲ್ಲ ಜನ್ರೇಷನ್ ಜೊತೆಗೆ ನಮಗೆ ಫ್ರೆಂಡ್ಶಿಪ್ ಇರಬೇಕು, ಪ್ರೀತಿ ಇರಬೇಕು, ಅರ್ಥ ಮಾಡ್ಕೋಬೇಕು, ಒಡನಾಡಬೇಕು. ಹಾಗಾಗಿ ನಾನು ಲೇಡೀಸಿಗೆ ಏನು ಹೇಳ್ತೀನಿ ಅಂದರೆ, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಅದು ನಾನು ಭರತನಾಟ್ಯ ಕಲ್ತಿದ್ದೀನಿ, ಅದೊಂದೇ ಟ್ಯಾಲೆಂಟ್ ಅಂತ ಅಂದ್ಕೊಳ್ಳೋದು ತಪ್ಪು. ಅದಕ್ಕೆ ನಾನೇ ನಿದರ್ಶನ ಇದ್ದೀನಿ. ನಾ ಏನೂ ಕಲ್ತಿಲ್ಲ, ನಾವು ಓದಿರೋದು PUC ಫೇಲನ್ನು. ಆದರೆ ಇಷ್ಟು ಮುಂದೆ ನಾನು ಹೆಜ್ಜೆ ಇಟ್ಕೊಂಡು ಬಂದಿದ್ದೀನಿ. ಹಾಗಾಗಿ ನಿಮಗೆ ಏನು ಅವಕಾಶ ಸಿಗುತ್ತೆ ಅದನ್ನು ನಿಮ್ಮ ಮಕ್ಕಳ ಮೂಲಕ, ಮಕ್ಕಳಿಗೆ ನಾವು ಏನು ರೆಡಿ ಮಾಡ್ತೀವಿ, ಏನು ಹೇಳ್ಕೊಡ್ತೀವಿ, ಅಥವಾ ಪೇರೆಂಟ್ಸ್ಗೆ ಅಂತ ಕಾಂಪಿಟೇಷನ್ಸ್ ಇರುತ್ತೆ, ಅಥವಾ ಮಹಿಳಾ ಸಂಸ್ಥೆಗಳಿರುತ್ತೆ, ಅಲ್ಲಿ ಸೇರಿಕೊಂಡು ನಿಮ್ಮದು ಏನು ಪ್ರತಿಭೆ ಇರುತ್ತೆ ಅನಾವರಣಗೊಳಿಸಿ. ಬಟ್ ಅದೇ ಒಂದು ದೊಡ್ಡಸ್ತಿಗೆ ಅಲ್ಲ, ಅದು ಪ್ರತಿಭೆ ಅಷ್ಟೆ, ಅದು ನಾನಲ್ಲ, ಅದು ಪ್ರತಿಭೆ. ಅದಕ್ಕೆ ನಮಗೆ ಎಕ್ಸಾಂಪಲ್ ನಮ್ಮ ಯೋಗರತ್ನ ಇವಳು ತನುಶ್ರೀ ಪಿತ್ರೋಡಿ ಕೇಳಿದ್ದೀರಲ್ಲ, ಅವಳಿಂದ ನಾನು ತುಂಬ ಕಲಿತೆ, ಅವರ ಪೇರೆಂಟ್ಸಿಂದ ನಾನು ತುಂಬ ಕಲಿತೆ. ನಾನು ವಿನ್ನಾಗಿ ಬಂದಾಗ ಆ ಕೊರೋನಾ ಟೈಮಲ್ಲಿ ಅವರು ತನುಶ್ರೀ ಮತ್ತು ರಿತುಶ್ರೀ ಮತ್ತು ಅವರ ಅಮ್ಮ ಸಂಧ್ಯಾ ಅವ್ರು ಬಂದು ನಮ್ಮ ಮನೆಗೆ ಬಂದು ನನಗೆ ಹಾನರ್ ಮಾಡಿದರು. ನನಗೆ ತುಂಬ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ ಅವಳಿಗೆ ಹಾನರ್ ಮಾಡಬೇಕು, ಅಷ್ಟು ಅಚೀವರು. ನಾನು ಅವಾಗ ಒಂದೇ ನಾನು ವಿನ್ ಆಗಿರೋದು, 1-2. ಅವಳು ನನಗೆ ಬಂದು ಹಾನರ್ ಮಾಡ್ತಾಳಂದ್ರೆ ಆ ಪೇರೆಂಟಿಂಗ್ ಸ್ಕಿಲ್ ಎಷ್ಟು ಚೆನ್ನಾಗಿದೆ. ಸೊ ನನಗೆ ಅನಿಸಿದೇನೆಂದರೆ, ನಾವು ಎಲ್ಲದಕ್ಕೂ ಎಜುಕೇಷನ್ ಇದೆ ನಮ್ಮ, ಅಂದರೆ ಹೊರಗಡೆ ನಾವು ಕಲಿತೀವಿ, ಹಣ ಮಾಡೋದು ಹೇಗೆ, ಟ್ಯಾಲೆಂಟ್ ಹೇಗೆ, ಭರತನಾಟ್ಯ ಕಲಿಬೇಕು, ಚಿತ್ರಕಲೆ ಕಲಿಬೇಕು, ಸ್ಪೀಚು, ಪರ್ಸ್ನಾಲಿಟಿ ಸ್ಕಿಲ್ ಡೆವಲಪ್ಮೆಂಟು, ಲೀಡರ್ ಆಗೋದಕ್ಕೆ ಎಲ್ಲದಕ್ಕೂ ಕೋರ್ಸ್ ಇದೆ. ಪೇರೆಂಟಿಂಗ್ ಸ್ಕಿಲ್ಲಿಗೆ ಕೋರ್ಸ್ ಇಲ್ಲ. ಆ್ಯಕ್ಚುಲಿ ಅದು ತುಂಬ ಇಂಪಾರ್ಟೆಂಟ್. ಒಂದು ಮಗು ಆದಮೇಲೆ ಹೇಗೆ ನೋಡ್ಕೊಳ್ಬೇಕು, ನಾವು ಅವರಿಗೆ ಹೇಗೆ ಏನು ಕೊಡಬೇಕು ಅನ್ನೋದು ಗೊತ್ತಿಲ್ಲ. ನಮಗೇನು ಬರ್ತದೆ ಅದನ್ನು ನಾವು ಮಾಡ್ತಾ ಹೋಗ್ತೀವಿ, ಬಟ್ ಎಷ್ಟು ತಪ್ಪಾಗಿರುತ್ತೆ ನಾವು ಮಾಡಿರೋದು. ನಂಗೆ ಅದನ್ನು ನೋಡಿದ್ದು ತನುಶ್ರೀಯ ತಂದೆ ತಾಯಿನ ನೋಡಿದಾಗ. ಪೇರೆಂಟಿಂಗ್ ಸ್ಕಿಲ್ ಅವರಿಗೆ ಗಿಫ್ಟು ಅಂತ ಅಂದ್ಕೋತೀನಿ ನಾನು. ಅವರು ಅಷ್ಟು ಅಚೀವರ್ ಅವ್ರ ಮಗಳು, ಬಟ್ ಅವ್ರ ಮಗಳನ್ನ ಕರ್ಕೊಂಡು ಬಂದು ನಂಗೆ ಹಾನರ್ ಮಾಡಿಸಿದ್ರು. ಅಂದರೆ ಅವಳ ಒಂದು ಅಚೀವ್ಮೆಂಟ್ ಅವಳ ತಲೆಗೆ ಹತ್ತದೇ ಇರುವಾಗೆ ಬಾಯಲ್ಲಿ ಹೇಳೋದಲ್ಲ, ಅವರು ಕೃತಿಯಲ್ಲಿ ಮಾಡಿ ತೋರಿಸಿದ್ರು. ಸೊ ಅವಳಿಂದ ನಾನು ಕಲಿತೆ. ಆಗ ಅದ್ರ ನಂತರ ನನಗೆ ಏನೇನು ಅವಾರ್ಡ್ಸ್ ಬಂತು. ಇವಾಗ ನನ್ನನ್ನು ಕೇಳಿದ್ರೆ 1 ಅವಾರ್ಡ್ 2 ಅವಾರ್ಡ್ ನೆನಪಿರ್ಬೋದು ಅಷ್ಟೇ ನನಗೆ ಹೆಸರು, ಮತ್ತು ಲಿಸ್ಟು ಓದಿನೇ ನಾನು ಹೇಳಬೇಕಾಗತ್ತೆ. ಅವಳಿಂದ ನಾನು ಕಲ್ತಿದ್ದು, ನಾವು ಏನು ಸಹ ತಲೆಯಲ್ಲಿ ಇಟ್ಕೊಳ್ಬಾರ್ದು, ನಾವಾಗೇ ಇರಬೇಕು. ಯಾಕೆಂದರೆ ಅದು ಸಹಜ. ಏನಾದರೂ ಒಂದು ಅಪ್ರಿಷಿಯೇಷನ್ ಬಂದ ತಕ್ಷಣ ನಮಗೆ ತಲೆಯಲ್ಲಿ ಕಿರೀಟ ಬರೋದು. ಅದನ್ನು ಇಟ್ಕೊಂಡು ನಾವು ಹೋದರೆ ವಾಪಸ್ ಮನೆಗೆ ಬರಬೇಕಾಗತ್ತೆ. ಅದನ್ನು ನಾವು ಮನೆಯಲ್ಲೇ ಇಟ್ಟು, ಹೀಗೆ ಶೋಕೇಸಲ್ಲಿ ಇಟ್ಟು, ಅದು ಮನೇಲಿ ಮಾತ್ರ ನೋಡಲಿಕ್ಕೆ ನಮಗೆ ಕಾನ್ಫಿಡೆನ್ಸಿಗೆ ನಾನು ಇಷ್ಟು ಮಾಡಿದ್ದೀನಿ ನಮಗೆ ನಾವು ಬೂಸ್ಟ್ ಮಾಡ್ಕೊಳ್ಳೋಕ್ಕೆ. ಹೊರಗಡೆ ಹೋಗುವಾಗ ಖಾಲಿ ತಲೆ ಇಟ್ಕೊಂಡು ಹೋಗಬೇಕು, ಒಂದಷ್ಟು ನಾಲೆಡ್ಜನ್ನ ಹೊರಗಡೆ ಕೊಡಬೇಕು. ಆ ಥರ ಹೋದರೆ ನಾವು ಬೆಳಿಲಿಕ್ಕೆ ಸಾಧ್ಯ. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಮೋಟಿವೇಶನ್ ಸ್ಪೀಚ್ ಮಾಡ್ತಿದ್ರಿ ಅಂತ. ಅದು ಸಹ ಇದೇ ಥರ ಆ್ಯಕ್ಸಿಡೆಂಟ್ಲಿ ನನಗೆ ಸಿಕ್ಕಿರೋದು ಅವಕಾಶ. ಒಂದು ದಿವಸ ನನಗೆ ಇಲ್ಲಿ ಟ್ರೈನಿಂಗ್ ಶಾಲೆ ಇದೆಯಲ್ಲ, ಅವರು ದಯಾನಂದ್ ಮಾಸ್ಟ್ರು, ವಿದ್ಯಕ್ಕೆ ನೀವು ಸಂಪನ್ಮೂಲ ವ್ಯಕ್ತಿಯಾಗಿ ಬರಬೇಕಂತ ಕರೆದ್ರು. ನಾನು ಫಸ್ಟು ಆಯ್ತಂತ ಹೇಳಿದೆ.
10 ನಿಮಿಷ ಬಿಟ್ಟು ಯೋಚನೆ ಮಾಡಿದೆ, ಸಂಪನ್ಮೂಲ ವ್ಯಕ್ತಿ ಅಂದರೆ ಏನು ಅಂತ. ಆಗ ಅರ್ಧ ಗಂಟೆ ಬಿಟ್ಟು ಹೇಳಿದೆ, ನಾನು ಬರೋದಿಲ್ಲ, ನಂಗೆ ಅಲ್ಲಿ ಏನು ಮಾತಾಡಬೇಕು ನಂಗೆ ಗೊತ್ತಿಲ್ಲ. ಅವ್ರು ಹೇಳಿದರು, ನಿಮ್ಗೆ ಮಾತಾಡ್ಲಿಕ್ಕೆ ಬರ್ತದೆ ಅಂತ ನನಗೆ ಗೊತ್ತಿದೆ, ನಿಮ್ಮ ಹತ್ರ ಮಾತು ನಾನು ಹೊರಗಡೆ ತಗೊಳ್ತೀನಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ, ನೀವು ಬನ್ನಿ ಅಂತ ಹೇಳಿದ್ರು. ಅಷ್ಟು ಅವರಷ್ಟು ಧೈರ್ಯ ಕೊಟ್ಟರೆ ಹೋದೆ. ನಂಗೆ ಸ್ವಲ್ಪ ಟೀ ಇಷ್ಟ ಅಂತ ಅವ್ರಿಗೂ ಗೊತ್ತಿತ್ತು. ಫಸ್ಟ್ ಒಂದು ಟೀ ಕೊಟ್ಟರು. ಆಮೇಲೆ ಸಿಂಪಲಾಗಿ ಹೇಳಿದ್ರು, ಇದು ಬಡ ವಿದ್ಯಾರ್ಥಿಗಳ ಶಾಲೆ, ಇಲ್ಲ ಯಾರಾದರೂ ಹೀಗೆ ಡೊನೇಷನ್ ಕೊಟ್ಟರೆ ಅವ್ರಿಗೆ ಅದು ಉಪಯೋಗ ಆಗುತ್ತೆ. ಇವತ್ತು ಯಾರೋ ಒಬ್ಬರು 16,000 ರೂಪಾಯಿ ಪುಸ್ತಕ ಕೊಡ್ತಾ ಇದ್ದಾರೆ, ಆದರೆ ಅವ್ರಿಗದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಆಸೆ. ಆದರೆ ಆ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವ್ರಿಗೆ ಬರೋದಿಲ್ಲ, ಅದರ ಕಾರ್ಯಕ್ರಮ ಮಾಡಬೇಕು, ಅದಕ್ಕೆ ನೀವು ಮಾತಾಡಬೇಕು. ಅಯ್ಯೋ, ನಂಗೆ ತುಂಬ ಖುಷಿಯಾಗೋಯ್ತು. ಬಡ ವಿದ್ಯಾರ್ಥಿಗಳಿಗೆ ಮಾತಾಡೋದಂದರೆ ನಂದು ಅದೇ ಜೀವನ ಶೈಲಿಲಿ ಬಂದದ್ದು. ನಾನು ಹೇಗೆ ಮೇಲೆ ಬಂದೆ ಅದನ್ನು ಹೇಳಿದ್ರೆ ಆಯ್ತಲ್ಲ, ಸಿಂಪಲ್ ಅಲ್ಲ. ಇದರಲ್ಲಿ ನಾನು ಫಸ್ಟು ಸಂಪನ್ಮೂಲ ವ್ಯಕ್ತಿ ಅಂದರೆ ಆ ಒಂದು ಸ್ಟೇಜಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ತಕ್ಕನಾಗಿ ಮಾತಾಡೋರಿಗೆ ಸಂಪನ್ಮೂಲ ವ್ಯಕ್ತಿ ಅಂದರೆ ಅಂತ ಗೊತ್ತಾಯ್ತು ನನಗೆ ಆವಾಗ. ಅಲ್ಲಿ ಹೋದಾಗ ನಾನು ಇವರು ಸೌಂದರ್ಯದಲ್ಲಿ ಗೆದ್ದು ಬಂದಿದ್ದಾರೆ ಹಾಗೆ ಹೀಗೆ ಅಂದಾಗ, ಕೆಲವರೆಲ್ಲ ಹೀಗೆ ಜುಟ್ಟು ಕಟ್ಟಿರೋರು ಕೂದಲು ಬಿಟ್ಕೊಂಡ್ರು ನನ್ನ ಮುಂದೆ, ಪದೇ ಪದೇ ಹೀಗೆ ಮಾಡಿದ್ರು, ಒಂದ್ಸರಿ ಹೀಗೆ ಮಾಡಿಕೊಂಡ್ರು. ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ. ನನಗೆ ಸ್ಪೀಚ್ ಮಾಡಲಿಕ್ಕೆ ತುಂಬ ಅನುಕೂಲ ಆಯಿತು. ಆ ಒಂದು ಸ್ಟೇಜ್ ಇದೆಯಲ್ಲ ಮಕ್ಕಳನ್ನು ನೋಡಿದಾಗ, ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಕೊಟ್ಟು ನಾನು ಹೇಳಿದೆ, ನಿಮಗೆ ಐರನ್ ಬಾಕ್ಸ್ ಇಲ್ಲ, ನೀವು ಲಕ್ಕಿ. ಯಾಕೆಂದರೆ ಇವಾಗ ಶ್ರೀಮಂತರ ಮನೆಯಲ್ಲಿ ಯಾರು ಮನೇಲಿದ್ದಾರೆ ಮಕ್ಕಳು, ನೀವು ಹಾಸ್ಟೆಲಲ್ಲಿ ಇರೋದಲ್ಲ, ಅವರಿಗೆ ಐರನ್ ಬಾಕ್ಸ್ ಇವತ್ತು ಕೆಟ್ಟೋಯ್ತು ಅಂದರೆ ಅವ್ರು ಶಾಲೆಗೆ ಹೋಗೋದಿಲ್ಲ. ಇಲ್ದಿದ್ರೆ ನಾವೇ ಕರ್ಕೊಂಡೋಗಿ ಐರನ್ ಮಾಡಿಸಿ ಅಲ್ಲೇ ಹೋಗಿ ಬಟ್ಟೆ ಹಾಕಿ ಅಷ್ಟು ನಮಗೆ ಸಮಸ್ಯೆ ಮಾಡ್ತಾರೆ. ಯಾಕೆಂದರೆ ಅವರಿಗೆ ಆಲ್ಟರ್ನೇಟಿವ್ ಬದುಕೋಕ್ಕೆ ಗೊತ್ತಿಲ್ಲ. ನಿಮಗೆ ರಾತ್ರಿನೇ ನೀವು ಪ್ರೆಸ್ ಮಾಡ್ಕೊಂಡ್ರೆ ಕ್ಲೀನಾಗಿ ಅದು ಪೆಟಿಕೋಟ್ ಆದರೆ ಲೈನಾಗಿ ಹೀಗೆ ಇಟ್ಕೊಂಡು ದಿಂಬು ಮಾಡಿ ಮಲ್ಕೊಂಡ್ರೆ ನಿಮ್ಗೆ ದಿಂಬೂ ಆಯಿತು, ಬೆಳಿಗ್ಗೆ ಇದ್ದರೆ ಐರನ್. ನೀವು ಡಿಪೆಂಡೆಂಟ್ ಇಲ್ಲ. ಮತ್ತು ಇನ್ನೊಂದು ಮೊಬೈಲ್ ಇಲ್ಲ ಅಂತ ಬೇಜಾರಿಲ್ಲ. ಮೊಬೈಲಲ್ಲಿ ಏನು ನೋಡ್ತಾರೆ ಗೊತ್ತಿಲ್ಲ. ನಿಮಗೆ ಗೊತ್ತಾಗಬೇಕು ಶ್ರೀಮಂತರ ಮನೇಲಿ ಮಕ್ಕಳು ಅಥವಾ ಮೊಬೈಲ್ ಯಾರ ಹತ್ರ ಇದೆ ಅವ್ರ ಮನೆ ಮಕ್ಕಳು ಏನಾಗಿದ್ದಾರೆ ಅಂತ ಗೊತ್ತಾಗಬೇಕು ಅಂತಂದರೆ ನೀವು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ನಿಂತ್ಕೊಳ್ಬೇಕು. ಬಳಿಗೆ ಹಾಸ್ಪಿಟ್ಲಲ್ಲಿ ಹೋದರೆ ಅಲ್ಲಿ ಗೊತ್ತಾಗತ್ತೆ ಎಷ್ಟು ಜನ ಮಕ್ಕಳು ಸೈಕಿಕ್ ಪ್ರಾಬ್ಲಮಿಂದ ಬಂದಿದ್ದಾರೆ ಅಲ್ಲಿ ಅಂತ ಗೊತ್ತಾಗತ್ತೆ. ಯಾಕೆ ಬಂದಿದ್ದಾರೆ, ಕೈ ಯಾಕೆ ಹೀಗೆ ನಡುಗ್ತದೆ ಅವ್ರಿಗೆ ಯಾಕೆ ಊಟ ಮಾಡಲಿಕ್ಕಾಗಲ್ಲ, ತಿನ್ನಲಿಕ್ಕಾಗಲ್ಲ, ನಾರ್ಮಲಾಗಿ ಲೈಫ್ ಮಾಡೋಕ್ಕಾಗಲ್ಲ, ಬಿಕಾಸ್ ಆಫ್ ಮೊಬೈಲು. ನೀವೆಲ್ಲ ಆರಾಮಾಗಿದ್ದೀರಾ, ನಿಮಗೆ ಅದರಲ್ಲಿರೋ ನಾಲೆಡ್ಜ್ ಬೇಡವೇ ಬೇಡ ನಿಮಗೆ. ಯಾಕೆಂದರೆ ಅದನ್ನೆಲ್ಲ ನಾವು ಕಲಿತು ಬಂದಿದ್ದಲ್ಲ. ಇವತ್ತು ಈ ಸ್ಟೇಜಿಗೆ ನಾವು ಬಂದಿದ್ದೀವಿ ಅಂದರೆ ಮೊಬೈಲ್ ಲೋಕದಲ್ಲೇ. ಇವತ್ತಿಗೂ ನಂಗೆ ಮೊಬೈಲ್ ಆಪ್ರೇಟ್ ವಾಟ್ಸಪ್ ನೋಡ್ಲಿಕ್ಕೆ ಬರೋದು ಬಿಟ್ಟರೆ ನಂಗೆ ಬೇರೆ ಏನೂ ನೋಡ್ಲಿಕ್ಕೆ ಬರಲ್ಲ. ಎಲ್ಲ ನನ್ನ ಮಗ ಮಾಡಿಕೊಡೋದು ನನಗೆ. ಇದು ನಿಮಗೆ ಎಲ್ಲ ಪ್ಲಸ್. ನಾನೇ ನಿಮ್ಮ ಜನ್ರೇಷನಲ್ಲಿ ಇಷ್ಟು ಮುಂದೆ ನಿಂತಿದ್ದೀನಿ ಅಂದರೆ ನಿಮಗೆ ಎಷ್ಟು ಈಸಿ ಅಲ್ಲ. ಅವರಿಗೆ ಪಿಜ್ಜಾ ಬರ್ಗರ್ ತಿನ್ನಬೇಕು, ನಿಮಗೆ ಸಿಂಪಲ್ ಊಟ, ನೀವು ಹೆಲ್ದಿಯಾಗಿದ್ದೀರಾ. ನೀವು ಅಲ್ಲಿ ಡಾಕ್ಟ್ರ್ ಹತ್ರ ಹೋಗಿ, ಮಕ್ಕಳು ಪೆಡಿಯಾಟ್ರಿಷನ್ ಹತ್ರ ಹೋಗಿ, ಚಿಲ್ಡ್ರನ್ ಸ್ಪೆಷಲಿಸ್ಟ್ ಹತ್ರ ಹೋಗಿ, ಹೊಟ್ಟೆ ಇಷ್ಟು ದಪ್ಪ ಇರ್ತದೆ, ಅವರಿಗೆ ಬೇರೆ ಫುಡ್ ತಿನ್ನಲಿಕ್ಕಾಗೋದಿಲ್ಲ, ಗ್ಯಾಸ್ಟ್ರಿಕ್ಕು ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸು, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಇದೆಲ್ಲ ಸಮಸ್ಯೆಲ್ಲ ಒದ್ದಾಡ್ತಾರೆ. ನಿಮಗೆ ಯಾವ ಸಮಸ್ಯೆನೂ ಇಲ್ಲ. ಈ ಥರ ಸ್ಪೀಚ್ ಮಾಡೋಕ್ಕೆ ನಾನು ಶುರು ಮಾಡಿದೆ. ಮತ್ತು ನನಗೆ ಅಲ್ಲಿ ಮಕ್ಕಳು ನನ್ನದು ನಂಬರ್ ತೊಗೊಂಡು ಅವರು ರೆಗ್ಯುಲರಾಗಿ ಟಚ್ಚಲ್ಲಿ ಇದ್ಕೊಂಡು, ಮೇಡಮ್ ನನಗೆ ಈ ಥರ ಟಾಸ್ಕ್ ಇದೆ, ನಾನು ಹೇಗೆ ಮಾಡಬೇಕು, ಮತ್ತು ನನ್ನ ಸ್ಟೇಟಸ್ಗಳು ನೋಡಿಕೊಂಡು ಅವರು ಮೋಟಿವೇಟ್ ಆಗಿ ತುಂಬ ಜನ ಇವಾಗ ಒಂದು ಎತ್ತರದ ಜಾಗದಲ್ಲಿ ಸ್ಟೂಡೆಂಟ್ ಲೈಫಲ್ಲಿದ್ದಾರೆ. ಅದು ನಾನು ಅವ್ರನ್ನೆಲ್ಲ ಕರೆದು ನಾನೇನಾದರೂ ಕಾರ್ಯಕ್ರಮ ಮಾಡುವಾಗ ಅವ್ರಿಗೆ ನಾನು ಅವಕಾಶ ಕೊಡ್ತೀನಿ. ಅದು ನನಗೆ ಖುಷಿಯಾಗತ್ತೆ. ಇಷ್ಟೆಲ್ಲ ಪ್ರತಿಭೆ ಹೊರತುಪಡಿಸಿ ವಿದ್ಯಾ ಸರಸ್ವತಿ ಅವರ ಬೇರೆ ಹಾಬೀಸ್ ಏನಾದರೂ ಇದೆಯಾ? ತುಂಬ ಇಷ್ಟ ಏನಂತ ಹೇಳಿದ್ರೆ ನನಗೆ ಯಾವಾಗಲೂ ನಗ್ತಾ ಇರಬೇಕು ನನಗೆ. ಅಂದರೆ ನಾನು 47 ಇಯರ್ಸ್ ತನಕ ನಾನು ನಗಾಡ್ತಾ ಇರಲಿಲ್ಲ. ಬೇಸು NCC ಮತ್ತು ನಗಬೇಕು ಅನ್ನೋದು ಎಲ್ಲೂ ಕಾನ್ಸೆಪ್ಟ್ ಗೊತ್ತಿಲ್ಲ ನನಗೆ. ಸೀರಿಯಸ್ ಆಗಿರ್ತಾ ಇದ್ದೆ ನಾನು ಯಾವಾಗ್ಲೂ. ಒಂದ್ಸರಿ ನನ್ನ ಕೈ ಫ್ರ್ಯಾಕ್ಚರ್ ಆಗಿದ್ದು ಕಟ್ಟಾಗ್ಬಿಡ್ತು, ಇಲ್ಲಿಂದ ಇಲ್ಲಿ ಡಿಸ್ಲೊಕೇಟ್ ಆಯಿತು. ಬಟ್ ಆಗ ನನಗೆ ಸಫರ್ ಆದೆ ಅಲ್ಲ, ಆಗ ನನಗೆ ಗೊತ್ತಾಯಿತು ನಮಗೆ ನಗಾಡಲಿಕ್ಕೆ ಏನು ಬೇಡ, ಮನಸ್ಥಿತಿ ಚೆನ್ನಾಗಿದ್ದರೆ ಸಾಕು. ಕೈ ಇದೆ, ಕಾಲಿದೆ, ಮನಸ್ಥಿತಿ ಚೆನ್ನಾಗಿದೆ, ನಾವು ನಗಾಡಬೇಕು. ಆಗ ನಾನು ಕನ್ನಡಿ ಮುಂದೆ ನಿಂತ್ಕೊಂಡು, ಅಂದರೆ ಯಾವಾಗ ಡ್ರೆಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಕೈಯೆಲ್ಲ ಎತ್ತಕ್ಕಾಗ್ತಿರಲಿಲ್ಲ, ತಲೆ ಬಚ್ಚೋಕ್ಕಾಗ್ತಿರಲಿಲ್ಲ, ಬಟ್ಟೆ ಹಾಕ್ಲಿಕ್ಕಾಗ್ತಿರಲಿಲ್ಲ, ಡಿಪೆಂಡ್ ಆಗಿದೆ ಮಗನ ಮೇಲೆ. ಕನ್ನಡಿ ಮುಂದೆ ನೋಡಿದಾಗ ನಾನೊಂದು ತುಂಬ ಡಿಪ್ರೆಸ್ಡ್ ಲೇಡಿ ಥರ ಕಾಣ್ತಾ ಇದ್ದೆ. ಆವಾಗ ನಾನೇ ಸುಮ್ಮನೆ ಹಿಂಗೆ ನಿಂತ್ಕೊಂಡು ಹಿಂಗೆ ನಗಾಡ್ತಾ ಇದ್ದೆ, ನಾನು ಚಂದ ಕಾಣ್ತೀನಿ ಅಂತ. ಅದಕ್ಕೆ ನಾನು ನಗೋದು ಅಭ್ಯಾಸ ಮಾಡಿಕೊಂಡೆ.
ನಂತರ ಯಾರ ಹತ್ರ ಅದು ಒಂದು ಪ್ರಾಕ್ಟೀಸ್ ಆದರೆ ಹಾಗೆಲ್ಲ ಯಾರನ್ನು ನೋಡಿದ್ರೂ ಚಂದ ಮಾಡಿ ನಗ್ತಾ ನಗ್ತಾ ಮಾತಾಡಿಸ್ದೆ. ಆಮೇಲೆ ನಾನು ಚಂದ ಆಗ್ಲಿಕ್ಕಾದೆ. ಮುಂಚೆ ಹೇಗಿದ್ದೆ ನಾನು ಕೆಲವು ಫೋಟೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನಗಾಡ್ಲಿಕ್ಕೆ ಶುರುವಾದ್ಮೇಲೆ ನಾನು ಚಂದ ಆಗಲಿಕ್ಕೆ ಶುರುವಾದೆ. ಯಾವಾಗಲೂ ಒಂದು ಫೇಲ್ಯೂರ್ ಆದರೆ ಅದು ಫೇಲ್ಯೂರ್ ಅಂತ ಅಂದ್ಕೊಳ್ಬಾರ್ದು. ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರಲ್ಲ, ಹಾಗೆ ಸೋಲೆ ಗೆಲುವಿನ ಮೆಟ್ಟಿಲು. ಹಾಂ, ಹಾಗೆ ಆಗ ನಾನು ನಗ್ಲಿಕ್ಕೆ ಕಲಿತೆ. ನಗಾಡಕ್ಕೆ ಶುರು ಮಾಡಿದ್ಮೇಲೆ ಚಂದ ಆಗ್ಲಿಕ್ಕೆ ಶುರುವಾದೆ. ಚಂದ ಆದಾಗ ಏನಾಗುತ್ತೆ, ಬೇರೆಯವ್ರಿಗೆ ಮೋಟಿವೇಶನ್ ಮಾಡ್ಲಿಕ್ಕೆ ಶುರು ಮಾಡಿದೆ. ನಿಮಗೆ ಯಾಕೆ ಏನಿಲ್ಲ ಅಂತ, ಯಾಕೆ ಯಾರಾದರೂ ಡಿಪ್ರೆಷನ್ಲಿದ್ದರೆ ನಾನು ಇವಾಗ ಮೋಟಿವೇಟ್ ಮಾಡ್ತೀನಿ ಅವ್ರನ್ನ. ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಮೋಟಿವೇಟ್ ಮಾಡ್ತೀನಿ ನಾನು. ಇಷ್ಟೆಲ್ಲ ಇದೆ, ನನಗೆ ಎಷ್ಟು ಪ್ರಾಬ್ಲಮ್ ಇತ್ತು, ನಾನು ಅದರಲ್ಲಿ ಕುಗ್ತಾ ಇದ್ದೆ, ಈಗ ಅದಕ್ಕಿಂತ ಡಬಲ್ ಪ್ರಾಬ್ಲಮ್ ಇದೆ, ಈಗ ನಾನು ನಗಾಡ್ತಾ ಇದ್ದೀನಿ. ಹಾಗಾದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲಲ್ಲ. ಅವಾಗ ಅವರು ಯೋಚನೆ ಮಾಡಿ ನನಗೇನು ಪ್ರಾಬ್ಲಮ್ ಇಲ್ಲಲ್ಲ, ಕರೆಕ್ಟ್ ನಾನು ನಗಾಡಬೇಕು ಅಂತ. ಏಕೆಂದರೆ ಈಗ ಮನುಷ್ಯ ಹೀಗಾಗಿದ್ದೇವೆ ನಾವು, ಮೊಬೈಲ್ ಇಷ್ಟೇ, ಹೀಗೆ ಇಲ್ಲ ನಾವು. ನಗಾಡೋದು ಅಂತಂದರೆ ಏನು ಹುಚ್ಚ ನಗಾಡಲಿಕ್ಕೆ ಅಂತ ಕೇಳ್ತಾರೆ. ಮೊಬೈಲ್ ನೋಡಿ ಒಬ್ಬರೇ ನಗಾಡ್ತಾರೆ, ಅದು ಹುಚ್ಚ ಅಂತ ಕಾಣೋದಿಲ್ಲ. ಹಾಗಾಗಿ ಮನುಷ್ಯ ಸ್ಪಂದಿಸಿ ನಗಾಡಬೇಕು. ಅದು ನಂದು ಹಾಬಿ ಅಂತ ನಾನು ಮಾಡ್ಕೊಂಡಿದ್ದೀನಿ. ಅಲ್ಲದೆ ನನಗೆ ಮಕ್ಕಳಿಗೆ ಆದಷ್ಟು ನಾನು ತುಳುಕೂಟದಲ್ಲಿದ್ದೇನೆ. ಏನು ಕಾರ್ಯಕ್ರಮಕ್ಕೆ ನಾನು ಸಂಚಾಲಕತ್ವ ತೊಗೊಂಡ್ರು ಮಕ್ಕಳನ್ನು ನಾನು ಟಾರ್ಗೆಟ್ ಮಾಡ್ತೀನಿ. ಮಕ್ಕಳ ಮೂಲಕ ಕಾರ್ಯಕ್ರಮಗಳು ಮಾಡೋದು. ಈ ವರ್ಷ ಒಂದು ಹೊಸದಾಗಿ ಆಲೋಚನೆ ಮಾಡಿದ್ದು, ಕಯ್ಯಾರ ಕಿಞ್ಞಣ್ಣ ರೈನ ನೆಂಪುದ ಜೋಕ್ಲಿನ ತುಳು ಕಥೆಲು ಅಂತ. ಈಗ ತುಳು ಉಳಿಸ್ಬೇಕು ಅಂತ ಹೋರಾಟ ನಡೀತಾ ಇದೆ. ಆಯಿತು, ಉಳಿಸಿ ಆಯ್ತು. ಈಗ ನಾವು ತುಳು ಇವಾಗ ಬೆಳೆಸೋದು ಯಾರು? ನಾವು ಉಳಿಸಿ ಆಯಿತು. ಈಗ ಮಕ್ಕಳಿಗೆ ಹೇಗೆ ಬೆಳೆಸೋಕ್ಕೆ ಸಾಧ್ಯ ನಾವು ಅಂತಂದರೆ, ಅಲ್ಲಿ ನಾವೇನಾದರೂ ಆ್ಯಕ್ಟಿವಿಟೀಸ್ ಮಾಡಬೇಕು. ಶಾಲಾ ಕಾಲೇಜಿಗೆ ಹೋಗಿಬಿಟ್ಟು ಒಂದು ಹೈಸ್ಕೂಲ್ ಮಕ್ಕಳಾದರೆ 5 ನಿಮಿಷದ ಕತೆ, ಪ್ರೈಮರಿ ಸ್ಕೂಲ್ ಮಕ್ಕಳಾದರೆ 3 ನಿಮಿಷದ ಕತೆ ನೀವು ಬರ್ಕೊಂಡು ಬರಬೇಕು ಅಂತಂದರೆ ಅವರು ಪುಸ್ತಕ ತೆಗಿತಾರೆ, ಅಜ್ಜಿ ಹತ್ರ ಕೇಳ್ತಾರೆ, ಅಮ್ಮನ ಹತ್ರ ಕೇಳ್ತಾರೆ, ಟೀಚರ್ ಹತ್ರ ಕೇಳ್ತಾರೆ. ಸೊ ಅವರು ಬ್ರೈನ್ ಓಪನ್ ಅಪ್ ಆಗುತ್ತೆ. ಇವಾಗೆಲ್ಲ ಫಿಕ್ಸ್ ಅಲ್ಲ. ಈಗ ಪ್ಲೇಟಲ್ಲಿ ಹೀಗೆ ಊಟ ಹಾಕಿ ಅಮ್ಮ ಹೀಗೆ ಕೊಡ್ತಾಯಿದ್ರೆ ಟಿ ವಿ ನೋಡ್ಕೊಂಡು ತಿನ್ನೋದು, ಅದು ಬ್ರೈನ್ ಡೆಡ್ ಆಗಿಬಿಟ್ಟಿದೆ ಎಲ್ಲರದು. ಅದೆಲ್ಲ ಸ್ವಲ್ಪ ನಾವು ಓಪನ್ ಅಪ್ ಮಾಡಬೇಕು ಅಂತ. ಆಗ ಮಕ್ಕಳು ತುಳು ಕಥೆಗಳು ಬರೀತಾರೆ. ಕನ್ನಡದವರು ಸಮೇತ ತುಳು ಕಥೆಯಲ್ಲಿ ಬರೆದ್ರೆ ನಾವು ಒಂದು ಟಿ ವಿಲಿ ಅಥವಾ ಒಂದು ಮೀಡಿಯಾದಲ್ಲಿ ಬರ್ತೀವಿ ಅಂತ ಆಸೆಯಲ್ಲಿ ಅವರು ಕೂಡ ತುಳು ಭಾಷೆ ಕಲಿತಾರೆ. ಒಂದು ರೇಡಿಯೋ ಮಣಿಪಾಲ್ ಅವರನ್ನು ಕರ್ಕೊಂಡು ಬಂದು ಶಾಲಾ ಕಾಲೇಜಲ್ಲಿ ಒಂದು ದಿನ ಯಾವ್ಯಾವ ತುಳು ಕಥೆಗಳನ್ನು ಮಕ್ಕಳು ಹೇಳ್ತಾರೋ ಅವ್ರದ್ದೆಲ್ಲ ರೆಕಾರ್ಡಿಂಗ್ ಮಾಡಿ ಪ್ರಸಾರ ಮಾಡೋದು ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈಗಾಗಲೇ ಸುಮಾರು ಶಾಲಾ ಮಕ್ಕಳನ್ನು ಹೋಗಿ ಮಾತಾಡಿಸ್ಕೊಂಡು ಬಂದಿದ್ದೀವಿ ನಾವು. ಶಾಲೆಯಲ್ಲೂ ಕೂಡ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಏನೇ ಮಾಡೋದಿದ್ರು ನಾವು ನಮಗೆ ಇನ್ವೆಸ್ಟ್ ಮಾಡಬಾರ್ದು. ಈಗ ಒಂದು ಕಾರ್ಯಕ್ರಮ ಮಾಡೋದು, ನಾವು ಸ್ಟೇಟಸ್ ಹಾಕೋದು, ನಾವು ಪಾಪ್ಯುಲರ್ ಆಯಿತು, ಅದರಿಂದ ಉಪಯೋಗ ಏನು? ಈಗ ಅದಕ್ಕೆ ನಾವು ಹೊರಗಡೆಯಿಂದ ದಾನಿಗಳ ಹತ್ರ ಹಣ ತಗೊಳ್ಬೇಕು. ಆ ದುಡ್ಡು ಸುಮ್ಮನೆ ಪೋಲಾಗ್ತಾ ಇದೆಯಲ್ಲ. ಸೊ ಹಾಗೆ ಏನೇ ಮಾಡೋದಾದ್ರೂ ಮಕ್ಕಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, ಇದು ನನ್ನ ಹಾಬಿ. ನನಗೆ ನಾನಂದರೆ ಆಗಲೇ ಕೇಳಬೇಕಿತ್ತು, ಫ್ಯಾಷನ್ ಲೋಕದಲ್ಲಿ ಫಿಟ್ನೆಸ್ ಕೂಡ ಸ್ವಲ್ಪ ಮುಖ್ಯ ಪಾತ್ರ ವಹಿಸಿದೆ. ಫಿಟ್ನೆಸ್ ಮೇಂಟೈನ್ ಮಾಡಲಿಕ್ಕೆ ನೀವು ನಿಮ್ಮದು ಯಾವುದಾದ್ರೂ ಆಹಾರದ ಸಲಹೆ ಏನಾದರೂ ಇದೆಯಾ? ನಾನು ಮೇಂಟೈನ್ ಮಾಡೋದಿಲ್ಲ. ಅಲ್ಲ, ಈಗ ಅಂದರೆ ನೀವು ಹೇಳಿದ್ರಿ ಮದುವೆ ನಂತರದವರಿಗೆ ದೈಹಿಕವಾಗಿ ಇದಿಲ್ಲ, ಆದರೆ ಮದುವೆ ಮೊದಲು ಮಾಡಲಿಂಗ್ ಎಲ್ಲ ಮಾಡ್ತಿರ್ತಾರೆ, ಅವರಿಗೆ ಏನಾದರೂ ಸಲಹೆ ಇದೆಯಾ ಅಂತ ನಿಮ್ಮ ಹತ್ರ? ಆ ಥರ ಥಿಂಕ್ ಮಾಡಿಬಿಡಿ. ಯಾಕೆಂದರೆ ಈಗ ಇರುವಂಥ ಫ್ಯಾಷನ್ ಫೀಲ್ಡ್ ಇದೆಯಲ್ಲ, ಅದು ಸೀರಿಯಸ್ ಆಗಿ ಆ ಗೌರ್ಮೆಂಟಿಂದೆಲ್ಲ ಮಾಡ್ತಾರಲ್ಲ, ಅದರಲ್ಲಿ ಇಷ್ಟೇ ಉದ್ದ ಮೂಗಿರಬೇಕು, ಅದೀಗ ನಾವೇನು ಶೇಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಲ್ಲು ಹೀಗೆ ಇರಬೇಕು, ಕೈದು ಬೆರಳು ಇದೇ ಉದ್ದದಲ್ಲಿ ಎಲ್ಲ ಇಂಚ್ ನೋಡ್ತಾರೆ, ಅದೆಲ್ಲ ನಾವು ಮಾಡಲಿಕ್ಕಾಗಲ್ಲ. ಅದೆಲ್ಲ ಗಾಡ್ ಗಿಫ್ಟು. ಯಾವ ಹೆಣ್ಮಕ್ಳಿಗೆ ಬಂದಿದೆ ಅವ್ರು ಮಾತ್ರ ಅದಕ್ಕೆ ಹೋಗಲಿಕ್ಕೆ ಸಾಧ್ಯ. ಉಳಿದ ಫ್ಯಾಷನ್ ಫೀಲ್ಡಿಗೆಲ್ಲ ಹೋಗಲಿಕ್ಕೆ ಫಿಟ್ನೆಸ್ ಮಾಡದೇ ಇದ್ರೇ ಒಳ್ಳೇದಂತ ನಾನು ಹೇಳೋದು. ಯಾಕೆಂದರೆ ನಾವು ಮಾದರಿ ಆಗಬೇಕು ಅಂದರೆ ಆ ಫಿಟ್ನೆಸ್ ಇರಬಾರ್ದು. ಯಾಕೆಂದರೆ ಇವಾಗ ನಾನು ತುಂಬ ಫಿಟ್ನೆಸ್ಸಲ್ಲಿ ಇದ್ದಿದ್ದರೆ ಎಷ್ಟೋ ಜನ ಫ್ಯಾಷನ್ ಫೀಲ್ಡಿಗೆ ಬರ್ತಾ ಇರಲಿಲ್ಲ, ಎಷ್ಟೋ ಜನ ಮೋಟಿವೇಟ್ ಆಗ್ತಾ ಇರಲಿಲ್ಲ. ನಾನು ಫಿಟ್ನೆಸ್ ಇಲ್ಲದೆ ಇರೋದಕ್ಕೆ ವಿದ್ಯಾಕ ಇಷ್ಟು ತೋರ ಇದ್ದಾರೆ, ಇವರು ವಟ್ರಾಶಿ ಇದ್ದರು, ಅವರು ಹೋಗಿ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ನಾನೂ ಹೋಗ್ಬೋದು, ಅವ್ರು ಮೋಟಿವೇಟ್ ಆಗ್ತಾರೆ. ಅದರಿಂದ ಏನಾದ್ರು ಸಾಕಾರ ಆಗಬೇಕು. ಫಿಟ್ನೆಸ್ಸು ಅಂತ ಹೇಳೋದು, ನಮ್ಗೆ ಫಿಟ್ನೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಮನೆ, ಸಂಸಾರ, ಹೊರಗಡೆ ಸೋಷಲ್ ವರ್ಕ್, ಪ್ಲಸ್ ಈ ಥರ ಕಾರ್ಯಕ್ರಮಗಳಿಗೆ ಗೆಸ್ಟಾಗಿ ಹೋಗೋದು, ನಾವು ಹೇಗೆ ಯಾವ ಟೈಮಲ್ಲಿ ಮಾಡೋದು 24 ಅವರ್ಸಲ್ಲಿ? ಏಕೆಂದರೆ ಒಂದು ಮನೆಯಲ್ಲಿ ಬೆಳಿಗ್ಗೆ ಮೊದಲು ಹೇಳೋದು ತಾಯಿ, ಒಂದು ಮನೆಯಲ್ಲಿ ಲಾಸ್ಟಿಗೆ ಮಲಗೋದು ತಾಯಿ. ಹಾಗಾಗಿ ಫಿಟ್ನೆಸ್ಸಿಗೆ ಎಲ್ಲಿದೆ ಟೈಮ್?
ಆಗ ನಾವು ಬಾಕಿಯವರು ಕಾಂಪ್ರಮೈಸ್ ಮಾಡಬೇಕಾಗತ್ತೆ. ಬಾಕಿ ವಿಷಯದಲ್ಲಿ ನಿಮಗೆ ನೀವೇ ಮಾಡ್ಕೊಳ್ಳಿ, ಪಾರ್ಸೆಲ್ ತನ್ನಿ, ಈ ಥರ ನಾವು ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಫಿಟ್ನೆಸ್ ಬೇಡ. ನಾವು ಹೇಗಿದ್ದೀವಿ ಹಾಗೆ ಅದೊಂದು ನಮಗೆ ಕಾಯಿಲೆ ಬಂದುಬಿಡುತ್ತೆ. ಫಿಟ್ನೆಸ್ ಮಾಡೋಕ್ಕೆ ಹೋಗ್ತೀವಿ, ಜಿಮ್ಗೆ ಹೋಗ್ತೀವಿ, ಕೈಕಾಲೆಲ್ಲ ನಡುಗುತ್ತೆ, ಅದಕ್ಕೆ ಪ್ರೋಟೀನ್ ತಿನ್ನಬೇಕು, ಹೊರಗಡೆಯಿಂದ ತರಬೇಕು, ಮನೇಲಿ ಮಾಡ್ಕೋಬೇಕು. ಮನೆ ಅಡುಗೆ ಮಾಡೋದೇ ನಮ್ಗೆ ಕಷ್ಟ ಆಗಿರುತ್ತೆ. ಅದ್ರ ಜೊತೆಗೆ ಅದು ಮನೆಯದು ನಮ್ಮ ಪ್ರೋಟೀನ್ಗೋಸ್ಕರ ಬೇರೆದು ಮಾಡಬೇಕು. ತುಂಬ ಟಾಸ್ಕ್ ಆಗುತ್ತೆ. ಅದರಿಂದ ನಮ್ಮ ಮುಖದಲ್ಲಿ ಗ್ಲೋ ಹೋಗ್ತದೆ, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ನಮಗೆ. ಆಮೇಲೆ ಇದೆಲ್ಲ ರಗಳೆ, ಆಮೇಲೆ ಎಲ್ಲರ ಮೇಲೆ ಸಿಟ್ಟು ಬರುತ್ತೆ. ಈಗ ಹಾಗಾಗಿ ಫಿಟ್ನೆಸ್ ಬೇಡ. ಆಗ ಮಾತಾಡುವಾಗ ಹೇಳಿದ್ರಿ ನಿಮಗೆ ಇಲ್ಲಿಯ ಸಂಸ್ಕೃತಿ ಇಷ್ಟ ಅಂತ. ಹೌದು. ಈ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಯುವಕರ ಪಾತ್ರ ಏನು ಇನ್ನು ಮುಂದೆ ಉಳಿಸುವಲ್ಲಿ? ಆಲ್ಮೋಸ್ಟ್ ಇಲ್ಲಿ ಉಳಿಸಿದ್ದಾರೆ. ಬೇರೆ ಊರಿಗೆ, ನಾನು ಬೇರೆ ಊರಿಗೆಲ್ಲ ಇದ್ದು ಬಂದಿದ್ದೀನಿ. ಬ್ಯಾಂಗ್ಳೂರು ನೋಡಿದ್ದೀನಿ, ನಾನು ಮೈಸೂರು ನೋಡಿದ್ದೀನಿ, ಶಿವಮೊಗ್ಗ, ಚಿಕ್ಕಮಂಗ್ಳೂರೆಲ್ಲ ನಾನು ಜೀವನ ಮಾಡಿದ್ದೀನಿ. ಅಲ್ಲೆಲ್ಲದಕ್ಕಿಂತ ಹೇಳಬೇಕು, ತುಳುನಾಡಲ್ಲಿ ತುಳು ಭಾಷೆ ಮೇಲೆ ತುಂಬ ಒಲವಿದೆ. ತುಳು ಸಂಸ್ಕೃತಿ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಜನ್ರೇಷನವರಿಗೆ ಇಲ್ಲ, ಈಗಿನ ಯುವಕ ಯುವತಿಯವರಿಗೆ ತುಂಬ ಇದೆ. ನೀವು ಕೋಲ, ನೇಮ, ತಂಬಿಲ ಎಲ್ಲ ಆಗಬೇಕಾದ್ರೆ ಅಥವಾ ಒಂದು ಡ್ರಾಮಾ ಏನೋ ನಮ್ಮದು ತುಳುವರ್ದು ಡ್ರಾಮಾ ಆಗುತ್ತೆ ಅಂತಂದರೆ ಅಲ್ಲಿ ಯುವಕ ಯುವತಿಯರನ್ನೇ ನಾನು ಕಾಣ್ತಾ ಇದ್ದೀನಿ ತುಂಬ. ನಮಗೆಲ್ಲ ಗೆಸ್ಟ್ ಅದು ಕರೆದ್ರೆ ಮಾತ್ರ ಹೋಗೋದು, ಇಲ್ಲಿದ್ರೆ ನಾವು ಹೋಗೋದೇ ಇಲ್ಲ. ಅಲ್ಲಿ ಹೋಗೋದೇ ಇಲ್ಲ ಅಂದರೆ ನಮಗೆ ಮನೆಯದು ಟಾಸ್ಕ್ ಇರುತ್ತೆ. ಆದರೆ ನಿಮಗೆ ನಿಮ್ಮ ಜಾಬ್ ಟಾಸ್ಕ್ ಇರ್ತದೆ, ನಿಮಗೆ ಇವಾಗಿನ ಜನ್ರೇಷನ್ದು ಏನು ಮಾಡ್ರನ್ ಲೈಫಿಂದು ಟಾಸ್ಕ್ ಇರುತ್ತೆ. ಆದರೂ ಕೂಡ ತುಳುನಾಡಲ್ಲಿ ಯುವಕ ಯುವತಿಯರು ಸಂಸ್ಕೃತಿನ ಉಳಿಸ್ತಾ ಇದ್ದಾರೆ. ಖಂಡಿತ ಉಳಿಸ್ತಾರೆ ಅವರು. ಅವ್ರಿಗೇನು ನಾವು ಹೇಳೋ ಅವಶ್ಯಕತೆಯೇ ಇಲ್ಲ. ಮುಂದಿನ ದಿನಗಳಲ್ಲಿ ವಿದ್ಯಾ ಸರಸ್ವತಿಯವರ ಕನಸುಗಳೇನು ಮತ್ತು ಗುರಿಗಳೇನು? ಇದ್ರ ಮಧ್ಯೆ ಇನ್ನೊಂದು ಹೇಳಲಿಕ್ಕಿತ್ತು. ಏನಂದರೆ ನಾನು ಇವಾಗ ಜನಾಶಾ ಸೌತ್ ನಿಧಿ ಲಿಮಿಟೆಡ್ ಅಂತ ಒಂದು ನಿಧಿ ಆ್ಯಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅನ್ಎಕ್ಸ್ಪೆಕ್ಟೆಡ್ ಅದು. ನಾನು ಹೇಗಂದರೆ ಈ ಪಿಗ್ಮಿ RD ಅದೆಲ್ಲ ಕಲೆಕ್ಟ್ ಮಾಡಬೇಕು. 12% ಪರ್ ಆ್ಯನಮ್ ಕೊಡ್ತಾರೆ. ಹೇಗೆ ಸ್ಮಾರ್ಟ್ ಬ್ಯಾಂಕಿಂಗಲ್ಲಿ ಮಾಡೋದು, ಈಗೆಲ್ಲ ಸ್ಕ್ಯಾನರಲ್ಲಿ ಹಾಕಿ ಕೈ ಬೆರಳಲ್ಲಿ ನಡೀತದೆ ಎಲ್ಲದನ್ನು ಟ್ರಾನ್ಸಾಕ್ಷನ್ನ ಮಾಡೋದು. ಹಿಂದೆಲ್ಲ ಪಿಗ್ಮಿಗೆ ಫಿಸಿಕಲಿ ಹೋಗಬೇಕಿತ್ತು. ನನಗೆ ಯಾರೋ ಒಬ್ಬರು ಅದರಲ್ಲಿ ಕರೆದ್ರು, ಒಬ್ಬರು ಮಮತಾ ಮೇಡಮ್ ಅಂತ, ಮತ್ತು ಪ್ರಭಾಕರ್ ಸರ್ ಅಂತ. ಫಸ್ಟು ನಂಗೆ ಅಷ್ಟು ಲೈಕ್ ಆಗಲಿಲ್ಲ. ಆಮೇಲೆ ಜನ ಅದನ್ನು ಇಷ್ಟಪಟ್ಟರು, ನೀವು ಮಾಡಿ, ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ. ಅದರಲ್ಲಿ ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ಯಶೋಧ ಕೇಶವ್ ಅಂತ ನನ್ನ ತುಳು ಕೂಟದ ಫ್ರೆಂಡ್ BNI ಕರೆದ್ರು ನನಗೆ. BNI ಅಂದರೆ ಏನಂತ ನಂಗೆ ಗೊತ್ತಿರಲಿಲ್ಲ, ನಾನು ವರ್ಕ್ ಮಾಡ್ತಾರಿಲ್ಲ. ಆಮೇಲೆ ಒಮ್ಮೆ ಹೋಗಿ ನೋಡುವ ಅಂತ ಹೋದೆ. ಅದೇ ಇದು ಬ್ಯಾಡ್ಜ್. ನನಗೆ ಪ್ರೌಡ್ ಫೀಲ್ ಆಗುತ್ತೆ ನನಗೆ BNI ಬ್ಯಾಡ್ಜ್ ಹಾಕಲಿಕ್ಕೆ. ಒಂದು ಮನೇಲಿರುವ ಮಹಿಳೆ ಒಂದು ಕಾರ್ಪೊರೇಟ್ ಲೆವೆಲಿಗೆ ಹೋಗಿ ನಾವು ಇವಾಗ ವರ್ಕ್ ಮಾಡ್ತಾ ಇದ್ದೀವಿ, ಒಂದು BNI ಮೆಂಬರ್. BNIಯಲ್ಲಿ ನಾವು 58 ಜನ ವಜ್ರ ಚಾಪ್ಟರಲ್ಲಿದ್ದೀವಿ. ಅಲ್ಲಿ ಬೇರೆ ಬೇರೆ ಒಬ್ಬೊಬ್ಬರು ಒಂದೊಂದು ಕ್ಯಾಟಗರಿಲಿ ವರ್ಕ್ ಮಾಡ್ತಾರೆ. ಬಿಲ್ಡರ್ ಇರ್ಬೋದು, ಮತ್ತು ಈ ಎಲೆಕ್ಟ್ರಿಷಿಯನ್ ಇರ್ಬೋದು, ಮತ್ತು ಟೈಲರಿಂಗ್ ಇರ್ಬೋದು, ಮೀಡಿಯಾದವ್ರು ಇರ್ಬೋದು, ಇನ್ವೆಸ್ಟ್ಮೆಂಟ್, ಹೀಗೆ ತುಂಬ ಕ್ಯಾಟಗರಿ. ಬೊಟಿಕ್ ಇಟ್ಕೊಂಡಿರೋರು, ಪಾರ್ಲರ್ ಇಟ್ಕೊಂಡಿರೋರು, ಆಮೇಲೆ ಪೇಂಟಿಂಗ್ನವರು, ಡಾಕ್ಟರ್ಸು, ಹಾಗೆ 58 ಜನ ಬೇರೆ ಬೇರೆ ಕ್ಯಾಟಗರಿ ಇದ್ದೀವಿ ನಾವು, ಡಿಫ್ರೆಂಟ್ ಟೈಪ್ ಆಫ್ ಬಿಸ್ನೆಸ್ಸಲ್ಲಿ. ಯಾರಾದರೂ ಬಿಸ್ನೆಸ್ ಮಾಡೋದಂತ ಹೇಳಿದ್ರೆ ನಮ್ಮ ಪ್ರಾಡಕ್ಟನ್ನು ನಾವು ಸೇಲ್ ಮಾಡೋದು, ನಿಮಗೆ ಕನ್ವಿನ್ಸ್ ಮಾಡೋದು. BNIಗೆ ಹೋದರೆ ನಮ್ಮ ಪ್ರಾಡಕ್ಟ್ ಮರ್ತು ಬಿಡ್ಬೇಕು ನಾವು. ಅಲ್ಲಿ ಇರೋರ ಪ್ರಾಡಕ್ಟನ್ನು ನಾವು ಬೇರೆಯವರಿಗೆ ರೆಫರಲ್ ಕೊಡಬೇಕು. ಇದೊಂದು ದೊಡ್ಡ ಟಾಸ್ಕ್. ಅಂದರೆ ಇಷ್ಟು ತನಕ ಲೈಫಲ್ಲಿ ನಾವು ಏನೆಲ್ಲ ಮಾಡ್ಕೊಂಡು ಬಂದಿದ್ದೀವ ಅದೆಲ್ಲದಕ್ಕಿಂತ ದೊಡ್ಡ ಟಾಸ್ಕ್ ಇದು. ನಾವು ಯಾರಿಗೆ ಎಲೆಕ್ಟ್ರಿಷಿಯನಿಗೆ ಹೇಳಲಿಕ್ಕೆ ಹೋಗೋ, ಎಲ್ಲರ ಮನೇಲಿ ಕೇಳಲಿಕ್ಕೆ ಆಗ್ತದೆ ನಿಮ್ಮಲ್ಲಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇದೆಯಾ ಅಂತೇಳಿ? ನಿಮ್ಮನೇಲಿ ಪೇಂಟಿಂಗ್ ಮಾಡಿಸ್ತಾರ ಕೇಳಲಿಕ್ಕಾಗ್ತದೆ? ಎಲ್ಲದಕ್ಕಿಂತನೂ ಆರ್ಕಿಟೆಕ್ಟರ್ ಇದ್ದಾರೆ. ಆರ್ಕಿಟೆಕ್ಟರ್ ಯಾವತ್ತು ಬೇಕಾಗ್ತದೆ ಅಂದರೆ ಮನೆ ಕಟ್ಟುವ ಮೊದಲು. ಈಗ ನೀವು ಮನೆ ಕಟ್ತೀನಿ ಅಂತ ನನ್ನ ಹತ್ರ ಹೇಳಿ ಕಟ್ಟಿಸ್ತೀರ ನೀವು. ಸೊ ನಾವು ಹೇಗೆ ಅವರಿಗೆ ರೆಫರ್ ಮಾಡೋದು? ಅದರಲ್ಲಿ ಟ್ರೈನಿಂಗ್ ಇರ್ತದೆ. ಅವ್ರ ಹತ್ರ 1 to 1 ಮಾತಾಡಬೇಕು. ಹೇಗೆ ರೆಫರ್ ಮಾಡಲಿಕ್ಕೆ ಸಾಧ್ಯ, ನಾವು ಹೇಗೆ ಓಪನ್ ಅಪ್. ಈಗ ನಿಮ್ಮನ್ನು ಮಾತಾಡಿಸಿದಾಗ ನೀವು ಹೇಳ್ತೀರ, ನಾನು ಮುಂದಿನ ವರ್ಷ ಒಂದು ಮನೆ ಕಟ್ಟಬೇಕು, ನಾವು ಅದನ್ನು ಕ್ಯಾಶ್ ಮಾಡಬೇಕು. ಪೇಂಟರ್ ಬೇಕಾ ನಿಮಗೆ, ಬಿಲ್ಡರ್ ಬೇಕಾ, ಆರ್ಕಿಟೆಕ್ಟರ್ ಬೇಕಾ, ವಾಸ್ತುವ್ರು ಬೇಕಾ, ಎಲೆಕ್ಟ್ರಿಷಿಯನ್ ಬೇಕಾ, ಇಂಟೀರಿಯರ್ ಡೆಕೋರೇಟರ್ ಬೇಕಾ, ಟೈಲ್ಸ್ನವ್ರು ಬೇಕಾ, ಹೀಗೆ ಅದನ್ನೆಲ್ಲ ನಾವು ಹೊಸ್ತು ಈಗ ವಿದ್ಯೆ ಕಲ್ತಂಗೆ. ಸೊ ಅದು ಖುಷಿ ಆಗ್ತದೆ ನಾನು BNI ಮೆಂಬರ್ ಅಂತ ಹೇಳಲಿಕ್ಕೆ. ಸೊ ವರ್ಕ್ ಕೂಡ ಮಾಡ್ತಾಯಿದ್ದೀನಿ ನಾನು. ಯಾವ IT ಕಂಪ್ನಿಯವರು ಸಮೇತ ಇವತ್ತಷ್ಟು ಸ್ಯಾಲ್ರಿ ಕೊಡಲಿಕ್ಕಿಲ್ಲ, ಅಷ್ಟು ಸ್ಯಾಲ್ರಿ ನಾನು ಅರ್ನ್ ಮಾಡ್ತಾಯಿದ್ದೀನಿ ವಿತಿನ್ 4 ಮಂತ್ಸಲ್ಲಿ ಈ ಸೆಕ್ಟರಿಗೆ ಬಂದು. ಪ್ರೌಡ್ ಫೀಲ್ ಆಗುತ್ತೆ.
ಸೊ ಅದಕ್ಕೆ ಖುಷಿ ಆಗುತ್ತೆ. ಮೀಟಿಂಗ್ ಸೆಟಪಲ್ಲಿ ಕುತ್ಕೊಳ್ಬೇಕು ಅಂತ ನನ್ನ ಮಗನ ಆಸೆ ಇದು. ಎಲ್ಲದರಲ್ಲೂ ಇಂಟರ್ವ್ಯೂ ಮಾಡಿ ಆಯಿತು, ಒಂದು ಕೋಟಲ್ಲಿ ಮಾಡಿ ಅಮ್ಮ ಅಂತ ಹೇಳಿ. ಸೊ ಹೀಗೆ ಇನ್ನೂ ಹೊಸ ಓಪನ್ ಅಪ್ ಆಗಬೇಕು ಹೀಗೇನೆ. ಮುಂದಿನ ಗುರಿ ಆಲ್ರೆಡಿ ಮಾದರಿ ಮಹಿಳೆ ಅಂತ, ಆದರೆ ಮಾದರಿ ಮಹಿಳೆ ಹೇಳಿದ್ರೆ ಸಾಲದು, ಇನ್ನೊಂದಷ್ಟು ನಿರಂತರ ಬದುಕಿರುವ ತನಕನೂ ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ಇಂಪಾರ್ಟೆಂಟು ಶಾಲಾ ಮಕ್ಕಳಿಗೆ ಕೌನ್ಸಿಲಿಂಗ್ ತುಂಬ ಇಂಪಾರ್ಟೆಂಟ್. ಅದನ್ನು ಯಾರು ಕೌನ್ಸಿಲರ್ಸ್ ಇದ್ದಾರೋ ಅವರನ್ನು ಶಾಲಾ ಕಾಲೇಜಿಗೆ ಕರ್ಕೊಂಡೋಗಿ 1 ಅವರ್ ಆದರೂ ಸ್ಪೀಚ್ ಮಾಡಿಸ್ಬೇಕು. ನಾವು ಬ್ರೈನ್ ಪ್ಯಾಟರ್ನ್ನ ಹೇಗೆ ಇಟ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಈಗ ನಾನು ಆಗ ಹೇಳಿದೆ ಪೇರೆಂಟಿಂಗ್ ಸ್ಕಿಲ್ ಗೊತ್ತಿಲ್ಲ ನಮಗೆ. ಹಾಗೆ ಮಕ್ಕಳು ಯಾವ ಥರ ಯೋಚನೆ ಮಾಡಬೇಕು ಅಥವಾ ಒಬ್ಬ ಮನುಷ್ಯ ಯಾವ ಥರ ಯೋಚನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ರಾಶಿ ನಮ್ಗೆ ಹೇಗೆ ಮನಸ್ಸು ಬರ್ತದೆ ಹಾಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೊಂದು ಪ್ಯಾಟರ್ನ್ ಇಟ್ಕೊಳ್ಬೇಕು. ಅವರು ಕೂಡ ನಮ್ಮ ವಿಎನ್ಐಲಿದ್ದಾರೆ. ಸೊ ಎಲ್ಲದು ದುಡ್ಡು ಮಾಡ್ಲಿಕ್ಕೆ ಗೊತ್ತಿದೆ, ಡ್ರೆಸ್ ಮಾಡ್ಲಿಕ್ಕೆ ಗೊತ್ತಿದೆ, ನಮಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಗೊತ್ತಿದೆ, ಎಲ್ಲದೂ ಗೊತ್ತಿದೆ. ಸೊ ನಾವು ಹೇಗೆ ನಮ್ಮನ್ನು ನಾವು ಹ್ಯಾಪಿಯಾಗಿ ಇಟ್ಕೊಳ್ಳೋದು ಇರುವ ಒಂದು ಸಿಚುವೇಷನಲ್ಲಿ ಅದು ಗೊತ್ತಿಲ್ಲ. ಅದನ್ನು ಸ್ವಲ್ಪ ಎಲ್ಲರಿಗೂ ತಿಳಿಸ್ಬೇಕು. ಓವರಾಲ್ ಆಗಿ ಸೋಷಲ್ ಕಾಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಮೇಡಮ್, ಧ್ವನಿಕಾ ಸ್ಟುಡಿಯೋಗೆ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನಿಮಗೂ ಕೂಡ. ನಿಮ್ಮದು ಮೀಡಿಯಾದ ಹೆಸರು ಚೆಂದ ಇದೆ, ಧ್ವನಿಕಾ. ಧ್ವನಿ ಅಂತ ಹೇಳೋದು ಮಹಿಳೆದೇ ಆಗಬೇಕು ಅಂತ ಇಲ್ಲ. ನನ್ನ ಒಂದು ಸಲಹೆ ಏನಂತ ಹೇಳಿದ್ರೆ, ನೀವು ಪುರುಷರಿಗೂ ಇದೇ ಥರ ಇಂಟರ್ವ್ಯೂಸ್ ಮಾಡಿ. ಯಾಕೆಂದರೆ ನಾನಿವತ್ತು ಇಷ್ಟು ಸಾಧಿಸಬೇಕು ಅಂತ ಹೇಳಿದ್ರೆ ನನ್ನ ಹಿಂದೆ ನನ್ನ ಮಗ ಇದ್ದಾನೆ, ಪುರುಷ ಇದ್ದಾನೆ ಅಲ್ವಾ. ಈಗ ನೀವುಗಳು ಸಾಧನೆ ಮಾಡಿರ್ತೀರಲ್ವ, ನಿಮ್ಮ ಹಿಂದೆ ಒಬ್ಬ ಮಹಿಳೆ ಇರ್ತಾಳಲ್ವಾ. ನಿಮ್ಮ ಸಾಧನೆ ಕೂಡ ತುಂಬ ಇಂಪಾರ್ಟೆಂಟ್ ಇರ್ತದೆ. ಅದನ್ನು ನಾವೆಲ್ಲೂ ಹೈಲೈಟ್ ಮಾಡ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬರೀ ಮಹಿಳಾ ಸಾಧಕಿಯರೇ ಮುಂದೆ ಬರ್ತಾ ಇದ್ದಾರೆ, ಅಥವಾ ನೀವುಗಳು ಹೈಲೈಟ್ ಮಾಡೋರು ಕೂಡ ಪುರುಷರು. ನೋಡಿ, ಅಲ್ಲಿ ಸಹ ನೀವೇ ಬರಬೇಕು. ನಮಗೆ ಯಾವ ಲೇಡೀಸು ಬಂದು ನಿಮ್ಮದೊಂದು ಇಂಟರ್ವ್ಯೂ ತೊಗೊಳ್ತೀವಿ, ನೀವೇನು ಮಾಡಿದ್ದೀರ ಅಂತ ನಮಗೆ ಕೇಳೋದಿಲ್ಲ. ಅಲ್ಲಿ ಸಹ ಪುರುಷರೇ. ಸೊ ಗಂಡು ಹೆಣ್ಣು ಒಂದೇ ನಾಣ್ಯದ 2 ಮುಖಗಳು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ನೀವು ದಯವಿಟ್ಟು ಪುರುಷರಿಗೂ ಒಂದಷ್ಟು ಸಾಧನೆ ಮಾಡಿರ್ತಾರೆ, ಅವರಿಗೆ ಕೂಡ ಒಂದು ಸ್ಫೂರ್ತಿಯಾಗಿ ಇರಬೇಕು ನಿಮ್ಮ ಧ್ವನಿಕಾ ಚಾನಲ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಇದು ಬಹುಮುಖ ಪ್ರತಿಭೆ ವಿದ್ಯಾ ಸರಸ್ವತಿಯವರ ಮಾತು. ಈ ಮಾತುಗಳಿಂದ ನೀವು ಸ್ಫೂರ್ತಿ ಪಡೆದಿರುತ್ತೀರಿ ಅಂತ ಭಾವಿಸಿದ್ದೇನೆ. ಧನ್ಯವಾದಗಳು.